ಹಲೋ. ವಾಯ್ಸ್ ಕೇಳಿಸ್ತಿದೇನಾ ಈಗ? 1 ಸೆಕೆಂಡ್. ಸಾರಿ, ವಾಯ್ಸ್ ಕೇಳಿಸ್ತಿದೇನಾ? PDF ಶೇರ್ ಆಗಿದೆನಾ? ಓಕೆ. ಸಾರಿ, ವೈಫೈ ಇರ್ಲಿಲ್ಲ. ಆಕ್ಚುಲಿ ಪವರ್ ಹೋಗಿತ್ತು. ನಾನು ಮೊಬೈಲ್ ಇಂದ ಕನೆಕ್ಟ್ ಮಾಡಿದ್ದೆ ಕ್ಲಾಸ್ ಮಿಸ್ ಆಗ್ಬಾರ್ದು ಅಂತ ಹೇಳಿ. ಬಟ್ ಸ್ಟಿಲ್ ಐ ಆಮ್ ರಿಯಲಿ ಸಾರಿ. ಓಕೆ, ಸ್ಟಾರ್ಟ್ ಮಾಡೋಣ. ನಾನು 19 ಮಿನಿಟ್ಸ್ ಎಕ್ಸ್ಟ್ರಾ ತಗೋತೀನಿ. ಓಕೆ, ಯಾ, ಎಸ್. ಸೊ ತುರ್ತು ಪರಿಸ್ಥಿತಿಗಳ ಬಗ್ಗೆ ನೋಡ್ಕೊಳ್ತಾ ಇದ್ವಿ. ಅಂಡ್ ನೆಕ್ಸ್ಟ್, 3 ವಿಧಗಳು. ಇದ್ಯಾಕೆ ಹಿಂಗ ಆಡ್ತಿದೆ? ಒಂದ್ ಕುರಿ ಮೇ ಅಂದ್ರೆ ಎಲ್ಲಾ ಕುರಿ ಮೇ ಅಂತವಂತೆ. ಎಲ್ಲಾ ಸಮಸ್ಯೆ ಒಟ್ಟಿಗೆ ಬರ್ತವೆ. ಓಕೆ, ಎಸ್. ಹ್ಮ್. ಮೂರು ಮೂರು ವಿಧಿಗಳನ್ನ ಕಾಣ್ತೀವಿ ತುರ್ತು ಪರಿಸ್ಥಿತಿಯಲ್ಲಿ. ನಾವು 3 ವಿಧಿಗಳನ್ನ ಕಾಣ್ತೀವಿ. ಯಾವ್ದ್ಯಾವ್ದು ಆಲ್ರೆಡಿ ನೀವು ಹೇಳಿದ್ದೀರಾ. ಓಕೆ, 352 ಅಂಡ್ 356 ಅಂಡ್ 360. ಓಕೆ, 3 ವಿಧಗಳನ್ನ ಕಾಣ್ತೀವಿ. ಫಸ್ಟ್ ಒನ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು, ಎರಡನೇದ್ದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಮೂರನೇದ್ದು ಹಣಕಾಸಿಗೆ ಸಂಬಂಧಪಟ್ಟಿದ್ದು. ಯಾವ ಯಾವ ರೀತಿಯಾದ ತುರ್ತು ಪರಿಸ್ಥಿತಿಗಳು ಬರ್ತವೆ ಅಂಡ್ ಏನ್ ಕಂಡೀಷನ್ಸ್ ಇದೆ, ಯಾವ್ಯಾವ ರೀತಿಯಾಗಿ ಅದು ಜಾರಿಗೊಳ್ಳುತ್ತೆ, ಜಾರಿಗೊಂಡಾಗ ಯಾವ ರೀತಿಯ ಸಿಚುಯೇಷನ್ ನಮ್ಮ ಭಾರತ ದೇಶದಲ್ಲಿ ಇತ್ತು ಅಂತ ನೋಡೋಣ. ಕೇಳಿಸ್ತಾ ಇಲ್ವಾ ಈಗ್ಲೂ? ಕೇಳಿಸ್ತಿಲ್ವಾ? ಡನ್. ಓಕೆ, ಯಾ. ಸೊ ತುರ್ತು ಪರಿಸ್ಥಿತಿಗಳು ಅಂದ್ರೆ ಏನು ಅನ್ನೋದು ಫಸ್ಟ್ ನೋಡ್ಕೊಳ್ಳೋಣ. ತುರ್ತು ಪರಿಸ್ಥಿತಿ ಅಂದರೆ ಒಂದು ದೇಶದ ಭದ್ರತೆ, ಆಡಳಿತ ಅಥವಾ ಆರ್ಥಿಕ ಸ್ಥಿರತೆಗೆ ಗಂಭೀರ ಅಪಾಯ ಉಂಟಾದಾಗ ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿ ಅಧಿಕಾರವನ್ನ ನೀಡುವ ವ್ಯವಸ್ಥೆಗೆ ನಾವು ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ತುರ್ತು ಪರಿಸ್ಥಿತಿ ಅನ್ನೋ ಕಾನ್ಸೆಪ್ಟ್ ಭಾರತದಲ್ಲಿ ಜಾರಿಗೆ ಬಂತು ಅಂತ ಅನ್ಕೊಳ್ಳಿ. ಓಕೆ, ಇರಿ, ಇಂಡಿಯಾ ಮ್ಯಾಪ್ ತೆಗಿಯಕ್ಕೆ ಟ್ರೈ ಮಾಡೋಣ. ಏ, ಗುಜರಾತ್ 3 ಭಾಗ ಆಯ್ತು. ಸಾರಿ. ಓಕೆ, ಓಕೆ. ಸೊ ಇದನ್ ಸಾರಿ, ಇದು ಓಕೆ. ಈಗ ಏನಾಗ್ಬಿಡುತ್ತೆ, ಇದು ಸೆಂಟ್ರಲ್, ಇದು ಡೆಲ್ಲಿ ಅಂತ ಅನ್ಕೊಳ್ಳಿ. ಮಿಕ್ಕಿದೆಲ್ಲ ಸ್ಟೇಟ್ಸ್ ಇದಾವೆ. ಅಕಸ್ಮಾತ್ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಆಗುತ್ತೆ ಎಂದಾಗ ನಿಮ್ ಕಾನ್ಸೆಪ್ಟ್ ಏನಿರ್ಬೇಕು ಅಂತಂದ್ರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನಾನು ಹೇಳ್ತಿರೋದು. ಆ ರಾಜ್ಯ ತುರ್ತು ಪರಿಸ್ಥಿತಿ ಹೇಗ್ ಬರುತ್ತೆ, ಹಣಕಾಸಿನ ತುರ್ತು ಪರಿಸ್ಥಿತಿ ಹೇಗ್ ಬರುತ್ತೆ ಅಂತ ಹೇಳ್ತೀನಿ. ಟೋಟಲ್ ಆಗಿ 3 ತುರ್ತು ಪರಿಸ್ಥಿತಿಗಳು ಬಂದಾಗ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳ ಅಧಿಕಾರ ಕೇಂದ್ರಕ್ಕೆ ಹೋಗ್ಬಿಡುತ್ತೆ. ಕೇಂದ್ರವೇ ಕೇಂದ್ರವೇ ಇಡೀ ದೇಶದ ಸಮಸ್ತ ದೇಶದ ಆಡಳಿತವನ್ನ ನೋಡ್ಕೊಳ್ಳುತ್ತೆ. ಕೇಂದ್ರಕ್ಕೆ ಹೆಚ್ಚು ಪವರ್ ಹೋಗ್ಬಿಡುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿ ಅಧಿಕಾರವನ್ನ ನೀಡುವ ವ್ಯವಸ್ಥೆಯನ್ನ ನಾವು ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಮೇಡಮ್, ಯಾವಾಗ ಆ ತರನ ಬರುತ್ತೆ, ಕೇಂದ್ರ ಸರ್ಕಾರಕ್ಕೆ ಯಾವಾಗ ಹೆಚ್ಚಿನದ್ದು ಪವರ್ ಸಿಗುತ್ತೆ ಅಂದಾಗ, ದೇಶದ ಭದ್ರತೆಗೆ ಏನಾದ್ರೂ ಧಕ್ಕೆ ಆದಾಗ, ಆಡಳಿತದಲ್ಲಿ ಏನಾದ್ರೂ ಸಮಸ್ಯೆಗಳಾದಾಗ, ಅಸಂವಿಧಾನಿಕತೆಯಿಂದ ಆಡಳಿತ ನಡೆಸ್ತಾ ಇರುವಾಗ, ಅಂಡ್ ಆರ್ಥಿಕತೆಗೆ ಆ ಆರ್ಥಿಕತೆ ಸ್ಥಿರತೆಗೆ ಏನಾದ್ರೂ ಧಕ್ಕೆ ಉಂಟಾದಾಗ ನಮ್ಗೆ ತುರ್ತು ಪರಿಸ್ಥಿತಿಯನ್ನ ಹೇರಲೇಬೇಕಾದ ಸಂದರ್ಭ ಬರುತ್ತೆ. ಓಕೆ, ದೇಶದ ಭದ್ರತೆ, ಆಡಳಿತದಲ್ಲಿ ಅನಾಚಾರ ಅಥವಾ ಅಸಂವಿಧಾನಿಕವಾಗಿ ಆಡಳಿತ ಮಾಡಿದ್ರೆ, ಅಂಡ್ ಆರ್ಥಿಕ ಪರಿಸ್ಥಿತಿ. ಸೊ ಸಂವಿಧಾನದ ಭಾಗ 18ರ ಅಡಿಯಲ್ಲಿ ತುರ್ತು ಪರಿಸ್ಥಿತಿಗಳ ಬಗ್ಗೆ ಅಂಶಗಳನ್ನ ಕೊಟ್ಟಿದ್ದಾರೆ.
ಯಾವ್ಯಾವ ವಿಧಿಗಳ ಬಗ್ಗೆ ಅಂದ್ರೆ 352ರಿಂದ 360. 352ರಿಂದ 53, 52, 53, ಆಮೇಲೆ 54, 55. ಈ 4 ವಿಧಿಗಳು ಯಾವ್ದ್ರ ಬಗ್ಗೆ ಹೇಳಿದೆ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳಿದವೆ. 356, 357, 358, 359 ಇವೆಲ್ಲ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳಿದವೆ. 360, 61, 62ಗೆಲ್ಲ ಹಣಕಾಸಿನ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳಿದವೆ. ಬಟ್ ನೀವು ಕನ್ಸಿಡರ್ ಮಾಡ್ಬೇಕಾಗಿರೋದು ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್. 352, 356, 360 +4 ಮಾಡ್ತಾ ಹೋಗ್ಬಿಡಿ. ಓಕೆ, ಸೊ ಇದು ಭಾಗ 18ರಲ್ಲಿ ತುರ್ತು ಪರಿಸ್ಥಿತಿ ಬರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಇನ್ನು ತುರ್ತು ಪರಿಸ್ಥಿತಿಯಲ್ಲಿ 3 ವಿಧಗಳನ್ನ ಕಾಣ್ತೀವಿ. ಯಾವ್ಯಾವುದು? ಮೊದಲೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಇಸ್ ಸ್ಟೇಟ್ ಎಮರ್ಜೆನ್ಸಿ, ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತ. ಈ ಕೆಳಗಿನ ಯಾವ ತುರ್ತು ಪರಿಸ್ಥಿತಿಯನ್ನ ನಾವು ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳ್ತಾರೆ. ರಾಜ್ಯ ತುರ್ತು ಪರಿಸ್ಥಿತಿ ಆರ್ ಸ್ಟೇಟ್ ಎಮರ್ಜೆನ್ಸಿ, ಅಂಡ್ ಆರ್ಥಿಕ ತುರ್ತು ಪರಿಸ್ಥಿತಿ, ಫಿನಾನ್ಷಿಯಲ್ ಎಮರ್ಜೆನ್ಸಿ. ಅಕಸ್ಮಾತ್ ಡಿಸ್ಕ್ರಿಪ್ಟಿವ್ ನಲ್ಲಿ ತುರ್ತು ಪರಿಸ್ಥಿತಿಯ ಬಗ್ಗೆ ವಿವರಿಸಿ, ತುರ್ತು ಪರಿಸ್ಥಿತಿಯ ವಿಧಿಗಳ ಬಗ್ಗೆ ವಿವರಿಸಿ, ವಿಧಗಳ ಬಗ್ಗೆ ವಿವರಿಸಿ ಅಂತಂದಾಗ ತುರ್ತು ಪರಿಸ್ಥಿತಿ ಅಂತ ಬರ್ದು, ಓಕೆ ನಾನು ಹೇಳ್ತೀನಿ ಹೇಗ್ ಬರಿಬೇಕು ಅಂತೆಲ್ಲ ಎಲ್ಲ. ಫಸ್ಟ್ ಏನ್ ಮಾಡಿ, ಅದು ಯಾವ ಭಾಗದ ಅಡಿಯಲ್ಲಿ ಬರ್ತದೆ ಅಂಡ್ ಯಾವ ವಿಧಿ ಅಡಿಯಲ್ಲಿ ಬರ್ತದೆ ಅಂಡ್ ಯಾವ ರೀತಿ ಡಿವೈಡ್ ಮಾಡಲಾಗಿದೆ, ರಾಷ್ಟ್ರೀಯ, ರಾಜ್ಯ, ಹಣಕಾಸು. ಓಕೆ, ಅದಾದ್ಮೇಲೆ ರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಂತ 2 ಅಂಶ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ 2 ಅಂಶ, ಹಣಕಾಸಿಗೆ ಸಂಬಂಧಪಟ್ಟಂತೆ 2 ಅಂಶ ಬರ್ದ್ಬಿಡ್ಬೇಕು. ಯಾಕಂದ್ರೆ ಅಷ್ಟು ಬರೋಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ. ಓಕೆ, ಸೊ ಇಷ್ಟು ಬರೀರಿ. ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಫಸ್ಟ್ ನೋಡ್ಕೊಳ್ಳೋಣ, ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ಏನು ಅಂತ. ನಿಮ್ ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ಏನು, ಹೇಗಿರುತ್ತೆ? ಇಡೀ ಭಾರತಕ್ಕೆ ಸಂಬಂಧಪಡುತ್ತಾ ಅಥವಾ ಯಾವುದೋ ಒಂದು ಮೂಲೆಗೆ ಸಂಬಂಧಪಡುತ್ತಾ ನಿಮ್ಮ ಪ್ರಕಾರ? ಇಡೀ ಭಾರತಕ್ಕೆ ಸಂಬಂಧಪಡುತ್ತೆ. ಹೌದು, ಅಫ್ಕೋರ್ಸ್ ಆಲ್ ಇಂಡಿಯಾ, ಇಟ್ಸ್ ಅಫ್ಕೋರ್ಸ್ ಭಾರತಕ್ಕೆ. ಓಕೆ, ಈಗ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರ್ತಿದೀವಿ ಅಂತ ಅನ್ಕೊಳ್ಳಿ. ಓಕೆ, ನಾವೇ ಈಗ ಕೇಂದ್ರ ಸಚಿವ ಸಂಪುಟ ನಮ್ದೇನೆ, ನೀವ್ ಯಾರೋ ಒಬ್ರು ಪ್ರಧಾನಮಂತ್ರಿ ಆಗಿದ್ದೀರಾ ಅನ್ಕೊಳ್ಳಿ, ನಾವೆಲ್ಲರೂ ಸಚಿವ ಸಂಪುಟದಲ್ಲಿರುವ ಮಂತ್ರಿಗಳು ಅನ್ಕೊಳ್ಳಿ. ಈಗ ನಾವು ಒಂದ್ ಯಾವ್ದೋ ದೇಶದಲ್ಲಿ ಕೇವಲ ಒಂದು ಭಾಗಕ್ಕೆ ಮಾತ್ರ ತುಂಬಾ ಎಫೆಕ್ಟ್ ಆಗ್ತಿದೆ, ಮಿಕ್ಕಿದ ದೇಶ ಎಲ್ಲ ಚೆನ್ನಾಗಿದೆ. ಕೇವಲ ಸೌತ್ ಇಂಡಿಯಾ ಅಥವಾ ಆ ಕಡೆ ಈಶಾನ್ಯ ಭಾರತ ಇದೆಯಲ್ಲ, ಅದು ಒಂದಕ್ಕೇನೆ ಎಮರ್ಜೆನ್ಸಿ ತರಬೇಕಾದ ಅವಶ್ಯಕತೆ ಇದೆ. ಅದು ಒಂದಕ್ಕೆ ತರಬೇಕಾಗಿದ್ದ ಸಲುವಾಗಿ ನಾವ್ ಇಡೀ ದೇಶಕ್ಕೆ ಅಪ್ಲೈ ಮಾಡ್ಬೋದಾ ಅಥವಾ ಅದು ಅಷ್ಟೇ ಭಾಗಕ್ಕೆ ನಾವು ಅಪ್ಲೈ ಮಾಡ್ಬೋದಾ ನ್ಯಾಷನಲ್ ಎಮರ್ಜೆನ್ಸಿ ಅನ್ನೋ ಹೆಸರನ್ನ ಇಟ್ಕೊಂಡು? ಈಗ ಏನ್ ಡಿಸೈಡ್ ಮಾಡ್ತೀರಿ ಪ್ರಧಾನಮಂತ್ರಿಗಳು? ನೀವೆಲ್ಲರೂ ಪ್ರಧಾನಮಂತ್ರಿ. ರಾಷ್ಟ್ರದ ಭದ್ರತೆಗೆ ಧಕ್ಕೆ ಉಂಟಾದಾಗ, ಅಲ್ಲ ನಾನ್ ಕ್ವಶನ್ ಕೇಳ್ತಿರೋದು ಅರ್ಥ ಆಗ್ತಿದೆನಾ? ಈಗ ಈಶಾನ್ಯ ಭಾರತಕ್ಕೆ ಅಷ್ಟೇ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೊಳ್ಳಿ. ಈಗ ಇದಕ್ಕಷ್ಟೇ ನ್ಯಾಷನಲ್ ಎಮರ್ಜೆನ್ಸಿ, ಆ ಭಾಗಕ್ಕಷ್ಟೇ ನ್ಯಾಷನಲ್ ಎಮರ್ಜೆನ್ಸಿ ತರಕಾಗುತ್ತಾ ಅಥವಾ ಇಡೀ ದೇಶಕ್ಕೆ, ಅದ್ರ ಜೊತೆ ಇಡೀ ದೇಶಕ್ಕೂ ತರಕಾಗುತ್ತಾ? ವೆರಿ ಗುಡ್, ಅಷ್ಟೇ ಭಾಗಕ್ಕೆ ತರ್ಬೋದು. ಯಾವ್ದೋ ಒಂದು ಮೂಲೆನಲ್ಲಿಯೂ ನೀವು ತರ್ಬೋದು ರಾಷ್ಟ್ರೀಯ ಎಮರ್ಜೆನ್ಸಿ, ಯಾವ್ದೋ ಒಂದು ಇಷ್ಟೇ ಮೂಲೆಗೂ ನ್ಯಾಷನಲ್ ಎಮರ್ಜೆನ್ಸಿ ತರ್ಬೋದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರ್ಬಿಡ್ತಾರೆ. ಓಕೆ, ಹಂಗಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಯಾವ್ದೋ ಒಂದು ಮೂಲೆಗೂ ಹೇರ್ಬೋದು ಅಂತ. ಬರೀ ಸೌತ್ ಇಂಡಿಯಾಕ್ಕಷ್ಟೇನೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರ್ಬೋದು, ಬರೀ ನಾರ್ತ್ ಅಷ್ಟೇನೆ ಹೇರ್ಬೋದು, ಇಲ್ಲ ಇಡೀ ದೇಶಕ್ಕಾದ್ರೂ ಹೇರ್ಬೋದು, ಅಥವಾ ಒಂದು ಮೂಲೆಯನ್ನ, ಒಂದು ಪ್ರದೇಶಕ್ಕೆ ಸೀಮಿತವಾಗಾದ್ರೂ ಹೇರ್ಬೋದು. ಅದನ್ನ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಅಷ್ಟೇ ಭಾಗಕ್ಕೆ ಹೇರ್ಬೋದು. ಓಕೆ, ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ನಾವು ವಿಧಿ 352ರ ಅಡಿಯಲ್ಲಿ ಕಾಣ್ತೀವಿ. ವಿಧಿ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡುತ್ತೆ. ತುರ್ತು ಪರಿಸ್ಥಿತಿನ ಘೋಷಿಸುವ ಕಾರಣಗಳು, ಯಾವ ಸಮಯದಲ್ಲಿ ಆ ಕಾನ್ಸೆಪ್ಟ್ ಬರುತ್ತೆ, ಯಾವ ಸಮಯದಲ್ಲಿ ನಾವು ಅದನ್ನ ತುರ್ತು ಪರಿಸ್ಥಿತಿಯನ್ನ ಹೇರ್ಬೇಕು ಅಂತ ನಾವ್ ಅನ್ಕೋತೀವಿ. ಈಗ ಸದ್ಯಕ್ಕೆ ನಾವೆಲ್ಲರೂ ಸಚಿವ ಸಂಪುಟದವ್ರು ಅನ್ಕೊಳ್ಳೋಣ, ಕ್ಯಾಬಿನೆಟ್. ನಿಮ್ಗೆ ಯಾವ್ಯಾವ ಮಿನಿಸ್ಟ್ರಿ ಇಷ್ಟ ಆಗುತ್ತೋ ಅದನ್ನ ನೀವು ಆ ಮಿನಿಸ್ಟ್ರಿ ಮಂತ್ರಿ ಅಂತ ಅನ್ಕೊಂಬಿಡಿ. ಓಕೆ, ಪ್ರಧಾನಮಂತ್ರಿ ಆಗಕ್ಕೆ ಯಾರು ಇಷ್ಟಪಡ್ತಿದ್ದೀರಾ ಅವರು ನಾನೇ ಪ್ರಧಾನಮಂತ್ರಿ ಅನ್ಕೊಳ್ಳಿ. ಈಗ ನಾವು ಡಿಸೈಡ್ ಮಾಡ್ಬೇಕಾಗಿದೆ
ಡಿಸಿಷನ್ ತಗೊಳ್ಬೇಕಿದೆ. ಸೊ ನಿಮ್ಮನ್ ಕೇಳ್ತಾ ಹೋಗ್ತೀನಿ ಯಾವ ಟೈಮ್ ನಲ್ಲಿ ಮಾಡ್ತೀರಾ ಹೇಗೆ ಅಂತ. ಓಕೆ, POK ಆಗಿರ್ಬೋದು, ಜಮ್ಮು ಕಾಶ್ಮೀರಲ್ಲಿ ಮಾಡಿದ್ರು, ಮಣಿಪುರಲ್ಲಿ ಮಾಡ್ತಾರೆ. ಆ ಕಡೆನೆ ತುಂಬಾ ಗದ್ದಲ. ನಾವು ಸೌತ್ ಕರ್ನಾಟಕದವ್ರು ಆರಾಮಾಗಿದ್ದೀವಿ, ಸೌತ್ ಇಂಡಿಯಾದವ್ರು ಆರಾಮಾಗಿದ್ದೀವಿ. ನಾವಾಯ್ತು, ನಮ್ ಕೆಲ್ಸ ಆಯ್ತು. ಓಕೆ, ತುರ್ತು ಪರಿಸ್ಥಿತಿಯನ್ನ ಘೋಷಿಸೋಕೆ ಕಾರಣ, ನಾವೆಲ್ಲರೂ ಸಚಿವ ಸಂಪುಟದಲ್ಲಿ ಇದೀವಿ ಅಂತ ಅನ್ಕೊಳ್ಳಿ. ಈಗ ಭಾರತದಲ್ಲಿ ಯುದ್ಧ ಸ್ಟಾರ್ಟ್ ಆಗ್ಬಿಡ್ತು, ಪಾಕಿಸ್ತಾನಕ್ಕೂ ಮತ್ತು ಭಾರತಕ್ಕೂ, ಅಥವಾ ಚೀನಾಕ್ಕೂ ಭಾರತಕ್ಕೂ ಯುದ್ಧ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ. ಅವಾಗ ಆ ಎಲ್ಲಾ ಡಿಪಾರ್ಟ್ಮೆಂಟ್ ಗಿಂದನೂ ನಮಗೆ ಸಹಕಾರ ಬೇಕು. ಅಂಡ್ ದೇಶದ ಎಲ್ಲಾ ಡಿಪಾರ್ಟ್ಮೆಂಟ್ ಅನ್ನು ಒಂದೇ ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡ್ಬೇಕಾಗಿದೆ. ಯಾಕಂದ್ರೆ ತಮಿಳ್ನಾಡ್ದವ್ರು ಬಂದು ನೀವು ಪಾಕಿಸ್ತಾನದವ್ರ ಜೊತೆ ಯುದ್ಧ ಮಾಡ್ಬೇಡಿ ಅನ್ನೋದು, ಆಂಧ್ರದವ್ರು ಬಂದು ನೀವು ಪಾಕಿಸ್ತಾನ ಜೊತೆ ಯುದ್ಧ ಮಾಡ್ಬೇಡಿ ಅನ್ನೋದು, ಅವ್ರವ್ರು ಒಂದೊಂದು ಅದೇನೋ ಹೇಳ್ತಾರಲ್ಲ, ಎತ್ತಿ ಏರಿಗಿಳಿತು ಕೋಣ ನೀರಿಗೆ ಏನೋ ನೀರಿಗಿಳಿತು ಅಂತಾರಲ್ಲ, ಹಂಗೆ ಭಾರತದಕ್ಕೆ ಧಕ್ಕೆ ಬಂದಾಗ, ಭಾರತದ ಭದ್ರತೆಗೆ ನೀವು ಧಕ್ಕೆ ಬಂದಾಗ, ಪಾಕಿಸ್ತಾನದವ್ರು ಯುದ್ಧ ಮಾಡ್ತಿರುವಾಗ ನಮ್ಮವರೇನೆ ಮಾಡ್ಬೇಡಿ ಅಂತ ಒಬ್ರು, ಮಾಡಿ ಅಂತ ಒಬ್ರು, ನಿಮಗ್ ಅವಕಾಶನೇ ಇಲ್ಲ. ಇಡೀ ದೇಶದ ಸಮಸ್ತ ಅಧಿಕಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡ್ ಬಿಡುತ್ತೆ. ನಿಮಗ್ ಒಪಿನಿಯನ್ ಕೊಡಕ್ಕೆ ಬಿಡೋದಿಲ್ಲ ಅವರು ರಾಜ್ಯ ಸರ್ಕಾರಗಳಿಗೆ. ಹಾಗಾಗಿ ಯುದ್ಧದ ಸಮಯದಲ್ಲಿ, ಯುದ್ಧ ಅನ್ನೋದು ಯಾವುದೋ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯುದ್ಧ ಅನ್ನೋದು ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದು. ಪಾಕಿಸ್ತಾನದವ್ರು ಏನಾದ್ರು ಆಂಧ್ರ ಪ್ರದೇಶದವ್ರು ಇದಾರೆ, ಇವ್ರು ಬೇಡ, ಇವ್ರು ಗುಂಡಾಕೋದ್ ಬೇಡ, ನೀನ್ ಸರ್ಕೋ ಅಂತ ಹೇಳ್ತಾರ ಅವರು. ಇಂಡಿಯಾ ಅಂತ ಬಂದ್ರೆ ಗುಂಡಾಕ್ತಿರ್ತಾರೆ. ಅವಾಗ ನೀವು ಅವರು ನೋಡ್ತಾರ ನಿಮ್ಮನ್ನ, ಆಂಧ್ರ ಪ್ರದೇಶದವ್ರು ಇದ್ದೀರಾ, ಈ ಸೋಲ್ಜರ್ ಆಂಧ್ರದವನಿದ್ದಾನೆ, ಈ ಸೋಲ್ಜರ್ ಕರ್ನಾಟಕದವ್ರಿದ್ದಾರೆ ಅಂತ ನೋಡಲ್ಲ. ಇಂಡಿಯಾ ಅಂದ್ರೆ ಹೊಡಿ ಅಂದಿರ್ತಾರ ಅಷ್ಟೇ. ಹಾಗಾಗಿ ಬೇರೆ ಬೇರೆ ಆಗ್ಬಾರ್ದು, ಒಪಿನಿಯನ್ಗಳು ಬೇರೆ ಬೇರೆ ತರಬಾರ್ದು, ಸಮಸ್ತ ಅಧಿಕಾರ ನಮ್ ಕೈಯಲ್ಲಿ ಇರ್ಬೇಕು ಅಂತ ಕೇಂದ್ರ ಸರ್ಕಾರ ಸಮಸ್ತ ಅಧಿಕಾರವನ್ನ ತಮ್ಮ ಹತ್ರ ತೆಗೆದುಕೊಳ್ತಾರೆ. ಇನ್ನೊಂದು ಬಾಹ್ಯ ಆಕ್ರಮಣ. ಅದೇ ಹೊರಗಡೆಯಿಂದ ಏನಾದ್ರೂ ಆಕ್ರಮಣಗಳಾದ್ರೆ, ಭಾರತಕ್ಕೆ ಹೊರಗಡೆಯಿಂದ ಯಾವುದೋ ವಿದೇಶಿಗರಿಂದ ಆಕ್ರಮಣಗಳಾದ್ರೆ ಆ ಟೈಮ್ ನಲ್ಲಿ. ಅಂಡ್ ಸಶಸ್ತ್ರ ಬಂಡಾಯ, ಆರ್ಮ್ ರೆಬಿಲಿಯನ್ ಅಂತೀವಿ. ಜಗಳ ಆಗೋದ್ ಬೇರೆ, ಬಂಡಾಯಗಳಾಗೋದ್ ಬೇರೆ, ಸ್ಟ್ರೈಕ್ಗಳಾಗೋದು ಬೇರೆ, ಮೆರವಣಿಗೆಗಳು ಮಾಡೋದ್ ಬೇರೆ. ಆದ್ರೆ ಶಸ್ತ್ರಗಳನ್ನ ಹಿಡಿದುಕೊಂಡು ನೀವು ಬಂಡಾಯ ಮಾಡ್ತೀವಿ, ಶಸ್ತ್ರಗಳನ್ನ ಹಿಡಿದುಕೊಂಡು ನೀವು ಹೊಡೆದಾಡ್ತೀವಿ ಅಂದ್ರೆ ಅವಾಗ ಲೈಕ್ ತುಂಬಾ ಜನ ಜೀವ ಕಳ್ಕೊತಾರೆ. ಅವಾಗ ಏನ್ ಮಾಡ್ತಾರೆ, ಸಶಸ್ತ್ರ ಬಂಡಾಯ ಅನ್ನೋ ಒಂದು ರೀಸನ್ ಇಟ್ಕೊಂಡು ತುರ್ತು ಪರಿಸ್ಥಿತಿಯನ್ನ ಹೇರ್ಬಹುದು. ಈ 1974-75 ಲೋಕಸಭಾ ಚುನಾವಣೆ ಬರುತ್ತೆ. ಆ ಟೈಮ್ ನಲ್ಲಿ ನಾನ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹೋಗುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಭ್ರಷ್ಟಾಚಾರದ ಮೂಲಕ ಚುನಾವಣೆಯನ್ನ ಗೆದ್ದು ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಅಂತ ಬರುತ್ತೆ. ಅವಾಗ ಆ ಕೇಸ್ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಉತ್ತರ ಪ್ರದೇಶ್ ಅಲಹಾಬಾದ್ ಕೋರ್ಟ್ ಆಲ್ರೆಡಿ ತೀರ್ಪು ಕೊಟ್ಟಿರುತ್ತೆ. ಅಂಡ್ ಸುಪ್ರೀಂ ಕೋರ್ಟ್ ಕೂಡ ಕೊಡುತ್ತೆ ಆಮೇಲೆ. ಏನಂತ, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಹುದ್ದೆಗೇರಿದ್ದು ಅಸಂವಿಧಾನಿಕವಾಗಿ ಭ್ರಷ್ಟಾಚಾರದ ಮೂಲಕ ಹೋಗಿದ್ದು ತೀರ್ಪಿನಲ್ಲಿ ಸಾಬೀತಾಗಿದೆ ಅಂತ. ಈ ತೀರ್ಪು ಬಂದ ತಕ್ಷಣನೇ ಇಂದಿರಾ ಗಾಂಧಿ ಅವ್ರು ಯಾರ ಹತ್ರ ಹೋಗ್ತಾರೆ, ರಾಷ್ಟ್ರಪತಿ ಅವ್ರ ಹತ್ರ ಹೋಗ್ತಾರೆ. ಯಾಕೆ ಹೋಗ್ತಾರೆ, ತುರ್ತು ಪರಿಸ್ಥಿತಿ ಹೇರ್ಬಿಡಿ ಅಂತ. ಯಾಕೆ, ಯಾರು ಮಾತಾಡಕ್ ಆಗೋದಿಲ್ಲ. ನೆಕ್ಸ್ಟ್ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಪವರ್ ಇರುತ್ತೆ. ಇಡೀ ದೇಶ ನನ್ ಕೈಯಲ್ಲಿ ಬರ್ಬೇಕು, ಯಾರ್ದು ಏನೋ ನಡಿಬಾರ್ದು. ಸೊ ಹೇರಿ ತುರ್ತು ಪರಿಸ್ಥಿತಿ ಅಂತ ರಾಷ್ಟ್ರಪತಿ ಅವ್ರ ಹತ್ರ ಹೋಗ್ತಾರೆ. ಅವಾಗ ರಾಷ್ಟ್ರಪತಿ ಅವರು ಭಾರತದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರ್ಬಿಡ್ತಾರೆ. ಯಾವ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರೆ. ಯಾವ ರೀಸನ್ ಇಟ್ಕೊಂಡು ಹೇರ್ತಾರೆ, ಭಾರತದಲ್ಲಿ ದಂಗೆ ಆಗ್ತಿದೆ. ಅವಾಗ ಸ್ವಲ್ಪ ಜನ ಏನ್ ಮಾಡ್ತಾರೆ, ಇಂದಿರಾ ಗಾಂಧಿ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಅವಾಗ ಏನ್ ಮಾಡ್ತಾರೆ, ಭಾರತದಲ್ಲಿ ದಂಗೆ ಆಗ್ತಿದೆ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾನು ದೇಶವನ್ನ ಕಾಪಾಡ್ತಿದ್ದೀನಿ ಅಂತ ಹೇಳಿ ಇಟ್ಕೊಂಡು ತುರ್ತು ಪರಿಸ್ಥಿತಿಯನ್ನ ಹೇರ್ಬಿಡ್ತಾರೆ. ಆ ಟೈಮ್ ನಲ್ಲಿ ಅದ್ರ ಸಲುವಾಗಿ ಮತ್ತೆ ಇನ್ನೊಂದು 2 ಪಾಯಿಂಟ್ಸ್ ಬರುತ್ತೆ. ಆ ಒಂದು ರೀಸನ್ ಸಲುವಾಗಿ, ಆ ಒಂದು ಸಿಚುವೇಶನ್ ಸಲುವಾಗಿ 2 ಸಂವಿಧಾನಿಕ ಬದಲಾವಣೆ ಆಗುತ್ತೆ, ತಿದ್ದುಪಡಿ ಆಗುತ್ತೆ. ಏನಂದ್ರೆ, ಇಂದಿರಾ ಗಾಂಧಿ ಅವರು ಒಬ್ಬರೇ ಡೈರೆಕ್ಟ್ ಆಗಿ ಹೋಗಿ ಪ್ರೆಸಿಡೆಂಟ್ ನ ಮೀಟ್ ಆಗ್ತಾರೆ. 1 ಪಾಯಿಂಟ್. ಪ್ರೆಸಿಡೆಂಟ್ ಅವರು ಈ ರೀಸನ್ ಮತ್ತೆ ಏನಾದ್ರು ಆಗ್ತಿದೆನಾ, ಸಂವಿಧಾನಿಕ ಓಕೆ, ವಾಯ್ಸ್ ಮತ್ತೆ ಹೋಯ್ತು ಅನ್ಕೊಂಡೆ. ಒಂದ್ ರೀಸನ್ ನೋಡ್ಕೊಳ್ಳಿ, ಇಂದಿರಾ ಗಾಂಧಿ ಅವರು ಒಬ್ರೇ ಹೋಗಿ ಪ್ರೆಸಿಡೆಂಟ್ ನ ಮೀಟ್ ಆಗಿ ಹೇಳ್ತಾರೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಅಂತ. ದಿಸ್ ಒನ್ ಇಸ್ ಫಸ್ಟ್ ರೀಸನ್, ಫಸ್ಟ್ ತಿದ್ದುಪಡಿ ಆಗುತ್ತೆ ಅದು ಮುಂದೆ. ಸೆಕೆಂಡ್ ಒನ್ ಏನಂದ್ರೆ, ಯಾವ ರೀಸನ್ಗೆ, ದಂಗೆ ಆಗ್ತಿದೆ ಭಾರತದಲ್ಲಿ ಅಂತ ರೀಸನ್ ಕೊಟ್ಕೊಂಡು ತುರ್ತು ಪರಿಸ್ಥಿತಿಯನ್ನ ಹೇರ್ತಾರೆ. ಅದು 2ನೇ ತಿದ್ದುಪಡಿ ಕಾರಣ ಆಗುತ್ತೆ. ಮೊದಲೇದೇನಂದ್ರೆ, ನೆಕ್ಸ್ಟ್ ಯಾವುದೇ ಪ್ರಧಾನ ಮಂತ್ರಿ ರಾಷ್ಟ್ರಪತಿ ಅವರಿಗೆ ಸಲಹೆಯನ್ನ ಕೊಡಬೇಕಾದ್ರೆ ಸಚಿವ ಸಂಪುಟದ ಅನುಮೋದನೆ ಬೇಕು.
ಒಬ್ರೇ ಪ್ರಧಾನಮಂತ್ರಿ ಹೋಗಿ ರಾಷ್ಟ್ರಪತಿಯವರಿಗೆ ಯಾವುದೇ ಸಲಹೆಯನ್ನ ಕೊಡುವಂತಿಲ್ಲ. ಪ್ರಧಾನಮಂತ್ರಿಗಳು ಕೊಡುವ ಸಲಹೆಗೆ ಸಚಿವ ಸಂಪುಟದ ಒಪ್ಪಿಗೆ ಬೇಕು. ಇಂದಿರಾ ಗಾಂಧಿ ಅವರು ಸಚಿವ ಸಂಪುಟವನ್ನ ಮರ್ತೇ ಹೋಗಿದ್ರು ಅವತ್ತು. ಸಚಿವ ಸಂಪುಟದಲ್ಲಿ ಇದಾರೆ ಅನ್ನೋದು ಮರ್ತಿದ್ರು, ಸಚಿವ ಸಂಪುಟ ಇದೆ ಅನ್ನೋದು ಮರ್ತಿದ್ರು. ಅದಕ್ಕೆ ಸಂವಿಧಾನದಲ್ಲಿ ತಿದ್ದುಪಡಿಯನ್ನ ತಗೊಂಡ್ ಬರ್ತಾರೆ. ಮೊರಾರ್ಜಿ ದೇಸಾಯಿ ಅವರು, ಇಂದಿರಾ ಗಾಂಧಿ ಅವರು 42ನೇ ತಿದ್ದುಪಡಿಯಿಂದ ತಮಗ್ ಹೇಗ್ ಬೇಕೋ ಅದೆಲ್ಲ ಸೆಟಪ್ ಮಾಡ್ಕೊಂಡಿರ್ತಾರೆ ಸಂವಿಧಾನವನ್ನ. 44ನೇ ತಿದ್ದುಪಡಿಯ ಮೂಲಕ ಇವ್ರು ಮಾಡಿದ್ದನ್ನೆಲ್ಲ ಮೊರಾರ್ಜಿ ದೇಸಾಯಿ ಅವರು ಬಂದು ಮತ್ತೆ ಚೇಂಜ್ ಮಾಡ್ತಾರೆ. ಓಕೆ, 1 ಪಾಯಿಂಟ್ ಏನು, ಸಚಿವ ಸಂಪುಟ ಕ್ಯಾಬಿನೆಟ್ ಸಚಿವ ಸಂಪುಟದ ಒಪ್ಪಿಗೆಯನ್ನ ಪಡಿಲೇಬೇಕು ಪ್ರಧಾನಮಂತ್ರಿ ಆದವರು ಅನ್ನೋದು ಒಂದ್ ತಗೊಂಡ್ಬರ್ತಾರೆ. ಅವಾಗ ಮ್ಯಾಂಡೇಟರಿ ಆಗುತ್ತೆ. ನಾನ್ ನಿಮ್ಗೆ ಹೇಳ್ತಿದ್ದೆ, ಶಿಫಾರಸು ಯಾರು ಮಾಡ್ತಾರೆ, ಸಚಿವ ಸಂಪುಟ. ಪ್ರಧಾನಮಂತ್ರಿ ಅನ್ಬಾರ್ದು, ಸಚಿವ ಸಂಪುಟ ಅನ್ಬೇಕು ಅಂತ. ಯಾಕೆಂದ್ರೆ ಮೇನ್ ಆಗಿ ಕೊಟ್ಟಿದ್ದಾರೆ ಈ ರೀಸನ್ ಸಲುವಾಗಿ. ಇನ್ನೊಂದೇನಂದ್ರೆ, ಬರೀ ದಂಗೆ ಅಲ್ಲ, ದಂಗೆಯನ್ನ ಹೆಸರು ಸಶಸ್ತ್ರ ಅಂತ ನೀವು ಮೆನ್ಷನ್ ಮಾಡ್ಬೇಕು. ಸಂವಿಧಾನದಲ್ಲಿ ಸಶಸ್ತ್ರ ಅನ್ನೋ ವರ್ಡ್ ಅನ್ನ ಮೆನ್ಷನ್ ಮಾಡಿದ್ದಾರೆ 44ನೇ ತಿದ್ದುಪಡಿಯ ಮೂಲಕ. ಯಾಕೆ ಅಂತಂದ್ರೆ, ಬರೀ ದಂಗೆ ಅಂದ್ರೆ 4 ಜನ ಹೋಗಿ ಸ್ಟ್ರೈಕ್ ಮಾಡಿದ ತಕ್ಷಣ ಭಾರತದಲ್ಲಿ ದಂಗೆ ಆಗ್ತದ? ಆ ರೀಸನ್ ಸಲುವಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರದ ಅಂತ. ದಂಗೆ ಆಗ್ಲಿ, ಜನಗಳಿಗೆ ನಾಗರಿಕರಿಗೆ ಹಕ್ಕಿದೆ ಸ್ಟ್ರೈಕ್ ಮಾಡೋದಕ್ಕೆ, ಬಟ್ ಆ ಸ್ಟ್ರೈಕ್ ಅನ್ನ ಇಟ್ಕೊಂಡು ನೀವು ತುರ್ತು ಪರಿಸ್ಥಿತಿಯನ್ನ ಹೇರ್ತೀನಿ ಅಂದ್ರೆ ಯಾವ ಸೀಮೆನ ಹೇರಿ ಅಂತ ಕೇಳಿದ್ರು ಅವರು. ಅದಕ್ಕಾಗಿ ಸಶಸ್ತ್ರ ದಂಗೆ, ಅವ್ರೇನಾದ್ರು ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡು ಇನ್ನೊಬ್ಬ ನಾಗರಿಕರಿಗೆ ಏನಾದ್ರು ಜೀವಕ್ಕೆ ಭಯ ಆಗಿ, ದೇಶದ ನಾಗರಿಕರಿಗೆ ಅದೇನಾದ್ರೂ ಭಯ ಉಂಟಾದ್ರೆ ಅವಾಗ ನೀವು ತುರ್ತು ಪರಿಸ್ಥಿತಿ ಹೇರಿ. ಸಶಸ್ತ್ರ ದಂಗೆಗೆ ಮಾತ್ರ, ಆ ರೀಸನ್ಗೆ ಮಾತ್ರ ನೀವು ತುರ್ತು ಪರಿಸ್ಥಿತಿಯನ್ನ ಹೇರ್ಬೇಕೆ ಹೊರತು ಬರೀ ದಂಗೆ ಆದ್ರೆ ಹೇರೋ ಹಾಗಿಲ್ಲ ಅಂತ. ಅದಾದ ನಂತರ ಸಂವಿಧಾನದಲ್ಲಿ ತಿದ್ದುಪಡಿ ಆಗುತ್ತೆ. ಓಕೆ, ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇರಲು ಇರಬೇಕಾದ ಕಾರಣಗಳು: ಯುದ್ಧ, ಬಾಹ್ಯ ಆಕ್ರಮಣ, ಸಶಸ್ತ್ರ ಬಂಡಾಯ. ಓಕೆ, ಸೊ ಇದಿಷ್ಟು ಕಾರಣಗಳು. ಇನ್ನ ಯಾರು ಘೋಷಣೆ ಮಾಡ್ತಾರೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೋರು ಯಾರು? ರಾಷ್ಟ್ರಪತಿಯವರು. ಅದಕ್ಕೆ ಅಲ್ವಾ ಇಂದಿರಾ ಗಾಂಧಿ ಅವರು ರಾಷ್ಟ್ರಪತಿಯವ್ರ ಹತ್ರ ಹೋಗಿದ್ದು. ಬಟ್ ಯಾರ ಶಿಫಾರಸ್ಸಿನ ಮೇರೆಗೆ ಹೇಳಿ? ಯಾರ ಶಿಫಾರಸ್ಸಿನ ಮೇರೆಗೆ? ಪ್ರಧಾನಮಂತ್ರಿಯವರು ಹೋಗಿ, ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ. ಯಾರ ಸಲಹೆ ಮೇರೆಗೆ? ಎಕ್ಸಾಕ್ಟ್ಲಿ, ಸಚಿವ ಸಂಪುಟ, ಪ್ರಧಾನಮಂತ್ರಿಯನ್ನೊಳಗೊಂಡ ಸಚಿವ ಸಂಪುಟ. ಅದು ಲಿಖಿತ ಸಲಹೆ. ಯಾಕೆ ಅಂದ್ರೆ, ಅಂತ ಅಂದ್ರೆ ಹೋಗಿ ಎಮರ್ಜೆನ್ಸಿ ಹಾಕ್ಬಾರ್ದು, ಲಿಖಿತವಾಗಿ ಇರ್ಬೇಕು, ಎಲ್ರದ್ದು ಒಪ್ಪಿಗೆ ಇರ್ಲೇಬೇಕು ಅನ್ನೋ ಸಲುವಾಗಿ ಇದನ್ನ ತುಂಬಾ ಫೋಕಸ್ ಇಟ್ಕೊಂಡು ಈ ಅಮೆಂಡ್ಮೆಂಟ್ ಅನ್ನ ತಗೊಂಬಂದ್ರು. ಮೊದ್ಲು ಇದು ಇರ್ಲಿಲ್ಲ. ಹೋಗಿ ಪ್ರೆಸಿಡೆಂಟ್ ಹೋಗಿ ಓಕೆ ಮಾಡೋದಿತ್ತು. ಬಟ್ ಅದಕ್ಕೆ ಮೊರಾರ್ಜಿ ದೇಸಾಯಿ ಅವರು, ಪ್ರೆಸಿಡೆಂಟ್ ಒಬ್ರೇ ಹೋಗೋ ಹಾಗಿಲ್ಲ, ಸಚಿವ ಸಂಪುಟದ ಎಲ್ಲಾ ಮಂತ್ರಿಗಳ ಅಂಗೀಕಾರ, ಒಪ್ಪಿಗೆಯನ್ನ ಲಿಖಿತ ರೂಪದಲ್ಲಿ ತೆಗೆದುಕೊಂಡು ರಾಷ್ಟ್ರಪತಿಯವರ ಹತ್ರ ಹೋಗ್ಬೇಕು ಅಂತ. ಓಕೆ, ನೆನ್ಪಿಟ್ಕೊಳ್ಳಿ. ಅಂಡ್ ಸಂಸತ್ತಿನ ಅನುಮೋದನೆ. 1 ತಿಂಗಳೊಳಗೆ 2 ಸದನಗಳ ಅನುಮೋದನೆ ಅಗತ್ಯವಾಗಿದೆ. ಬೈ ಚಾನ್ಸ್ 50-50 ಆಪ್ಷನ್ ಇತ್ತು ಅಂದ್ರೆ ಏನ್ ಮಾಡೋದು? ಆಕ್ಚುಲಿ ಗೊತ್ತಾ, ನಿಮ್ ಕರೆಕ್ಟ್ ಇದೆ, ಕ್ವಶನ್ ಕರೆಕ್ಟ್ ಇದೆ. ಈಗ ನೋಡಿ, ಬೇರೆಯವರೆಲ್ಲ ಅನ್ನೆಸೆಸರಿ ಕ್ವಶನ್ ಅನ್ಕೋಬೇಡಿ. ಯಾವ್ದು ಅನ್ನೆಸೆಸರಿ ಕ್ವಶನ್ ಇರುತ್ತೋ ನಾನು ಅದನ್ನ ಓದಕ್ ಹೋಗಲ್ಲ, ಟಚ್ ಮಾಡಕ್ ಹೋಗಲ್ಲ. ಅದು ಈ ಪಾಯಿಂಟ್ ಅಲ್ಲಿ, ಈ ಟೈಮ್ಗೆ ಅದು ಕ್ವಶನ್ ಅವ್ರು ರಿಲೇಟೆಡ್ ಆಗಿ ಕೇಳ್ತಿದ್ದಾರೆ ಅಂದ್ರೆ ನಾನು ಹೀಗೆ ಕ್ಲಿಯರ್ ಮಾಡ್ಬಿಡ್ತೀನಿ. ಬೇರೆ ಅದಿದ್ರೆ ನಾನು MCQs ಮಾಡುವಾಗ ಅಂತ ಹೇಳ್ತೀನಿ. ಓಕೆ, 50-50 ಅಂತ ಇರಲ್ಲ. ಯಾಕೆ ಅಂದ್ರೆ ನೋಡಿ, ಎಲ್ರು ಬಿಜೆಪಿ, ಈಗ ಸದ್ಯಕ್ಕೆ ಬಿಜೆಪಿ ಪಕ್ಷ ಇದೆ ಅಂತ ತಗೋತಿದೀನಿ. ಎಲ್ಲಾ ಮಂತ್ರಿಗಳು ಬಿಜೆಪಿ ಪಕ್ಷದವರೇ ಇರ್ತಾರ. ಬಿಜೆಪಿ ಪಕ್ಷದ ಲೋಕಸಭಾ ರಾಜ್ಯಸಭಾ ಸದಸ್ಯರಿಗೆ ಪ್ರಧಾನಮಂತ್ರಿ ಕರೆದು ಅವ್ರಿಗೆ ಹುದ್ದೆ ಕೊಟ್ಟಿರ್ತಾರ. ಸೊ ಪ್ರಧಾನಮಂತ್ರಿಗಳು ಏನ್ ಮಾಡಿದ್ರು ಇವ್ರು ಒಪ್ಕೊಳ್ಳೇಬೇಕಾ? 1 ಪಾಯಿಂಟ್. ಇನ್ನೊಂದ್ ಪಾಯಿಂಟ್, ಆಗಲ್ಲ, ನನಗಿದು ಇಷ್ಟ ಇಲ್ಲ ಅಂತಂದ್ರೆ ಪ್ರಧಾನಮಂತ್ರಿಯವ್ರು ಏನ್ ಮಾಡ್ತಾರೆ? ರಾಷ್ಟ್ರಪತಿಯವರು ಹೋಗಿ ಪಿನ್ ಹಾಕ್ತಾರೆ. ಅವನ್ಗೆ ನಾವು ಎಲ್ಲರೂ ಸೇರಿ ಡಿಸೈಡ್ ಮಾಡಿದ್ದು ಆ ಮಂತ್ರಿಗೆ ಇಷ್ಟ ಇಲ್ಲ ಅಂತೆ, ಅವನ ಕಡೆಯಿಂದ ರಾಜೀನಾಮೆ ತಗೊಳ್ಳಿ. ಯಾವ ಆಧಾರದ ಮೇಲೆ? ವೈಯಕ್ತಿಕ ಹೊಣೆಗಾರಿಕೆ ಆಧಾರದ ಮೇಲೆ ರಾಜೀನಾಮೆ ತಗೊಳ್ಳಿ ಅಂತ ಹೇಳ್ತಾರೆ. ಸೊ ರಾಷ್ಟ್ರಪತಿಯವರು ರಾಜೀನಾಮೆ ಕೊಟ್ಟು ಹೋಗಪ್ಪ ನೀನು ಅಂತ ಹೇಳ್ತಾರೆ. ಸೊ ಯೂಶುವಲಿ ಒಪ್ಕೋತಾರೆ. ಯಾಕೆಂದ್ರೆ ಅವ್ರದೇ ಬಳಗ, ಅವ್ರದೇ ಬಿಜೆಪಿ, ಅವ್ರದೇ ಪಕ್ಷ, ಅವ್ರ ಪ್ರಧಾನಮಂತ್ರಿನೇ, ಅವ್ರು ಮಾಡ್ತಾ ಇರೋದಕ್ಕೆ ಅವ್ರ ಬೆಂಬಲ ಕೊಡ್ಲೇಬೇಕು. ಇಷ್ಟ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇರು. 50-50 ಆಗಕ್ ಚಾನ್ಸೇ ಇಲ್ಲ. ಒಬ್ರು ಇಬ್ರು ಬಂಡಾಯ ಎದ್ದೇಳ್ಬಹುದು ಪಕ್ಷದಲ್ಲಿ. ಬಂಡಾಯ ಎದ್ರಾ ಗೆಟ್ ಔಟ್ ಅಂತಾರೆ.
ಯಾಕಂದ್ರೆ ಒಬ್ರಿಬ್ರ ಸಲುವಾಗಿ ಇಡೀ ಸರ್ಕಾರನ ಬೀಳ್ಸಕ್ ಆಗಲ್ಲ ಅಲ್ಲ. ಸೊ ಹಾಗಾಗಿ ಯೂಶಲಿ 50-50 ಇರಲ್ಲ, ಎಲ್ರ ಸಹಮತ ಇದ್ದೇ ಇರುತ್ತೆ. ಹಾಗಂತ ಬರದೇ ಇಲ್ವಾ ಮ್ಯಾಮ್ ಅಂದ್ರೆ ಬರುತ್ತೆ. ಕೆಲವೊಮ್ಮೆ ಅದಕ್ಕೆ ಬಂಡಾಯ ಎದ್ದೇಳೋದು ಅಂತಾರಲ್ಲ, ಪಕ್ಷದಲ್ಲಿ ಬಂಡಾಯ ಎದ್ದಿದೆ ಅಂತ ಹೇಳಿ ಬರುತ್ತೆ, ರಾಜೀನಾಮೆ ಕೊಡ್ತಾರೆ, ಹೋಗ್ತಿರ್ತಾರೆ ಅಷ್ಟೇ. ಹಾಗಾದ್ರೆ ಸಚಿವ ಸಂಪುಟಕ್ಕೆ ಏನೋ ವ್ಯಾಲ್ಯೂ ಇಲ್ವಾ ಅಂತಂದ್ರೆ, ಹಂಗೆ ಪ್ರತಿ ಡಿಸಿಷನ್ಗೂ 50-50 ಮಾಡ್ತಾ ಕೂತ್ರೆ ದೇಶ ನಡೆಯೋದು ಹೇಗೆ? ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನೆಗೆಟಿವ್ ಬಿಡಿ, ನಾಗ್ಲೇ ನೆಗೆಟಿವ್ ಹೇಳಿದೆ, ಪಾಸಿಟಿವ್ ಯೋಚನೆ ಮಾಡಿ. ಎಲ್ಲದಕ್ಕೂ ನಾವ್ನಲ್ಲ ನೀನಲ್ಲ ಅಂತ ಹೇಳಿದ್ರೆ ಮತ್ತೆ ದೇಶ ನಡೆಯೋದು ಹೇಗೆ? ಸೊ ಹಾಗಾಗಿ ಒಂದು ಸಹಮತ ಇದ್ದೇ ಇರುತ್ತೆ ಅಂತ. ಓಕೆ, ಇನ್ನ ಸಂಸತ್ತಿನ ಅನುಮೋದನೆ. ಓಕೆ, ಸಚಿವ ಸಂಪುಟ ಡಿಸೈಡ್ ಆಯ್ತು, ಪ್ರಧಾನಮಂತ್ರಿಯವರು ಒಪ್ಕೊಂಡ್ರು, ಪ್ರಧಾನಮಂತ್ರಿಗಳು ಹೋಗಿ ಸಚಿವ ಸಂಪುಟದ ಲಿಖಿತ ಸಲಹೆ ಮೇರೆಗೆ ರಾಷ್ಟ್ರಪತಿಯವರಿಗೂ ಹೇಳ್ತಾರೆ, ರಾಷ್ಟ್ರಪತಿಯವರು ಅನೌನ್ಸ್ ಮಾಡ್ಬಿಡ್ತಾರೆ, ಬಂದು ಬಾಯಿಯೋ ಬೆಹನೋ ಅಂತ ಹೇಳಿ, ಇದು ಪ್ರಧಾನಮಂತ್ರಿಗಳ ತರ ಅನೌನ್ಸ್ ಮಾಡ್ತಾರೆ, ದೇಶದ ಈ ಅವಧಿಯಿಂದ ಈ ಅವಧಿವರೆಗೂ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸಿದೀವಿ. ಸೊ ಎಲ್ಲರೂ ಸರ್ಕಾರದ ನೀತಿ ನಿಯಮಗಳಿಗೆ ಬದ್ಧರಾಗಿ ನಡಿಬೇಕು, ಭಾರತ ದೇಶ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಒಂದು ರಾಷ್ಟ್ರಪತಿಯವರಿಂದ ಅನೌನ್ಸ್ಮೆಂಟ್ ಬರುತ್ತೆ ಇಡೀ ದೇಶಕ್ಕೆ. ಅದು ಬಂದ ಮೇಲೆ ರಾಷ್ಟ್ರ ತುರ್ತು ಪರಿಸ್ಥಿತಿ ಜಾರಿಯಾದ 1 ತಿಂಗಳ ಒಳಗಡೆ 2 ಸದನಗಳ ಅಗತ್ಯ ಇಂಪಾರ್ಟೆಂಟು. ಯಾಕಂದ್ರೆ ಇದನ್ನ ಮಾಡಿದ್ ಯಾರ್ದು ಕೆಲಸ? ಇದು ಕಾರ್ಯಾಂಗ ಮಾಡಿದೆ ಕುತ್ಕೊಂಡು. ಯಾರ್ಯಾರಿದ್ದಾರೆ ಕಾರ್ಯಾಂಗದಲ್ಲಿ? ಸಚಿವ ಸಂಪುಟ, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿ, ಮತ್ತೆ ಶಾಸಕಾಂಗ ಏನಕ್ಕಿದೆ? ನೀವು ಮಾಡಿ, ಜಾರಿಗೆ ಮಾಡಿ, ಬಟ್ ನೀವು ಮಾಡಿದ 1 ತಿಂಗಳ ಒಳಗಡೆ ಆ ಲೋಕಸಭಾ ಮತ್ತೆ ರಾಜ್ಯಸಭಾ ಇಬ್ರು ಒಪ್ಪಿಗೆ ಕೊಡ್ಬೇಕು. ಅವರಿಬ್ರು ಒಪ್ಪಿಗೆ ಕೊಟ್ಟ ಮೇಲೆ ಅದು ಕಂಟಿನ್ಯೂ ಆಗುತ್ತೆ. ಎಲ್ಲಿ ತನಕ ಇರುತ್ತೆ ಮ್ಯಾಮ್? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ದಿನಕ್ಕಾದ್ರೂ ಹೇರಬಹುದಾ ಅಂದ್ರೆ ಓನ್ಲಿ 6 ಮಂತ್ಸ್, 6 ತಿಂಗಳು. ಇವತ್ತೇನಾದ್ರೂ ಜನವರಿ 1 ಗೆ ಏನಾದ್ರೂ ರಾಷ್ಟ್ರ ತುರ್ತು ಪರಿಸ್ಥಿತಿ ಹೇರಿದ್ರೆ ಇಲ್ಲಿಂದ 6 ತಿಂಗಳ ತನಕ ತುರ್ತು ಪರಿಸ್ಥಿತಿಯನ್ನ ಹೇರಬಹುದು. ಓಕೆ ಮ್ಯಾಮ್, 6 ತಿಂಗಳಾಯ್ತು, ಇನ್ನೂ ಸಿಚುವೇಶನ್ ಕಂಟ್ರೋಲಿಗೆ ಬಂದಿರ್ಲಿಲ್ಲ, ಭಾರತ ಇನ್ನೂ ಸರಿ ಹೋಗಿರ್ಲಿಲ್ಲ, ಏನ್ ಮಾಡ್ಬೇಕು? ಹೋಗಿ ಮತ್ತೆ ಲೋಕಸಭಾ ರಾಜ್ಯಸಭಾ ಅಂಗೀಕಾರ ತಗೊಳ್ಳಿ, ಮತ್ತೆ ಕಂಟಿನ್ಯೂ ಮಾಡ್ಬೋದು. ಓಕೆ, 6 ತಿಂಗಳು ಮ್ಯಾಕ್ಸಿಮಮ್. ಎಷ್ಟು ಅಂದ್ರೆ 6 ತಿಂಗಳು ಅನ್ನೋದು ಕನ್ಸಿಡರ್ ಮಾಡಿ, ಅವಶ್ಯಕತೆ ಇದ್ದರೆ ವಿಸ್ತರಣೆ ಮಾಡಬಹುದು, ಸಾಧ್ಯ ಆಗುತ್ತೆ. 2 ಪಾಯಿಂಟು. 1, ಕೇಂದ್ರ ಸಚಿವ ಸಂಪುಟದ ಲಿಖಿತ ಸಲಹೆ ಮೇರೆಗೆ, ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಭಾರತದ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಬಹುದು. ತುರ್ತು ಪರಿಸ್ಥಿತಿ ಘೋಷಣೆಯಾದ 1 ತಿಂಗಳ ಒಳಗಡೆ ಸದನದ ಅನುಮತಿ ಅಗತ್ಯವಾಗಿದೆ. ಅಂಡ್ ತುರ್ತು ಪರಿಸ್ಥಿತಿ ಎಲ್ಲಿಯ ತನಕ ಜಾರಿಯಲ್ಲಿ ಇರ್ತದೆ ಅಂದ್ರೆ 6 ತಿಂಗಳವರೆಗೆ ಅವಧಿ ಇರ್ತದೆ. ತುರ್ತು ಪರಿಸ್ಥಿತಿಯನ್ನ ವಿಸ್ತರಿಸಲು ಸಾಧ್ಯವೇ ಅಂದ್ರೆ ಸಾಧ್ಯ ಮಾಡಬಹುದು. ಓಕೆ, ಏನು ಪರಿಣಾಮ ಆಗುತ್ತೆ? ಹೌದು, ಭಾರತದಲ್ಲಿ ಈಗ ಪ್ರೆಸಿಡೆಂಟ್ ಬಂದು ಹೇಳ್ತೀವಿ ತುರ್ತು ಪರಿಸ್ಥಿತಿ ಜಾರಿಗೆ ಮಾಡ್ತಾ ಇದೀವಿ, ಏನಾಗುತ್ತೆ? ಮಾಡಿದ್ಮೇಲೆ ತುರ್ತು ಪರಿಸ್ಥಿತಿ ಜಾರಿ ಆದ್ಮೇಲೆ ಏನು ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ತುರ್ತು ಪರಿಸ್ಥಿತಿ ಟೈಮ್ನಾಗ ಏನ್ ಮಾಡ್ತಾರ್ರಿ? ಮಾಡದೇ ಮಾಡ್ತಾರ್ರಿ. ಏನ್ ದಿನ ಮಾಡ್ತಿರ್ತಾರ ಅದೇ ಮಾಡ್ತಾರ್ರಿ, ಬಟ್ ಜಾಸ್ತಿ ಅವ್ರು ಮಾಡ್ತಾರ, ಕೇಂದ್ರದವ್ರು ಮಾಡ್ತಾರ, ನಮ್ಮವ್ರು ಮಾಡಲ್ಲ, ರಾಜ್ಯದವ್ರು. ಓಕೆ, ಪರಿಣಾಮಗಳು ಏನಾಗುತ್ತೆ? ಭಾರತದಲ್ಲಿ ಯಾವ ರೀತಿ ಚೇಂಜಸ್ ಆಗ್ತವೆ ಅಂದ್ರೆ, ರಾಜ್ಯಗಳಲ್ಲಿರುವ ಎಷ್ಟೋ ಅಧಿಕಾರಗಳು ಕೇಂದ್ರಕ್ಕೆ ಶಿಫ್ಟ್ ಆಗ್ಬಿಡುತ್ತೆ. ಓಕೆ, ಸೊ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಇರುತ್ತೆ, ಆ ಟೈಮ್ ನಲ್ಲಿ ರಾಜ್ಯ ಸರ್ಕಾರಕ್ಕೆ ಕಡಿಮೆ ಅಧಿಕಾರ ಇರುತ್ತೆ. ರಾಜ್ಯ ಸರ್ಕಾರ ಏನೇ ಮಾಡಿದ್ರು ಅವಾಗ ಕೇಂದ್ರ ಸರ್ಕಾರದ ಕಿವಿ ಮೇಲೆ ಇಡ್ಬೇಕಾಗುತ್ತೆ. ನಾವ್ ಈ ತರ ಮಸೂದೆಗಳನ್ನ ಮಾಡ್ತಾ ಇದ್ದೀವಿ, ಅದನ್ನ ಏನೇ ಮಾಡಿದ್ರು ಅದಕ್ಕೊಂದು ಹೇಳ್ಬೇಕಾಗುತ್ತೆ, ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಪವರ್ ಬರುತ್ತೆ. ಮೂಲಭೂತ ಹಕ್ಕುಗಳ ಪರಿಣಾಮ ವೆರಿ ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ? ನಿಮಗ್ ಗೊತ್ತು ಮೂಲಭೂತ ಹಕ್ಕುಗಳಂದ್ರೇನು, ಅದು ಎಷ್ಟು ಎಫೆಕ್ಟಿವ್ ಆಗಿದೆ, ಎಷ್ಟು ನೆಸೆಸರಿ ಆಗಿದೆ ಭಾರತದ ನಾಗರಿಕರಿಗೆ ಅಂತ. ಬಟ್ ಆ ರೈಟ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ಇರ್ಬೇಡ. ಮೂಲಭೂತ ಹಕ್ಕುಗಳು, ನಮ್ಮ ಫಂಡಮೆಂಟಲ್ ರೈಟ್ಸ್ ನ ಕಿತ್ಕೊಳ್ಳೋ ಅಧಿಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಿದೆ. ಆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಯಾವ ಫಂಡಮೆಂಟಲ್ ರೈಟ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. 358ನೇ ವಿಧಿ ಅಡಿಯಲ್ಲಿ ವಿಧಿ 19ನ್ನ ಸ್ಥಗಿತ ಮಾಡ್ಬಿಡ್ತಾರೆ. ನೀವೆಲ್ಲೂ ನಿಮಗೆ ಮನ್ಸಿಗೆ ಬಂದೋ ಹಾಗೆ ಮಾತಾಡೋ ಹಾಗಿಲ್ಲ, ನಿಮಗ್ ಮನ್ಸಿಗೆ ಬಂದೋ ಹಾಗೆ ತಿರ್ಗಾಡೋ ಹಾಗಿಲ್ಲ, ಸಭೆ ಸಂಘಟನೆಗಳನ್ನ ಸೇರೋ ಹಾಗಿಲ್ಲ. ಕಂಪ್ಲೀಟ್ಲಿ ವಿಧಿ 19ನ್ನ ತೆಗೆದ್ ಬಿಡ್ತಾರೆ. ಆ ಟೈಮ್ ನಲ್ಲಿ ಮ್ಯಾಮ್ ನಾನು ಅಂಡರ್ ಆರ್ಟಿಕಲ್ 32 ನಾ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಮೇಡಮ್, ಅಂಡರ್ ಆರ್ಟಿಕಲ್ 226 ನಾನು ಹೈಕೋರ್ಟ್ಗೆ ಹೋಗ್ತೀನಿ ಮೇಡಮ್,
ಹೋಗಕ್ಕಾಗಲ್ಲ, ಹೋಗ್ಬಾರ್ದು ಕೂಡ. ಹೋದ್ರುನು ರಿಟರ್ನ್ ಹೋಗಿ ಅಂತ ಕಳಿಸ್ತಾರೆ. ಯಾಕಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಇದೆ ಭಾರತದಲ್ಲಿ. ನೀವ್ ಎಲ್ ಬೇಕಂದ್ರಲ್ಲಿ ತಿರ್ಗಾಡೋ ಹಾಗಿಲ್ಲ, ಸಂಸ್ಥೆಗಳನ್ನ ಮಾಡ್ಕೊಂಡು ಮೆರವಣಿಗೆ ಮಾಡೋ ಹಾಗಿಲ್ಲ, ಏನ್ ಬೇಕಂತೂ ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡೋ ಹಾಗಿಲ್ಲ, ರಿಸ್ಟ್ರಿಕ್ಷನ್ ಇದೆ. ಅಂಡರ್ ಆರ್ಟಿಕಲ್ 358 ಆರ್ಟಿಕಲ್ಗೆ ರಿಸ್ಟ್ರಿಕ್ಷನ್ ಇದೆ, ಮಾಡೋ ಹಾಗಿಲ್ಲ ಅಂತ. ನೀವ್ ಸುಪ್ರೀಂ ಕೋರ್ಟ್ನು ಕೇಳಲ್ಲ, ಹೈಕೋರ್ಟ್ನು ಕೇಳಲ್ಲ, ಅವ್ರ ಅಪ್ಪನೂ ಕೇಳಲ್ಲ, ಅವ್ರ ಮುತ್ತೇನು ಕೇಳಲ್ಲ, ತಾತನೂ ಕೇಳಲ್ಲ. ಯಾಕಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಇಸ್ ದೇರ್ ಇನ್ ದಿ ಕಂಟ್ರಿ. ಓಕೆ, ಸೊ ವಿಧಿ 19 ಕ್ವಶನ್ ಬರುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತದೆ ಅಂತ. ವಿಧಿ 19 ಸ್ಥಗಿತ ಆಗುತ್ತೆ. ಫಸ್ಟ್ ಬರಿಬೇಕು, ವಿಧಿ 19 ಸ್ಥಗಿತ ಆಗುತ್ತೆ. 359 ಇತರೆ ಹಕ್ಕುಗಳ ಅನುಷ್ಠಾನವನ್ನ ಸ್ಥಗಿತ ಮಾಡಲಾಗ್ತದೆ. ನ್ಯಾಷನಲ್ ಎಮರ್ಜೆನ್ಸಿಗೆ ಎಫೆಕ್ಟ್ ಆಗುವಂತದ್ದು ಯಾವ್ದಾದ್ರು ಇತ್ತ, ಎಲ್ಲ ರೈಟ್ಸ್ ಗಳನ್ನ ತೆಗೆದ್ಬಿಡ್ತಾರೆ. ಆದ್ರೆ ಇಲ್ಲಿ ನೋಡಿ, ಇತರೆ ಹಕ್ಕುಗಳ ಅನುಷ್ಠಾನವನ್ನ ಸ್ಥಗಿತ ಮಾಡುವ ಎಲ್ಲಾ ಅಧಿಕಾರ ಕೇಂದ್ರಕ್ಕಿದೆ. 19 ತೆಗಿಬಹುದು, ಬೇರೆ ಏನಾದ್ರೂ ತೆಗಿಬಹುದು, ಆದರೆ 20 ಮತ್ತು 21 ಸ್ಥಗಿತಗೊಳಿಸುವ ಹಾಗಿಲ್ಲ. ಡಿಸ್ಕ್ರಿಪ್ಟಿವ್ MCQs ಅಲ್ಲಿ ಬರುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಯಾವ ಮೂಲಭೂತ ಹಕ್ಕುಗಳನ್ನ ಸ್ಥಗಿತಗೊಳಿಸಲು ಸಾಧ್ಯವಿಲ್ಲ. 20, 21 ಏನ್ ಹೇಳುತ್ತೆ ಹೇಳಿ ಈಗ. ವೆರಿ ಗುಡ್, ವೆರಿ ಗುಡ್. ಜೀವಿಸುವ ಹಕ್ಕು ಯಾವ ವಿಧಿ, 20 or 21? ಶಶಿರೂಪ ಅವರೇ ವೆರಿ ಗುಡ್. ಬರ್ಲಿ ಆನ್ಸರ್ ಬರ್ಲಿ. ವೆರಿ ಗುಡ್, ಎಸ್. ಹಾ, 20ನೇದ್ದು ಏನ್? 20ನೇದ್ದು ವೆರಿ ಗುಡ್, ಅಪರಾಧಿ ರಕ್ಷಣೆ. ಸುಮಲತಾ ಅವರೇ ವೆರಿ ಗುಡ್, ಅಪರಾಧಿ ರಕ್ಷಣೆ. ನೋಡಿ, ಯಾವ್ದೋ ಒಂದು ದೇಶದ ಯಾರೋ ಮಾಡಿದ ತಪ್ಪಿಗೆ ನೀವ್ಯಾರೋ ರಾಷ್ಟ್ರೀಯ ಎಮರ್ಜೆನ್ಸಿ ಹಾಕಿದಾರ, ಅವನ್ಯಾರೋ ಮಾಡಿದ್ದು, ಯಾರೋ ಸಂಘಗಳು ಮಾಡಿದ ತಪ್ಪಿಗೆ ನೀವು ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಕೆಸ್ಕೊಂಡು ನ್ಯಾಷನಲ್ ಎಮರ್ಜೆನ್ಸಿ ಹಾಕಿದಿರ. ಬಟ್ ತಕೊಳ್ರಿ, ಮೂಲಭೂತ ಹಕ್ಕುಗಳು ತಗೊಳ್ಳಿ. ಮಾತಾಡೋದ್ ತೆಗಿತೀರಾ, ತೆಗೀರಿ. ನಾನ್ ಮನೇಲಿ ಸುಮ್ನೆ ಕೂರ್ತೀನಿ. ನಾನೆಲ್ಲೂ ತಿರ್ಗಾಡ್ಬಾರ್ದು ಅಂತೀರಾ, ಸರಿ, ನಾನ್ ಮನೇಲಿ ಕೂತ್ಕೋತೀನಿ. ಸಂಘ ಮಾಡ್ಬಾರ್ದಾ, ಸರಿ ಆಯ್ತು, 6 ತಿಂಗಳು ಬಿಟ್ಟೆ ನಮ್ ತಾತನ್ ಗಂಟು ಹೋಗುತ್ತೆ, ಬಿಡ್ತೀನಿ. ಬಟ್ ನಾನ್ ನಾಳೆ ಯಾರೋ ನಾನು ಮರ್ಡರ್ ಮಾಡಕ್ ಬಂದ್ರೆ ನನ್ ಜೀವಿಸುವ ಹಕ್ಕು ನಾನ್ಯಾಕ್ ಬಿಟ್ಕೊಡ್ಲಿ? ನನಗ್ ಜೀವಿಸುವ ಹಕ್ಕಿದೆ, ನನಗ್ ಗೌರವಯುತವಾದ ಜೀವಿಸುವ ಹಕ್ಕಿದೆ, ನಾನೇನು ತಪ್ಪು ಮಾಡಿಲ್ಲ ಅಂದ್ರೆ ಇದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಲ್ಲ ಏನ್ ಬದ್ರೂ ತೆಗಿಯೋ ಹಾಗಿಲ್ಲ. 20 ಮತ್ತು 21 ತೆಗಿಯೋ ಹಾಗೆ ಇಲ್ಲ. ಜೀವಿಸುವ ಹಕ್ಕು ಕೊಟ್ಟಿದ್ದಾರೆ ನಂಗೆ. 20 ಸರಿ, ನಾನ್ ಕೊಲೆ ಮಾಡಿದೀನಿ, ಹೌದು ಕೊಲೆ ಮಾಡಿದೀನಿ, ನನ್ ಕೇಸ್ ಕೋರ್ಟ್ ಅಲ್ಲಿ ಇದೆ, ಹೌದು. ನ್ಯಾಷನಲ್ ಎಮರ್ಜೆನ್ಸಿ ಇದೆ, ಅದಕ್ಕೆ ನಿಮಗೆ ಒಂದು ತಪ್ಪು ಮಾಡಿದಕ್ಕೆ 2 ಶಿಕ್ಷೆ ಕೊಡ್ತೀವಿ. ಯಾಕೆ ಕೊಡ್ತೀರಾ? ನ್ಯಾಷನಲ್ ಎಮರ್ಜೆನ್ಸಿಗೂ ನನಗೂ ಏನ್ ಸಂಬಂಧ? ನಾನೇಕ್ರಿ ಏನ್ ಆರ್ಟಿಕಲ್ 20 ಏನ್ ಕೊಟ್ಟಿದೆ? ಒಂದ್ ಶಿಕ್ಷೆಗೆ ಒಂದ್ ತಪ್ಪಿಗೆ ಒಂದೇ ಶಿಕ್ಷೆ ಅಂತ ಕೊಟ್ಟಿದ್ದೀರಾ. ನ್ಯಾಷನಲ್ ಎಮರ್ಜೆನ್ಸಿ ಇದ್ರೆ ನಾನ್ ಏನಕ್ಕೆ ರೀಸನ್ ಆಗ್ತೀನಿ? ನನ್ನಿಂದ ನ್ಯಾಷನಲ್ ಎಮರ್ಜೆನ್ಸಿ ಆಗ್ತಿದ್ದೇನಾ? ಅಲ್ವಾ? ಸೊ 20, 21 ಯಾರು ತೆಗಿಯೋ ಹಾಗಿಲ್ಲ, ಯಾವಾಗ್ಲೂ ತೆಗಿಯೋ ಹಾಗಿಲ್ಲ. ಓಕೆ, ಮಾತಾಡ್ಬೇಡಿ ಅಂತಂದ್ರೆ ಹೌದು ಹೌದು, ಎಮರ್ಜೆನ್ಸಿ, ಅದಕ್ಕೆ ಕರಾಳ ದಿನ. ಅದು ಒಂದು ಬುಲ್ಶಿಟ್ ರೀಸನ್. ಅದು ಆಗಿನ ಪ್ರಧಾನಮಂತ್ರಿಯವರು ಕೊಟ್ಟಿದ್ ಬುಲ್ಶಿಟ್ ರೀಸನ್. ಬಿಕಾಸ್ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಪ್ರಧಾನಮಂತ್ರಿ ನೋಡಿ, ಅವ್ರು ಭ್ರಷ್ಟಾಚಾರದಿಂದ ಮಾಡಿರ್ತಾರೋ, ಅದನ್ನ ಬಿಟ್ಟಿರ್ತಾರೋ, ಅದ್ರ ಬಗ್ಗೆ ಅಲ್ಲ. ಸುಪ್ರೀಂ ಕೋರ್ಟ್ ನಿಂದ ತೀರ್ಪು ಬಂದಿದೆ, ಅವರು ಭ್ರಷ್ಟಾಚಾರದಿಂದಾನೇ ಪ್ರಧಾನಮಂತ್ರಿ ಅವರ ಹುದ್ದೆಗೆ ಏರಿದ್ದು ಅಂತ ಹೇಳಿ. ಅದು ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ. ಓಕೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಅವ್ರು ಕೇಸ್ ಹಾಕ್ಬೋದಾಗಿತ್ತು. ಓಕೆ, ಪವರ್ಫುಲ್ ವುಮೆನ್ ಆಫ್ ದಿ ಇಂಡಿಯಾ ರೀ ಅವರು, ಭಾರತದ ಅತ್ಯಂತ ಶಕ್ತಿಯುತ ಮಹಿಳೆ ಇಂದಿರಾ ಗಾಂಧಿ ಅವರು. ಹೋಗಿ ಕೇಸ್ ಹಾಕ್ಬೋದಾಗಿತ್ತು, ನಾನ್ ಭ್ರಷ್ಟಾಚಾರ ಮಾಡಿಲ್ಲ ಹಾಗೆ ಗೆದ್ದಿದ್ದೀನಿ ಅಂತ. ಯಾವ ಪವರ್ ಇಟ್ಕೊಂಡು ಅವ್ರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರೆ ಭಾರತದ ಮೇಲೆ? ಯಾವ ರೈಟ್ಸ್ ಇದೆ ಅವ್ರಿಗೆ? ದಂಗೆಯನ್ನ ವರ್ಡ್ ಇಟ್ಕೊಂಡು, ಇಂತ ದಂಗೆ ಬೆಂಗಳೂರಲ್ಲಿ 1000 ಆಗ್ತವೆ, ಕರ್ನಾಟಕದಲ್ಲಿ ದಿನಕ್ಕೆ 1000 ಆಗ್ತವೆ. ಹಾಗತ್ತ ಅಂದ್ಕೊಂಡು ನ್ಯಾಷನಲ್ ಎಮರ್ಜೆನ್ಸಿ ಹಾಕಕ್ಕಾಗುತ್ತಾ ಡೈಲಿ? ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ ಇಂಡಿಯಾಗೆ? ಇಡೀ ರಾಜ್ಯ ಸರ್ಕಾರ ಏನು ಮಾಡಕ್ಕಾಗಲ್ಲ, ನೋಟಿಫಿಕೇಶನ್ಸ್ ಆಗಲ್ಲ. ನಾಳೆ ಯಾವ್ದನ್ನು ಇದೇ ನ್ಯಾಷನಲ್ ಎಮರ್ಜೆನ್ಸಿ ಬಂದ್ರೆ ಕೂತ್ಕೊಂಡ್ಬಿಡ್ತೀವಿ 6 ತಿಂಗಳು. ಏನು ಇಲ್ದೇನೆ 3-4 ವರ್ಷ ಕೂರಿಸ್ತಾರೆ ಇವ್ರು. ಇನ್ನು ನ್ಯಾಷನಲ್ ಎಮರ್ಜೆನ್ಸಿ ಬಂದ್ರೆ ಮುಗೀತಿ, ಇವ್ರದ್ದು ಏನು ಮಾಡಕ್ಕಾಗಲ್ಲ. ರಾಜ್ಯ ಸರ್ಕಾರಗಳು, ನಮ್ಮ ಕರ್ನಾಟಕ ಅಲ್ಲ, ಯಾವ ರಾಜ್ಯ ಸರ್ಕಾರ ಏನು ಮಾಡಕ್ಕಾಗಲ್ಲ.
ನಿನ್ನೆ ಸಿ ಅಂಡ್ ಆರ್ ರೂಲ್ ಬಿಟ್ರಲ್ಲ, ಸಿ ಅಂಡ್ ಆರ್ ರೂಲ್ ಬಿಡ್ಬೇಕಾದ್ರೂ ಹೋಗಿ ಪ್ರಧಾನಮಂತ್ರಿ ಪರ್ಮಿಷನ್ ಕೇಳ್ಬೇಕು, ಸರ್ ಹಿಂಗ್ ಬಿಡ್ತಿದೀವಿ ಬಿಡೋಣ ಬೇಡವಾ ಅಂತೇಳಿ. ಆ ಲೆವೆಲ್ಗೆ ಬಂದ್ಬಿಡುತ್ತೆ. ನೋಟಿಫಿಕೇಶನ್ಸ್ ಆಗಲ್ಲ, ಯಾವ್ದು ಉದ್ಯೋಗಗಳು ಸಿಗೋದಿಲ್ಲ, ಕೇಂದ್ರದಿಂದ ಬಜೆಟ್ ಬರೋದಿಲ್ಲ, ಎಲ್ಲಾ ಇದು ಕಾಮಗಾರಿ ಕೆಲಸಗಳು ನಿಂತು ಬಿಡ್ತವೆ, ಏನು ನಡೆಯೋದಿಲ್ಲ. ಆ ದಂಗೆ ಎಲ್ಲಿ ನಡೀತಿರ್ತಲ್ಲ ಅದನ್ನ ಮಟ್ಟ ಹಾಕೋದು ಒಂದೇ ಆಡಳಿತ ಆಗಿರುತ್ತೆ ಬಿಟ್ರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದೇ ಇಲ್ಲ. ಸೊ ಅದೊಂದು ದಂಗೆಯನ್ನು, ಈ ವರ್ಡ್ ಅನ್ನ ಯೂಸ್ ಮಾಡ್ಕೊಂಡು ತಮಗ್ ತಾವೇ ಸರ್ವಾಧಿಕಾರಿಯಾಗಿ ರಾಷ್ಟ್ರಪತಿಯವರ ಹತ್ರ ಹೋಗಿ ಎಮರ್ಜೆನ್ಸಿ ಹಾಕ್ತಾರೆ ಅಂದ್ರೆ ಯಾವ ರೀತಿ ಅದು? ಸೊ ಅದಕ್ಕೆ ಅದನ್ನ ಭಾರತದ ಅತ್ಯಂತ ಕರಾಳ ದಿನ ಅಂತ ಹೇಳ್ತೀವಿ, ಕರಾಳ ವರ್ಷ ಕೂಡ ಅದು. ಓಕೆ, ಸೊ ಇದು ಬಂದೆ 20 ಮತ್ತು 21, 2021. ನೀವ್ ಯಾರ್ ಏನ್ ಮಾಡಿದ್ರು ನನ್ನ ಜೀವಿಸುವ ಹಕ್ಕು ಕಿತ್ಕೊಳ್ಳಕ್ ಆಗಲ್ಲ. ಒಂದು, ಇನ್ನೊಂದು, ನಾನು ಒಂದ್ ಮರ್ಡರ್ ಮಾಡಿದೀನಿ, ಮರ್ಡ್ರಿಗೆ ಏನಿದೆ ಅದು ನಾನು ಯಾವಾಗ ಮಾಡಿದೀನಿ? 2002ರಲ್ಲಿ ಮಾಡಿದೀನಿ. 2002ರಲ್ಲಿ ಒಬ್ಬ ಕೊಲೆ ಮಾಡಿದ ಅಪರಾಧಿಗೆ ಏನ್ ಶಿಕ್ಷೆ ಇದೆನೋ ಅದಷ್ಟೇ ಕೊಡಿ. ನೀವು ನ್ಯಾಷನಲ್ ಎಮರ್ಜೆನ್ಸಿ ಅಂತ ಇಟ್ಕೊಂಡು ನನ್ ಮೇಲೆ ನೀವು ಇಲ್ದಿರೋದೆಲ್ಲ ಮಾತಾಡಕ್ ಬರ್ಬೇಡಿ. ತಪ್ಪು ಮಾಡಿದೀನಾ? ಹೌದು ಮಾಡಿದೀನಿ, ಅದಕ್ಕೇನ್ ಶಿಕ್ಷೆ ಇದೆ ಕೊಟ್ಬಿಡಿ ಅಷ್ಟೇ. ಇದನ್ನ ಕೇಳೋ ರೈಟ್ಸ್ ಅಪರಾಧಿಗಿದೆ. ಅಂಡ್ ಜೀವಿಸುವ ಹಕ್ಕಿದೆ, ಎಲ್ರಿಗೂ ಕೇಳೋ ಹಕ್ಕಿದೆ. ಓಕೆ, 20 ಮತ್ತು 21 ತೆಗಿಯಕ್ಕಾಗದೇ ಇಲ್ಲ. ಥಿಂಕ್ ಮಾಡಿ ನೀವೇನೆ, ಹೆಂಗ್ ತೆಗಿತಾರ ಅವರು? ನ್ಯಾಷನಲ್ ಎಮರ್ಜೆನ್ಸಿ ಇದೆ ಅಂತ ಡಬಲ್ ಕೊಡಕ್ಕಾಗುತ್ತಾ? ಮಾತಾಡ್ಬೇಡಿ ಅಂತ ಹೇಳಿ ಒಪ್ಕೋತೀನಿ. ಈಗ ಸೂಕ್ಷ್ಮ ಸಂದರ್ಭ ಇದೆ, ಮನೇಲಿ ತುಂಬಾ ದೊಡ್ಡ ಜಗಳ ಆಗಿರುತ್ತೆ, ಬೇಕಾಬಿಟ್ಟಿ ಮಾತಾಡ್ಬೇಡ ಯಾರ ಮುಂದೆನೂ ಫೋನ್ ಮಾಡಿ, ರಿಲೇಟಿವ್ಸ್ ಮುಂದೆ ಒಂದು ವಿಷಯ ಹೋಗಿ ಕಡ್ಡಿ ಹೋಗಿ ಗುಡ್ಡ ಆಗುತ್ತೆ ಅಂದಾಗ ಸರಿ ಅಂತ. ಮನೇಲಿ ಜಗಳ ಆಗ್ತಿದೆ, ತಡಿ ನಿನ್ನ ಜೀವ ತೆಗಿತೀನಿ ಅಂದ್ರೆ ನೀವು ಜಗಳ ಆಡೋದಕ್ಕೆ ನನ್ನನ್ನೇ ಜೀವ ತೆಗಿತೀರಾ ಅಂತಿರೋ ಇಲ್ವೋ? ಅದೇ ರೀತಿಯಾಗಿ ನ್ಯಾಷನಲ್ ಎಮರ್ಜೆನ್ಸಿ ಇಟ್ಕೊಂಡ್ರೆ ಇಟ್ಕೊಳ್ಳಿ, ಬಟ್ ನಂದು 20, 21 ಆರ್ಟಿಕಲ್ಗೆ ಬರ್ಬೇಡಿ. ಫಂಡಮೆಂಟಲ್ ರೈಟ್ಸ್ ಯಾರ್ದು ಅಲ್ಲ, ನಿಮ್ಮ ವಿಧಿಗಳು ಅದು. ನನ್ನ 20, 21, ನಿಮ್ 20, 21 ನನ್ಗೆ 20, 21 ವಿಧಿ ಇದೆ ಅಂತ ಹೇಳಿ ಕುತ್ಕೋಬೇಕಷ್ಟೇ. ಅರ್ಥ ಆಗ್ತಿದೆನಾ? ಯಾಕೆ ಹೇಳ್ತಿದೀನಿ ಅಂದ್ರೆ ಕ್ವಶನ್ಸ್ ಬಂದೇ ಬರುತ್ತೆ, ಅದಕ್ಕೆ ತುಂಬಾ ಒತ್ತಿ ಹೇಳ್ತಿದೀನಿ. 2021, 2021 ಅದೇ 19 ಯಾಕೆ ಹೇಳ್ತಿದೀನಿ ಅಂದ್ರೆ ಮಾತಾಡ್ಬೇಡ ಅಂತ ಹೇಳಿದ್ರೆ ಕೂರ್ತೀನಿ, ಬಂದ್ ಜೀವ ತೆಗಿತೀನಿ, ನಿಂದು ಮರ್ಯಾದೆ ತೆಗಿತೀನಿ, ಒಂದ್ ಶಿಕ್ಷೆ ಮಾಡಿದ್ದೆ, ಒಂದ್ ತಪ್ಪು ಮಾಡಿದ್ದೆ, ಎರಡು ಶಿಕ್ಷೆ ಕೊಡ್ತೀನಿ ಅಂದ್ರೆ ಯಾವ ಲೆಕ್ಕರಿ ಅಲ್ವಾ? ಸೊ ಈ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ, ಕತೆಗಳನ್ನ ನೆನ್ಪಿಟ್ಕೊಳ್ಳಿ, ಅಂದ್ರೆ ಅರ್ಥ ನೆನ್ಪಿರುತ್ತೆ. ಓಕೆ, ಎಸ್. ಸೊ ನೆಕ್ಸ್ಟ್ ಒನ್, ಅರ್ಥ ಆಗ್ತಿದೆ ಅಲ್ವಾ ತುರ್ತು ಪರಿಸ್ಥಿತಿ ಅಂದ್ರೆ ಏನು ಅಂತ? ಎಸ್, ಓಕೆ. ಸೊ ನೆಕ್ಸ್ಟ್, ಈಗ ಯಾವ್ದಾಯ್ತು? ರಾಷ್ಟ್ರೀಯ ಆಯ್ತು, ಈಗ ರಾಜ್ಯ ತುರ್ತು ಪರಿಸ್ಥಿತಿ. ನೀವು ಕ್ವಶನ್ ಮಾಡ್ಬೋದು, ಓಕೆ ಮೇಡಮ್, ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇದೆ, ರಾಜ್ಯ ಸರ್ಕಾರ ಆಡಳಿತ ನಡೆಸ್ತಿದೆ. ಅಕಸ್ಮಾತ್ ಸಿದ್ದರಾಮಯ್ಯನವರು ಅಂಡ್ ಅವರ ಸಚಿವ ಸಂಪುಟ ಇದು ಪ್ರೆಸೆಂಟ್ ಆಗಿದೆ ಸರ್ಕಾರ, ಅದಕ್ಕೆ ತಗೋತಿದೀನಿ. ನಾನೇನ್ ಸಿದ್ದರಾಮಯ್ಯನವರು ವಿರೋಧಿನೂ ಅಲ್ಲ, ಮೋದಿಯವರು ವಿರೋಧಿನೂ ಅಲ್ಲ, ತಪ್ಪು ತಿಳ್ಕೊಕ್ ಹೋಗ್ಬೇಡಿ. ಸಿದ್ದರಾಮಯ್ಯನವರು ಏನಾದ್ರೂ ತಪ್ಪು ಮಾಡಿದ್ರೆ, ಕಾನೂನು, ಅವ್ರ ಇಡೀ ಸಚಿವ ಸಂಪುಟ, ಆ ಸರ್ಕಾರ ಸಂವಿಧಾನಿಕವಾಗಿ ಸಂವಿಧಾನದ ವಿರುದ್ಧ ಹೋದ್ರೆ ಏನ್ ಮಾಡ್ಬೇಕು ಮೇಡಮ್? ಯಾರ್ ಆಕ್ಷನ್ ತಗೊಳ್ಳೋರು ಅಂತಂದ್ರೆ, ಪರ್ಸನಲ್ ಆಗಿ ತಪ್ಪು ಮಾಡಿದ್ರೆ, ಒಂದ್ ಸೆಕೆಂಡ್ ಇರಿ, ಫಸ್ಟ್ ಮುಗಿಸ್ತೀನಿ. ಓಕೆ, ಪರ್ಸನಲ್ ಆಗಿ ತಪ್ಪು ಮಾಡಿದ್ರೆ ಏನಾದ್ರೂ ಇದ್ ಮಾಡ್ಬೋದು. ಇಡೀ ಸರ್ಕಾರನೇ ಅಸಂವಿಧಾನಿಕವಾಗಿ ಹೋಗ್ತಿದೆ ಅಂದ್ರೆ ಅವಾಗ ಏನ್ ಮಾಡ್ತಾರೆ? ರಾಜ್ಯಪಾಲರು ಇರ್ತಾರಲ್ಲ, ಗವರ್ನರ್ ಯಾರು? ಕೇಂದ್ರ ಸರ್ಕಾರದ ಪ್ರತಿನಿಧಿ. ಆ ಗವರ್ನರ್ ಅವರು ರಾಷ್ಟ್ರಪತಿಯವರ ಹತ್ರ ಹೋಗ್ತಾರೆ, ಮಾಹಿತಿಯನ್ನ ಕೊಡ್ತಾರೆ. ರಾಜ್ಯದಲ್ಲಿ ಸಂವಿಧಾನಿಕ ವ್ಯವಸ್ಥೆ ವಿಫಲವಾಗಿದೆ, ಅವ್ರು ಯಾವುದನ್ನು ಸಂವಿಧಾನಿಕವಾಗಿ ಮಾಡ್ತಾ ಇಲ್ಲ, ಹಾಗಾಗಿ ನೀವು ನಿಮ್ಮ ಆಡಳಿತವನ್ನ ನಮ್ಮ ರಾಜ್ಯದಲ್ಲಿ ತಗೊಂಡ್ ಬನ್ನಿ ಅಂತ. ಅವಾಗ ಅದನ್ನ ಕ್ರಾಸ್ ಚೆಕ್ ಮಾಡ್ತಾರೆ. ಕ್ರಾಸ್ ಚೆಕ್ ಮಾಡ್ಕೊಂಡು ಅದು ನಿಜವಾಗಿದ್ರೆ ಬರೀ ಕರ್ನಾಟಕ ರಾಜ್ಯದ ಮೇಲೆ ಮಾತ್ರ ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೆ ತಂದ್ಬಿಡ್ತಾರೆ. ಓಕೆ, ಮತ್ತೆ ಬೇರೆ ಯಾವ ಕಂಟ್ರಿಗೂ ಏನೋ, ಯಾವ ರಾಜ್ಯಕ್ಕೂ ಏನೋ ಪ್ರಾಬ್ಲಮ್ ಆಗಲ್ಲ. ಅದು ಡೈಲಿ ಹೆಂಗ್ ನಡೀತಿರುತ್ತೆ ಹಂಗ್ ನಡೆಯುತ್ತೆ. ಪ್ರಾಬ್ಲಮ್ ಆಗೋದು ಎಲ್ಲಿ ಅಂದ್ರೆ ಆ ರಾಜ್ಯಕ್ಕೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ, ಬೇರೆ ಯಾವ ಪ್ರದೇಶಕ್ಕೂ ಆಗಲ್ಲ. ಆ ರಾಜ್ಯದ ಎಲ್ಲಾ ಅದೇನ್ ಭೌಗೋಳಿಕ ಪ್ರದೇಶ ಇರುತ್ತಲ್ಲ ಅದಕ್ಕಷ್ಟೇ ಸೀಮಿತ ಆಗುತ್ತೆ. ಘೋಷಿಸುವ ಕಾರಣ ಏನು? ಫಸ್ಟ್ ಆಫ್ ಆಲ್ ವಿಧಿ ಏನು? 356 ಘೋಷಿಸುವ ಕಾರಣ ಏನು? ಸಂವಿಧಾನಾತ್ಮಕ ವ್ಯವಸ್ಥೆ ವಿಫಲವಾದರೆ. ಓಕೆ, ಇನ್ನು ಯಾರು ಘೋಷಿಸ್ತಾರೆ? ರಾಷ್ಟ್ರಪತಿಯವರು ಘೋಷಿಸ್ತಾರೆ. ಹೆಂಗ್ ಘೋಷಿಸ್ತಾರೆ? ರಾಜ್ಯಪಾಲರ ವರದಿ ಹೋದಾಗ, ಮತ್ತೆ ಅಕಸ್ಮಾತ್ ಇತರ ಮಾಹಿತಿಯ ಆಧಾರದ ಮೇಲೆ ಅವರಿಗೆ ಅನ್ಸಿದ್ರೆ
ನಾನು ಹೇರ್ಬೇಕು ಅಂತ ಅನ್ಸಿದ್ರೆ ಹೇರ್ತಾರೆ. ಪ್ರಾರಂಭದಲ್ಲಿ 6 ತಿಂಗಳು ಅವಧಿ ಎಷ್ಟಿರುತ್ತೆ? ಓಕೆ, ಲೈಕ್ ನಾನು ಹೇಳ್ದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 6 ತಿಂಗಳು ಇರುತ್ತೆ. ನಿಮಗೆ ವಿಸ್ತರಣೆ ಮಾಡ್ಬೇಕಾ ಅಂತಂದ್ರೆ ಎಸ್ ಮಾಡಬಹುದು. ಎಲ್ಲಿವರೆಗೂ ಮಾಡ್ಬೋದು ಅಂದ್ರೆ ಎಲ್ಲಿವರೆಗೂ ಆದ್ರೂ ಮಾಡಿ, ಎಷ್ಟು ವರ್ಷ ಆದ್ರೂ ಮಾಡಿ. ಬಟ್ ಏನಂದ್ರೆ 6 ತಿಂಗಳಿಗೊಮ್ಮೆ ಲೋಕಸಭೆ ಮತ್ತು ರಾಜ್ಯಸಭೆಯ ಅಂಗೀಕಾರ ಬೇಕು. ಯಾವುದಕ್ಕೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ. ಬಟ್ ರಾಜ್ಯ ತುರ್ತು ಪರಿಸ್ಥಿತಿಗೆ ಹೌದು 6 ತಿಂಗಳು ಮ್ಯಾಕ್ಸಿಮಮ್, 6 ತಿಂಗಳು ಮ್ಯಾಕ್ಸಿಮಮ್ ಇರುತ್ತೆ ಪ್ರಾರಂಭದಲ್ಲಿ. ಆದರೆ ಮೇಡಮ್ 6 ತಿಂಗಳು ಅಕಸ್ಮಾತ್ ಮುಗಿಯದೇ ಇಲ್ವಾ ಅಂದ್ರೆ ಇಲ್ಲ, ಮ್ಯಾಕ್ಸಿಮಮ್ 3 ವರ್ಷ ಹಾಕ್ಬೋದು ರಾಷ್ಟ್ರಪತಿ ಆಡಳಿತ. 3 ವರ್ಷ ಆದ್ಮೇಲೆ ಮುಂದುವರೆಸಕ್ ಚಾನ್ಸೇ ಇಲ್ಲ, ವಿಸ್ತರಣೆ ಮಾಡಕ್ ಚಾನ್ಸೇ ಇಲ್ಲ. ಓಕೆ, ಹಾ ಹೌದು, ಅರ್ಧಿಷ್ಟ ಕಡಿಮೆ ಮಾಡಕ್ ಆಗೋದಿಲ್ಲ. ಯಾವಾಗ್ಲೂ ಅವ್ರು ತಕ್ಕೋಬಹುದು ರಿಟರ್ನ್, ಹಾಗೇನಿಲ್ಲ. ಗರಿಷ್ಠ ತಿಂಗಳಂತ ಹೇಳಿದೀನಿ 6 ತಿಂಗಳು. ಒಂದೇ 2 ತಿಂಗಳಲ್ಲಿ ಅದು ಪ್ರಾಬ್ಲಮ್ ಸಾಲ್ವ್ ಆದ್ರೆ ತಕೊಂಡ್ಬಿಡ್ತಾರೆ. ಗರಿಷ್ಠವಾಗಿ 6 ತಿಂಗಳು. 6 ತಿಂಗಳು ಆದ್ಮೇಲೂ ನೀವು ಮುಂದುವರಿಸ್ಬೇಕಂದ್ರೆ ಲೋಕಸಭಾ ರಾಜ್ಯಸಭಾ ತುರ್ತು ಪರಿಸ್ಥಿತಿಯನ್ನ ಅಂಗೀಕಾರ ಮಾಡ್ಬೋದು. ಲೋಕಸಭಾ ಮತ್ತು ರಾಜ್ಯಸಭಾ ಅಂಗೀಕಾರ ಮಾಡ್ಬೇಕು. ಆದರೆ ರಾಜ್ಯ ತುರ್ತು ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ 6 ತಿಂಗಳ ತನಕ ಸುಮ್ನಿರ್ಬೇಕು, ಮತ್ತೆ ಅಂಗೀಕಾರ ಪಡ್ಕೋಬೇಕು. ಮತ್ತೆ 6 ತಿಂಗಳು ಆಯ್ತಾ, ಮತ್ತೆ ಅಂಗೀಕಾರ ಪಡ್ಕೊಳ್ಳಿ. ಹಾಗಂತ ಎಷ್ಟು ದಿನದವರೆಗೂ ಮೇಡಮ್ ಅಂದ್ರೆ 3 ವರ್ಷ. ಡಿಫ್ರೆನ್ಸ್ ತಿಳ್ಕೊಳ್ಳಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಅನಿರ್ದಿಷ್ಟ ಅವಧಿವರೆಗೂ ಇಟ್ಟಿದ್ದಾರೆ. ಎಷ್ಟು ವರ್ಷ ಆದ್ರೂ ಮಾಡ್ತಾ ಕೂರಿ ಅಂತ. ಬಟ್ ರಾಜ್ಯಕ್ಕೆ ಆಗಕ್ ಹಂಗ ಇಟ್ಟಿಲ್ಲ ಅಂದ್ರೆ, ರಾಜ್ಯಕ್ಕೆ ಸರ್ಕಾರ ಇದೆ ರೀ, ಮಾಡ್ತಾರೆ, ಕೈ ಬಿಡಿ ಒಂದ್ ಸ್ವಲ್ಪ ದಿನ. ಈಗ ನೋಡಿ, ಮಗನಿಗೆ ಕೆಟ್ಟ ಕೆಲ್ಸ ಮಾಡ್ತಿದ್ದೇನೆ ಅಂತ ಹೊಡೆದು ಬಡ್ದು ಸುಮ್ನೆ ಕೂರ್ಸಿರ್ತಾರೆ. ನಾನ್ ದುಡಿತೀನಿ ಸುಮ್ನೆ ಕುತ್ಕೊ ಮಗ್ನೆ ಅಂತೇಳಿ. 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು ಹಾಗಂತ ಸುಮ್ನೆ ಕೂರ್ಸಿದ್ರೆ ತಂದೆ ಎಲ್ಲಿವರೆಗೂ ದುಡಿತಾನೆ? ರಾಷ್ಟ್ರಪತಿ ಎಲ್ಲಿವರೆಗೂ ಒಂದ್ ರಾಜ್ಯವನ್ನ ಆಡಳಿತ ಮಾಡ್ತಾರೆ? ಸರಿ, ಸುಧಾರಿಸ್ಕೊಂಡಿದ್ಯಾ? 6 ತಿಂಗಳು, 3 ವರ್ಷ ಗೊತ್ತಾಗಿದೆನಾ, ಅನುಭವ ಆಗಿದೆನಾ, ಸರಿ ನೀವು ಮಾಡಿ, ನಾನು ಹೋಗ್ತೀನಿ ಅಂತ ರಾಷ್ಟ್ರಪತಿಯವರು ಸುಮ್ನಾಗ್ತಾರೆ. ರಾಜ್ಯಕ್ಕೆ ಹಂಗ್ ಮಾಡಕ್ ಆಗಲ್ಲ. ಇಡೀ ಅನಿರ್ದಿಷ್ಟಾವಧಿವರೆಗೂ ಆಡಳಿತ ಮಾಡಕ್ ಆಗಲ್ಲ. ರಾಷ್ಟ್ರಪತಿಯವರು ಬಂದು ಒಂದು ರಾಜ್ಯಕ್ಕೆ ರಾಜ್ಯ ಸರ್ಕಾರ ಬೇಕೇ ಬೇಕಾಗುತ್ತೆ. ಅದಕ್ಕೇನೆ 3 ವರ್ಷ ಟೈಮ್ ಲೈನ್ ಇಟ್ಟಿದ್ದಾರೆ. 3 ವರ್ಷ ಸಾಕು. ರಾಷ್ಟ್ರಪತಿ ನೀವೇನೇ ಆಡಳಿತ ಮಾಡಿದ್ರು, ಏನೇ ಬುದ್ಧಿ ಕಲ್ಸೋದಿದ್ರು 3 ವರ್ಷ ಸಾಕು ಅಂತ. ಓಕೆ, ಸೊ ಯಾಕೆ ಅಂತ ತಿಳ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬಿಡ್ತೀರಾ. ಹಣಕಾಸು ರಾಜ್ಯಕ್ಕೆ ರಾಷ್ಟ್ರ ತುರ್ತು ಪರಿಸ್ಥಿತಿಗೆ ಅನಿರ್ದಿಷ್ಟ ಅವಧಿ ಇತ್ತ, ರಾಜ್ಯಕ್ಕಿತ್ತ ಅಂದ್ರೆ ರಾಜ್ಯಕ್ಕೆ ನಿರ್ದಿಷ್ಟ ಅವಧಿ ಇದೆ. ಯಾಕಂದ್ರೆ ಮುಂದೆ ಸರ್ಕಾರ ಮಾಡಕ್ ಕೂತ್ಕೊಂಡಿದ್ದಾರೆ ಕಾಯ್ತಾ. ಇಡೀ ಜೀವನನೇ ರಾಜಕಾರಣಕ್ಕಾಗಿ ಆ ಸಿಎಂ ಹುದ್ದೆಗಾಗಿ ಮುಡುಪಾಗಿ ಇಟ್ಟು ಪೂಜೆ ಮಾಡ್ತಾ ಕೂತ್ಕೊಂಡಿರ್ತಾರೆ. ಟವಲ್ ಒಂದ್ ಇಡೋದ್ ಬಾಕಿ ಇದೆ ಆ ಚೇರ್ ಮೇಲೆ. ಇನ್ನ ಪರಿಣಾಮಗಳೇನು? ರಾಜ್ಯ ತುರ್ತು ಪರಿಸ್ಥಿತಿ ಬಂದಾಗ ಆ ರಾಜ್ಯಕ್ಕೆ ರಾಷ್ಟ್ರಪತಿ ಆಡಳಿತವನ್ನ ಹೇರಿಕೆ ಆದಾಗ ಏನ್ ಪರಿಣಾಮಗಳಾಗ್ತವೆ? ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರ ರದ್ದಾಗ್ಬಿಡುತ್ತೆ. ಏನೇ ನಡೆದ್ರು ರಾಷ್ಟ್ರಪತಿಯವರೇ ಎಲ್ಲ, ಸಿಎಂ ಅವರೇ ಎಲ್ಲ, ಅವರೇ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರ ರದ್ದಾಗುತ್ತೆ. ಯಾರು ಆಡಳಿತ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಯವರು. ಅಂದ್ರೆ ಇಲ್ಲಿ ಬಂದ್ ಆಡಳಿತ ಮಾಡ್ತಾರ? ಇಲ್ಲ, ಗವರ್ನರ್ ಮಾಡ್ತಾರೆ, ರಾಜ್ಯಪಾಲರು ಮಾಡ್ತಾರೆ. ಹೇಗ್ ಮಾಡ್ತಾರೆ? ರಾಷ್ಟ್ರಪತಿಯವರ ಪ್ರತಿನಿಧಿಯಾಗಿ ರಾಜ್ಯಪಾಲರು ಆ ರಾಜ್ಯದ ಆಡಳಿತವನ್ನ ನಡೆಸ್ತಾರೆ. ವಿಧಾನಸಭೆ ಸ್ಥಗಿತ ಆಗ್ಬಿಡುತ್ತೆ. ವಿಧಾನಸಭೆ ಏನಾಗ್ಬಿಡುತ್ತೆ? ಸ್ಥಗಿತ ಆಗುತ್ತೆ, ಅಥವಾ ಅದ್ರದ್ದು ನಡ್ಸ್ಕೊಂಡು ಹೋಗ್ತಾರೆ, ಬಟ್ ಆಲ್ಮೋಸ್ಟ್ ಸ್ಥಗಿತ ಆಗ್ಬಿಡುತ್ತೆ. ಏನೇ ಇದ್ರೂನು ರಾಜ್ಯಪಾಲರೇ ನಡೆಸ್ತಾರೆ. ಈಗ ಅನ್ಕೊಳ್ಳಿ, ಒಂದು ಅಂದ್ರೆ ಏನ್ ಎಫೆಕ್ಟ್ ಆಗುತ್ತೆ ಅಂತ. ಈ ತರ ರಾಜ್ಯಪಾಲರದೇ ನಡೆದಾಗ ನಮ್ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಅಂತೀರಾ? GPSTR, HSTR, KS, ರಾಜ್ಯಪಾಲರ ಅಧಿಕಾರ ರಾಷ್ಟ್ರಪತಿ ಆಡಳಿತ ಇದ್ದಾಗ ಈಸಿಯಾಗಿ ಬರುತ್ತ ನೋಟಿಫಿಕೇಶನ್ಸ್. ನೆಟ್ಗಿದ್ರೆ ಬರಲ್ಲ ನಮ್ದಕ್ಕೆ. ಇನ್ ರಾಷ್ಟ್ರಪತಿ ಆಡಳಿತ ಬಂದು ಬಿಟ್ರೆ ಕತೆ ಮುಗೀತಲ್ಲಿಗೆ. ಸುಮ್ನೆ ಎಲ್ಲ ಬುಕ್ಸ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಮನೆಗೆ. ಯಾಕೆ ಅಂದ್ರೆ ಎಫೆಕ್ಟ್ ಹಂಗಿದೆ ಅಲ್ವಾ? ತಪ್ಪಂತಲ್ಲ, ಎಫೆಕ್ಟ್ ಹಂಗಿದೆ. ಸೊ ಎಷ್ಟು ಡೇಂಜರಸ್ ಎಮರ್ಜೆನ್ಸಿ ಅಂದ್ರೆ ಅಷ್ಟು ಡೇಂಜರಸ್ ಅವೆಲ್ಲ. ಓಕೆ, ಎಸ್. ಸೊ ಇದು ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತಹ ವಿಧಿಗಳು ಅಂದ್ರೆ 357 ರಾಜ್ಯದ ಶಾಸನಾಧಿಕಾರ ಸಂಸತ್ತಿಗೆ. ಮೇಡಮ್, ಹಾಗಿದ್ರೆ ರಾಜ್ಯ ಸರ್ಕಾರ ಇರಲ್ಲ ಅಂದ್ರೆ ಅಕಸ್ಮಾತ್ ರಾಜ್ಯದಲ್ಲಿ ಯಾವ್ದಾದ್ರು ಬಿಲ್ಗಳನ್ನ, ಮಸೂದೆಗಳನ್ನ ತರಬೇಕು ಅಂದ್ರೆ ಏನ್ ಮಾಡ್ಬೇಕು? ಅರ್ಜೆಂಟ್ ಆಗಿ ತರಬೇಕಾಗಿದೆ, ಕೇಂದ್ರ ಸರ್ಕಾರ ಮಾಡುತ್ತೆ ಕೆಲಸ. ಯಾರು? ಕೇಂದ್ರ ಶಾಸಕಾಂಗ, ಲೋಕಸಭಾ ಮತ್ತು ರಾಜ್ಯಸಭಾ ಆ ರಾಜ್ಯಕ್ಕೆ ಸಂಬಂಧಿಸಿದ ಮಸೂದೆಗಳನ್ನ ಅಂಗೀಕಾರ ಮಾಡುತ್ತೆ.
ಹೇಳ್ತೀನಿ ಒಂದ್ ಸೆಕೆಂಡ್ ಇದು ಮುಗಿಸ್ತೀನಿ. ಓಕೆ, ಯಾವ್ದಾವ್ದು ಎಷ್ಟೆಷ್ಟು ಬಾರಿ ಆಗಿದೆ ಅಂತ ಹೇಳ್ತೀನಿ. ಓಕೆ, ಸೊ ಹಂಗಾಗಿ ಈಗ ಒಳ ಮೀಸಲಾತಿ ಜಾರಿಗೆ ತೆಗೆದುಕೊಂಡು ಬನ್ನಿ ಅಂತ ಎಷ್ಟು ಹೇಳ್ತಿದೀವಿ. ಎಲ್ಲಾ MLA ಗಳು ಒಬ್ರೊಬ್ರಿಗಾದ್ರೂ ಪರಿಚಯ ಇದಾರ? ಲೈಕ್ ನಿಮ್ ಡಿಸ್ಟ್ರಿಕ್ಟ್ MLA ಗಳು, ನಿಮ್ ತಾಲೂಕಿನ MLA ಗಳು ನಿಮಗಾದ್ರೂ ಗೊತ್ತಿದಾರಲ್ವಾ? ಡಿಸ್ಟ್ರಿಕ್ಟ್ ಪರಿಚಯ ಇದಾರಲ್ವಾ ಸ್ವಲ್ಪನಾದ್ರೂ? ಅಥವಾ ನಿಮ್ದು ಯಾರೋ ಫ್ರೆಂಡ್ಸಿಗಾದ್ರೂ, ನಿಮ್ಮ ತಂದೆಯವರ ಸ್ನೇಹಿತರಿಗೆ ಹೆಂಗೋ ಕ್ಲೋಸ್ ಇದಾರಲ್ಲ. ಇಲ್ಲಿ ನಾವು ಓಟ್ ಹಾಕಿರೋರೇ ನಮ್ ಮಾತ್ ಕೇಳ್ದೇನೆ ಇನ್ನೂ ರಿಸರ್ವೇಶನ್ ಇನ್ನೂ ಸಾಲ್ವ್ ಮಾಡ್ಕೊಂಡಿಲ್ಲ. ಇಲ್ಲಿ ಲೋಕಸಭಾ ರಾಜ್ಯಸಭಾ ಅವ್ರು ಹೋಗಿ ನಮ್ದೇನಾದ್ರು ಕೇಳ್ತಾರೆ ಅಂತೀರಾ? ಬೇಗ ಬರುತ್ತೆ ಅಂತೀರಾ? ಸೊ ಹಂಗಾಗಿ ರಾಜ್ಯ ಸರ್ಕಾರದ ಶಾಸನಾಧಿಕಾರ ಸಂಸತ್ತಿಗೆ ಹೋಗುತ್ತೆ. ಅವಾಗ ಮಸೂದೆಗಳು ಜಾರಿಗೆ ಬರಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಅಂಡ್ ಕೇಂದ್ರದ ನಿರ್ದೇಶನ ಪಾಲಿಸಿದರೆ ಪರಿಣಾಮ. ಯಾವಾಗ ಈ ಅಸಂವಿಧಾನಿಕವಾಗಿ ಸಂವಿಧಾನ ವಿಫಲವಾಗಿದೆ ಅನ್ನೋ ರೀಸನ್ಗೆ ಸಂವಿಧಾನ ವಿಫಲ ಅಥವಾ ವೈಫಲ್ಯ ಅಂತ ಕೊಡ್ತಾರೆ. ಮೇಡಮ್, ಯಾವ ರೀಸನ್ಗೆ ವೈಫಲ್ಯ ಅಂತಾರೆ ಇವರು? ಯಾವ ರೀಸನ್ ವೈಫಲ್ಯ ಅಂತ ಇಟ್ಕೊಂಡು ಇವರು ರಾಷ್ಟ್ರಪತಿ ಆಡಳಿತನ ಹೇರ್ತಾರೆ ಅಂದ್ರೆ, ಯಾವಾಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮಾತು ಕೇಳೋದಿಲ್ವೋ, ಕೇಂದ್ರ ಸರ್ಕಾರದ ನಿಯಮಗಳನ್ನ ರಾಜ್ಯ ಸರ್ಕಾರ ಯಾವಾಗ ಪಾಲಿಸೋದಿಲ್ವೋ, ಅವಾಗ ಅದನ್ನ ಸಂವಿಧಾನಿಕ ವೈಫಲ್ಯ ಅಂತ ರಾಜ್ಯಪಾಲರು ಹೋಗಿ ರಾಷ್ಟ್ರಪತಿಯವ್ರಿಗೆ ಹೇಳ್ತಾರೆ. ಅವ್ರು ಸರಿಯಾಗ ಕೇಂದ್ರದ ಮಾತು ಕೇಳ್ತಿಲ್ಲ, ಅವ್ರ ಮೇಲೆ ರಾಷ್ಟ್ರಪತಿ ಆಡಳಿತ ಹೇರ್ಬಿಡಿ ಅಂತ ಹೇಳಿ. ಓಕೆ, ಇದು ರಾಷ್ಟ್ರಪತಿ ಆಡಳಿತ ಅಂತ ಹೇಳ್ತೀವಿ. ಇಲ್ಲ ಹಾಗೆಲ್ಲ ದುರುಪಯೋಗ ಮಾಡ್ಕೊಳಲ್ಲ, ಅವರಿಗೂ ಗೊತ್ತಿರುತ್ತೆ. ಮತ್ತೆ ಇನ್ನೊಂದು ಗೊತ್ತಾ, ಕೇಂದ್ರ ಸರ್ಕಾರದ ಕರ್ನಾಟಕದಿಂದ ಹೋದ MP ಗಳು ಅಲ್ಲಿ ಇರ್ತಾರೆ. ಹಾಗೆಲ್ಲ ದುರುಪಯೋಗ ಮಾಡ್ಕೊಳಲ್ಲ. ರಾಜ್ಯ ಸರ್ಕಾರದ ಅಷ್ಟು ಅವ್ರಿಗೆ ಹೋಗುತ್ತೆ ಅಂದ ತಕ್ಷಣ ಅವ್ರು ಹಂಗ್ ಮಾಡ್ಕೊಳಕ್ಕೂ ಬರಲ್ಲ. ಓಕೆ, ಅವ್ರ ಕೈಯಲ್ಲಿ ತುಂಬಾ ದುಡ್ಡಿರುತ್ತೆ ಮಾಡ್ಕೋಬೇಕು ಅಂದ್ರೆ. ಹಂಗೇನಿಲ್ಲ, ನಮ್ಮವರು ಅಲ್ಲಿ ಇರ್ತಾರೆ. ನಮ್ಮ ರಾಜ್ಯ ಸರ್ಕಾರದ ಕರ್ನಾಟಕದ ಲೋಕಸಭಾ ಸದಸ್ಯರಲ್ಲಿ ಇರ್ತಾರೆ ಅಲ್ವಾ? ಸೊ ಅವ್ರುನು ಇದ್ ಮಾಡ್ತಾರೆ, ಹಾಗೇನ್ ದುರುಪಯೋಗ ಮಾಡ್ಕೊಳ್ಳಲ್ಲ. ಓಕೆ, ಸರ್ಕಾರ ಅವ್ರದ್ದಾಗ್ಬಿಡುತ್ತೆ, ಇಡೀ ಕರ್ನಾಟಕ ಅವ್ರದ್ದಾಗ್ಬಿಡುತ್ತೆ ಅಂತ ಅಷ್ಟೇ. ಈಗೇನಾದ್ರೂ ಆ ಕೇಂದ್ರದಿಂದ ಬಂದಂತಹ ನೀತಿ ನಿಯಮಗಳನ್ನ ನಿರ್ದೇಶನಗಳನ್ನ ಸಿದ್ದರಾಮಯ್ಯನವ್ರು ಪಾಲಿಸ್ಲಿಲ್ಲ ಅಂದ್ರೆ, ರಾಷ್ಟ್ರಪತಿ ಆಡಳಿತ ಕರ್ನಾಟಕದ ಮೇಲೆ ಹೇರಿದ್ರೆ, ಕರ್ನಾಟಕದಲ್ಲಿ ಜಾರಿಗೆ ಆದಂತಹ ಎಲ್ಲಾ ಮಸೂದೆಗಳಾಗಿರ್ಬೋದು, ಕಾಯ್ದೆಗಳಾಗಿರ್ಬೋದು, ಎಲ್ಲವೂ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಹೋಗ್ಬಿಡುತ್ತೆ. ಅವ್ರು ಯಾವ್ದಾದ್ರು ಜಾರಿಗಾದ್ರೂ ತರ್ಬೋದು, ಕ್ಯಾನ್ಸಲ್ ಆದ್ರೂ ಮಾಡ್ಬೋದು. ಓಕೆ, ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಆಮೇಲೆ ಬಿಜೆಪಿ ಸರ್ಕಾರ ಮೊದ್ಲು ತೆಗಿರಿ ಅದನ್ನ, ಶಕ್ತಿ ಯೋಜನೆ ಯಾವ್ದು ಗ್ಯಾರಂಟಿ ಯೋಜನೆ ಅಂತ ತೆಗೆದ್ಬಿಡ್ತಾರೆ. ಸೊ ಆ ಅವಕಾಶ ಇದೆ. ಯಾಕೆಂದ್ರೆ ನಿಮ್ ರಾಜ್ಯದ ಮೇಲೆ ತುರ್ತು ಪರಿಸ್ಥಿತಿ ಏರ್ಲಾಗಿದೆ, ದುಡ್ಡಿಲ್ಲ, ಸುಮ್ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ಹಂಗೆ ಆತರ ಚೇಂಜಸ್ ಮಾಡ್ಬೋದೇ ಹೊರತು ದುಡ್ಗಿಟ್ಟೆಲ್ಲ ತಿನ್ನಕ್ ಆಗಲ್ಲ. ಹಾಗಂತ ತಿನ್ನಲ್ಲ ಅಂತಿಲ್ಲ, ತಿಂತಾರೆ. ಬಟ್ ನಿಮ್ಮ ರಾಜ್ಯದ್ದು, ನಿಮ್ ಕರ್ನಾಟಕದಂತ ತಿನ್ನಲ್ಲ ಅವ್ರು. ಅವ್ರಿಗೆ ತುಂಬಾ ಇದೆ ಬಿಡಿ ತಿನ್ನಕ್ಕೆ, ಸಾಲ್ತಿಲ್ಲ. ಓಕೆ, ರಾಷ್ಟ್ರೀಯ ರಾಜ್ಯ ಮುಗೀತು. ನೆಕ್ಸ್ಟ್ 360ನೇ ವಿಧಿ. 360ನೇ ವಿಧಿ ಹಣಕಾಸಿಗೆ ಸಂಬಂಧಪಟ್ಟಿದ್ದು. ಹಣಕಾಸು ತುರ್ತು ಪರಿಸ್ಥಿತಿ ಇನ್ನು ಯಾವತ್ತೂ ಬಂದಿಲ್ಲ. ಸೊ ನೋಡೋಣ. ಘೋಷಿಸುವ ಕಾರಣ ಏನು? ಭಾರತದ ಅಥವಾ ಅದರ ಭಾಗದ ಆರ್ಥಿಕ ಸ್ಥಿರತೆಗೆ ಅಪಾಯ ಆದ್ರೆ, ಹಣಕಾಸಿನ ವಿಚಾರದಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಆದ್ರೆ, ಭಾರತದಲ್ಲಿ ಬಡತನ ಆಗ್ಲಿ ಅಂಡ್ ಹಣಕಾಸಿನ ವಿಚಾರವಾಗಿ ತುಂಬಾ ಇಳಿಕೆ ಆಗ್ಬಿಟ್ರೆ, ಡಾಲರ್ ಮುಂದೆ ರೂಪಾಯಿ ಬೆಲೆ ತುಂಬಾ ಕುಸಿದ್ ಬಿಟ್ರೆ, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅವಾಗ ರಾಷ್ಟ್ರಪತಿಯವರು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳ ಹಣಕಾಸಿನ ಮೇಲೆ ನಿಯಂತ್ರಣವನ್ನ ಹೇರ್ತಾರೆ. ಅಂಡ್ ಸರ್ಕಾರಿ ನೌಕರರ ವೇತನ ಕಡಿಮೆ ಆಗುತ್ತೆ. ಹಣಕಾಸು ಮಸೂದೆಗಳಿಗೆ ರಾಷ್ಟ್ರಪತಿಯವರ ಅನುಮೋದನೆ ಅಗತ್ಯ ಆಗುತ್ತೆ. ರಾಜ್ಯಗಳ ಹಣಕಾಸು ಮಸೂದೆಗೂ ರಾಷ್ಟ್ರಪತಿಯವರ ಅನುಮೋದನೆ ಅಗತ್ಯ ಬೀಳುತ್ತೆ. ರಾಜ್ಯಗಳು ಆ ಟೈಮ್ನಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತ ಯಾವುದೇ ಮಸೂದೆಗಳನ್ನ ಜಾರಿಗೆ ತರಬೇಕು ಅಂದ್ರೆ ಕೇಂದ್ರ ಸರ್ಕಾರ ಅಬ್ಸರ್ವ್ ಮಾಡುತ್ತೆ, ಕೇಂದ್ರ ಸರ್ಕಾರದ ಪರ್ಮಿಷನ್ ತಗೋಬೇಕಾಗುತ್ತೆ. ಯಾಕಂದ್ರೆ ಹಣಕಾಸಿನ ಇಂಪಾರ್ಟೆಂಟು, ಇಡೀ ದೇಶದಲ್ಲಿ ದುಡ್ಡಿನ ಪ್ರಾಬ್ಲಮ್ ಆಗ್ತಿದೆ ಅಂತ. ಇನ್ನೊಂದು, ಸರ್ಕಾರಿ ನೌಕರರ ವೇತನ ಕಡಿಮೆ ಮಾಡ್ಬೋದು. ಯಾಕೆ ಅಂತ ಕ್ವಶನ್ ಮಾಡೋ ಹಾಗಿಲ್ಲ. ಪ್ರತಿ ಸಲ ಬರಗಾಲ ಬಂದಾಗ ಮಾಡಲ್ಲ, ಇಡೀ ದೇಶಕ್ಕೆ ಬರಗಾಲ ಬಂದಾಗ ಮಾಡ್ತಾರೆ. ಇಡೀ ದೇಶಕ್ಕೆ ಬರಗಾಲ ಬರ್ಬೇಕು ಅವಾಗ ಮಾಡ್ತಾರೆ. ಬಟ್ ಯೂಶುವಲಿ ಈಗ ಆಗಲ್ಲ, ಯಾಕಂದ್ರೆ ಭಾರತ ದೇಶ ತುಂಬಾ ಸಂಪತ್ಭರಿತ ದೇಶ ಆಗ್ಬಿಟ್ಟಿದೆ. ಬಟ್ ಸಂಪತ್ತಿರೋರ ಹತ್ರ ಸಂಪತ್ತು ಹೋಗಿದೆ, ಸಂಪತ್ತು ಇಲ್ದೇ ಇರೋರ ಹತ್ರ ಹಾಗೆ ಇದೆ ಅಷ್ಟೇ. ಓಕೆ, ಸೊ ಸರ್ಕಾರಿ ನೌಕರರ ವೇತನ ಕಡಿತ ಆಗುತ್ತೆ. ಯಾಕೆ ದುಡ್ಡು ಇರೋದಿಲ್ಲ, ಒಂದ್ ಸ್ವಲ್ಪ 10% 20% ಕಟ್ ಮಾಡ್ತಾರೆ ನಿಮ್ಮ ಎಲ್ರು ಸ್ಯಾಲ್ರಿನಲ್ಲಿ.
ಹಣಕಾಸು ಮಸೂದೆಗಳಿಗೆ ರಾಷ್ಟ್ರಪತಿಯವರ ಅನುಮೋದನೆ ಅಗತ್ಯತೆ ಅಂತ ಹೇಳ್ಬಹುದು. ಅಂಡ್ ಇಲ್ಲಿ 352, 350, 360 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳ್ತಾರೆ. ಇದಕ್ಕೆ ರೀಸನ್ ಯುದ್ಧ ಮತ್ತು ಬಂಡಾಯ, ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರೀಯ ಆಡಳಿತಕ್ಕೆ ಸಂವಿಧಾನ ವಿಫಲತೆಯ ಕಾರಣ, ಇದೊಂದು ಆರ್ಥಿಕ ಅಪಾಯದ ಕಾರಣ. ಈ ಮೂರೂ ಕಾರಣಗಳನ್ನ ಇಟ್ಕೊಂಡು ಕ್ರಮಾನುಗತವಾಗಿ ಈ ಮೂರೂ ತುರ್ತು ಪರಿಸ್ಥಿತಿಗಳನ್ನ ಜಾರಿಗೆ ತರಬಹುದು. ಯಾರ್ ತರ್ತಾರೆ? ರಾಷ್ಟ್ರಪತಿಯವರು. ಓಕೆ, ಇದಕ್ಕೆ ಅವಧಿ ಏನಿದೆ? 6 ತಿಂಗಳಿದೆ. ಇದಕ್ಕೂ 6 ತಿಂಗಳಿದೆ. ಇದಕ್ಕೆ ನಿರ್ದಿಷ್ಟ ಇಲ್ಲ, ನೀವು ಎಷ್ಟಾದ್ರೂ ಮಾಡಬಹುದು. ಇದಕ್ಕೆ 1 ದಿನಕ್ಕಾದ್ರೂ ತಕೋಬಹುದು, ಎಷ್ಟಾದ್ರೂ ತಕೋಬಹುದು. ಇದಕ್ಕೆ ಯಾವುದೇ ನಿರ್ದಿಷ್ಟ ಇಲ್ಲ. ಮೂಲಭೂತ ಹಕ್ಕುಗಳ ಪ್ರಭಾವ ಬೀರುತ್ತಾ? ಹೌದು, ಪ್ರಭಾವ ಬೀರುತ್ತೆ. ರಾಷ್ಟ್ರಪತಿ ಆಡಳಿತದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನ ತೆಗಿತಾರ? ಇಲ್ಲ, ತೆಗಿಯಲ್ಲ. ಆರ್ಥಿಕ ದೃಷ್ಟಿ ಇಲ್ಲ, ತೆಗಿಯಲ್ಲ. ಮೂಲಭೂತ ಯಾವ ತುರ್ತು ಪರಿಸ್ಥಿತಿಯ ಅಡಿಯಲ್ಲಿ ಮೂಲಭೂತ ಹಕ್ಕುಗಳಿಗೆ ಎಫೆಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ ಅಂದ್ರೆ ಓನ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಓನ್ಲಿ ನ್ಯಾಷನಲ್ ಎಮರ್ಜೆನ್ಸಿ. ಓಕೆ, ಸೊ ಈ ಒಂದು ಟೇಬಲ್ ಅನ್ನ ನೆನ್ಪಿಟ್ಕೊಳ್ಳಿ. ಇನ್ನ ನೆಕ್ಸ್ಟ್, ಓಕೆ, ಯಾವ್ದ್ಯಾವ್ದು ಎಷ್ಟೆಷ್ಟು ಬಾರಿ ಆಗಿದೆ ಅಂತಿದ್ರಲ್ಲ, ಲಿಸ್ಟ್ ನ ಆಕ್ಚುಲಿ ರೆಡಿ ಮಾಡ್ಬೇಕಿತ್ತು, ನಂಗೆ ನೆನ್ಪು ಹೋಯ್ತು. ಹೈಯೆಸ್ಟ್ ಜಮ್ಮು ಕಾಶ್ಮೀರದಲ್ಲಿ 17 ಬಾರಿ ಏನೋ ಇದೆ. ನಾನು ಅದನ್ನ ವಿತ್ ಲಿಸ್ಟ್ ನಿಮ್ಗೆ ರೆಡಿ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ, ಹಣಕಾಸು ಇನ್ನೂ ಜಾರಿಗೆ ಬಂದಿಲ್ಲ. ರಾಜ್ಯ ತುರ್ತು ಪರಿಸ್ಥಿತಿ ಜಾಸ್ತಿ ಬಂದಿದ್ದಂದ್ರೆ ಜಮ್ಮು ಕಾಶ್ಮೀರದ ಮೇಲೆ. ಓಕೆ, ಸೊ ಹೇಳ್ತೀನಿ ನಿಮ್ಗೆ, ಅದನ್ನ ನಾನು ಲಿಸ್ಟ್ ಮಾಡ್ಕೋಬೇಕಾಗಿತ್ತು, ಹೇಳ್ತೀನಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 3 ಬಾರಿ, ಚೀನಾದ ಆದಾಗೊಮ್ಮೆ ಅಂಡ್ ಪಾಕಿಸ್ತಾನಕ್ಕೆ ಆದಾಗೊಮ್ಮೆ, ಅಂಡ್ ಇವರು ಯಾರು ಮೇಡಮ್ ಅವ್ರು ಜಾರಿಗೆ ತಗೊಂಡ್ಬಂದಾಗ ಇಂದಿರಾ ಗಾಂಧಿ ಅವರು. ಓಕೆ, ಕರ್ನಾಟಕಕ್ಕೆ 6 ಬಾರಿ ಆಗಿದೆ. ಹೈಯೆಸ್ಟ್ ಜಮ್ಮು ಕಾಶ್ಮೀರದ ಮೇಲೆ ಆಗಿದೆ. ಅಲ್ಲಿ ಇತ್ತೀಚೆಗೆ ಯಾವಾಗ 360 ಆರ್ಟಿಕಲ್ ಅನ್ನ ಇದ್ ಮಾಡಿದ್ರು ಅವಾಗ ಸುಮ್ನಾಗಿದೆ. ಮೊದ್ಲು ಆ ರಾಜ್ಯ ಯಾವಾಗ್ಲೂ ರಾಷ್ಟ್ರೀಯ ಆಡಳಿತದಲ್ಲೇ ಜಾರಿಗಿರ್ತಿತ್ತು. ಯಾಕಂದ್ರೆ ಅಷ್ಟು ಗೊಂದಲ ಇತ್ತು, ಅಲ್ಲಿ ಗಲಭೆಗಳಿತ್ತು. ಒಂದು ವಾಹನಕ್ಕೆ ಸೈನಿಕರನ್ನ ಕಟ್ಟಿ ಕಲ್ಲು ಹೊಡಿತಾರೆ ಅಂದ್ರೆ ಎಷ್ಟ್ ಇರ್ಬೇಡ ಅಲ್ಲಿ ಜನಗಳಿಗೆ, ಜಮ್ಮು ಕಾಶ್ಮೀರದವರಿಗೆ. ಸೊ ಆತರ ದಂಗೆ ಇದ್ದಾಗ, ಆತರ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ದೇ ಇದ್ದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರ್ತಾರೆ. ಈಗೇನ್ ಹೇಳಿರ್ತೀನಲ್ಲ, ಅಕಸ್ಮಾತ್ ಯಾವ್ದಾದ್ರು ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದಾರೆ ಅಂದಾಗ ನ್ಯೂಸ್ ಪೇಪರ್ ನೀವು ಪ್ರತಿಯೊಂದು ಪಾಯಿಂಟ್ ಓದಿ, ಅವಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಪ್ರಾಯೋಗಿಕ ವಿಧಾನ ಸೈಕಾಲಜಿನಲ್ಲಿ ನಾನ್ ಯಾವ್ದೋ ಒಂದು ಬೇಸಿಕ್ ಪಾಯಿಂಟ್ ಅನ್ನು ಹೇಳಿರ್ತೀನಿ. ಓಕೆ, ನಾನು ಯಾಕೆ ನಿಮ್ಗೆ ಜಿಕೆ ನಾನ್ ಜಾಸ್ತಿ ಹೇಳಲ್ಲ ಅಂದ್ರೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ನಾನು ಬೇಸಿಕ್ ಪಾಯಿಂಟ್ ಅಷ್ಟೇ ಹೇಳ್ತೀನಿ. ಯಾವಾಗ ಅದು ಕರೆಂಟ್ ಅಫೇರ್ಸ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೋ ಅವಾಗ ನೀವು ನನ್ ಬೇಸಿಕ್ ನಾನು ಹೇಳಿದ್ದನ್ನ ಅಲ್ಲಿ ರಿಲೇಟ್ ಮಾಡ್ತಾ ಹೋಗ್ಬೇಕು. ಓಕೆ, ಮೇಡಮ್ ಅವ್ರು ಹೇಳಿದ್ರು ರಾಷ್ಟ್ರಪತಿ ಅವರು ಹೋಗಿ ಜಾರಿಗೆ ತರ್ತಾರೆ. ಹೌದು, ಯಾರ ಸಲಹೆ ಮೇರೆಗೆ? ಹೌದು, ಸಚಿವ ಸಂಪುಟ ನರೇಂದ್ರ ಮೋದಿ ಹೋಗಿದಾರಂತೆ, ರಾಷ್ಟ್ರಪತಿ ಅವ್ರು ಜಾರಿಗೆ ತಗೊಂಡ್ಬಂದಿದ್ದಾರೆ. ಇನ್ ಲೋಕಸಭಾ ಮತ್ತೆ ರಾಜ್ಯಸಭಾ ಅನುಮೋದನೆ ಕೊಡ್ಬೇಕಲ್ಲ 1 ತಿಂಗಳಿಗೆ. ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ ಲೋಕಸಭಾ ರಾಜ್ಯಸಭಾದಿಂದ ತುರ್ತು ಪರಿಸ್ಥಿತಿಗೆ ಅನುಮೋದನೆ ಸಿಕ್ತು ಅಂತ. ಅವಾಗ ಎಸ್. ಸೊ ನೀವ್ ಹಿಂಗೆಲ್ಲ ಕನೆಕ್ಟ್ ಮಾಡ್ತಾ ಹೋಗ್ಬೇಕು. ನೀವ್ ಯಾವಾಗ ಕನೆಕ್ಟ್ ಮಾಡ್ತೀರಾ ಅಂದ್ರೆ ನಿಮ್ಮ ಬೇಸಿಕ್ ಸಿಸ್ಟಮ್ ಓದಿದ್ರೆ, ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡ್ತೀರಾ, ಹೊರತು ಇಲ್ಲಾಂದ್ರೆ ಅರ್ಥ ಆಗಲ್ಲ. ಅದಕ್ಕೆ ನಾನು ಜಿಕೆ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಸಿಸ್ಟಮ್ ಅರ್ಥ ಆಗ್ಬೇಕು ಅವ್ರಿಗೆ. ಜಿಕೆ ನೀವ್ ಯಾರಾದ್ರೂ ಕನೆಕ್ಟ್ ಮಾಡ್ತೀರಾ, ಚಿಕ್ಕ ಮಗುನು ಕನೆಕ್ಟ್ ಮಾಡ್ಕೊಳತ್ತೆ. ಸ್ಪರ್ಧಾ ವಿಜೇತ, ಸ್ಪರ್ಧಾ ಅರಿವು, ಅದು ಇದು ಮ್ಯಾಗ್ಝಿನ್ ಯಾವ್ದಾದ್ರು ಕೊಟ್ಟು ಓದ್ತೀರಾ, ಓದ್ಬೇಕಾದ್ರೆ ನಿಮಗ್ ಸಿಸ್ಟಮ್ ಕನೆಕ್ಟ್ ಆಗ್ಬೇಕು, ಹೇಗ್ ವರ್ಕ್ ಆಗುತ್ತೆ ಅಂತ ನಿಮ್ ಕಣ್ ಮುಂದೆ ಬಂದೋಗ್ಬೇಕು ಎಲ್ಲಾನು. ಅದಕ್ಕೆ ಬೇಸಿಕ್ ಅನ್ನ ಅರ್ಥ ಮಾಡಿಸ್ತೀನಿ. ಓಕೆ, ಇನ್ನು ತುರ್ತು ಪರಿಸ್ಥಿತಿ ಕಾನ್ಸೆಪ್ಟ್ ಮುಗೀತು. 3 ತುರ್ತು ಪರಿಸ್ಥಿತಿ ಕಾನ್ಸೆಪ್ಟ್ ಮುಗೀತು. ಈಗ ಇದೊಂದು ಪಾಯಿಂಟ್ ನ ಜಸ್ಟ್ ಆಡ್ ಮಾಡ್ಕೊಂಡೆ, ಇದು ಬೇಗ ಮುಗಿಯುತ್ತೆ ಅಂತ ಗೊತ್ತಾಗಿ ಆಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಸ್, 1962, 71, 75 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 3 ಬಾರಿ. ಆ 75 ಅಂತಿದೆ ಅಲ್ಲ, ಆ 62, 71 ಓಕೆ, ಅದು ಯುದ್ಧಕ್ಕೆ ರೀಸನ್ ಇತ್ತು, ಮಾಡಿದ್ರು. ಆ 75 ಇದೆ ಅಲ್ಲ, ಅದು ಸರಿಯಾದ ರೀಸನ್ ಇಲ್ದೇನೆ ಅವರ ಸ್ವಾರ್ಥಕ್ಕಾಗಿ ಮಾಡಿರುವಂತದ್ದು. ಓಕೆ, ಯಾ. ಸೊ ಭಾರತೀಯ ಸಂವಿಧಾನದಿಂದಲಿ ಯಾವ ಯಾವ ದೇಶಗಳಿಂದ ಯಾವ ಪಾಯಿಂಟ್ಸ್ ಅನ್ನ ಪಡ್ಕೊಂಡಿದೀವಿ, ಎರವಲಾಗಿ ತಗೊಂಡಿದೀವಿ ಅನ್ನೋದನ್ನ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಓಕೆ, ಇಂಗ್ಲೆಂಡ್, ಬ್ರಿಟನ್ ನಿಂದ ನಮ್ಮನ್ನ ಆಳಿ ಹೋದವರಿಂದ ನಾವೇನ್ ಪಡ್ಕೊಂಡಿದೀವಿ ಅಂತ 90% ಅವರಿಂದಾನೇ ಪಡ್ಕೊಂಡಿದ್ದೀವಿ. ಇವಂದೋ ಲೈಫ್ ಸ್ಟೈಲ್, ಇವಂದೋ ಇಂಗ್ಲಿಷ್ ಲ್ಯಾಂಗ್ವೇಜ್, ಇವಂದೋ ನಾವು ಹಾಕೋ ಡ್ರೆಸ್ಸಸ್ ಎಲ್ಲಾನು ಇವ್ರದೇ, ಅಣ್ಣಂದ್ರೆ ಅದೇ. ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ನಾವ್ ಏನ್ ಜಾರಿಗೆ ತಗೊಂಡ್ ಬಂದಿದೀವಲ್ಲ ಭಾರತದಲ್ಲಿ, ಅದು ಬ್ರಿಟಿಷರ್ದು.
ಸಚಿವ ಸಂಪುಟ ಅಂತ ಕ್ಯಾಬಿನೆಟ್ ಸಿಸ್ಟಮ್ ಅಂತ ಏನ್ ತಗೊಂಡ್ ಬಂದಿದ್ಯವಲ್ಲ ಅದು ಬ್ರಿಟಿಷರ್ದು. ಕಾನೂನಿನ ಆಡಳಿತ, ರೂಲ್ ಆಫ್ ಲಾ, ಏನಿದ್ರು ಕಾನೂನೇ ಫಸ್ಟ್ ಅಂತ ಏನ್ ನಾವು ಬದುಕ್ತಾ ಇದೀವಲ್ಲ ಅದು ಅವರಿಂದ. ಸಭಾಪತಿ ಅಂತ ನಾವು ಏನ್ ಹುದ್ದೆಯನ್ನ ಕ್ರಿಯೇಟ್ ಮಾಡಿದೀವಲ್ಲ ಅದು ಅವರಿಂದ. ಏಕಪಕ್ಷೀಯ ಸರ್ಕಾರ ಪರಂಪರೆ, ಇದಲ್ಲ, ಇದು ಯಾಕೆ ಆಡ್ ಆಗಿದೆ ಗೊತ್ತಿಲ್ಲ, ಸಾರಿ ಬಿಟ್ಬಿಡಿ. ಇನ್ನ ಶಾಸನಾತ್ಮಕ ಪ್ರಕ್ರಿಯೆಗಳು, ಲೋಕಸಭೆಯನ್ನ ಅಂಗೀಕಾರ ಆಗಿ ರಾಜ್ಯಸಭೆ ಅಂಗೀಕಾರ ಹೋಗಿ ನೆಕ್ಸ್ಟ್ ಪ್ರೆಸಿಡೆಂಟ್ ಹತ್ರ ಅಂಗೀಕಾರ ಮಾಡಿಸ್ಕೊಳ್ಳೋದ ವ್ಯವಸ್ಥೆ ಇದೆಯಲ್ಲ ಅದು ಬ್ರಿಟನ್ ಇಂದ ಇಂಗ್ಲಿಷರಿಂದ ತೆಗೆದುಕೊಂಡು ಬಂದಿದ್ವಿ. ಇನ್ನು ಅಮೆರಿಕದಿಂದ ಯಾವ್ದು ತಗೊಂಡ್ ಬಂದಿದೀವಿ, ಬರ್ದಿಟ್ಟಿದೀವಿ. ನಾವು ಸಂವಿಧಾನವನ್ನ ಓದ್ಕೊಂಡು ಸುಮ್ನೆ ಕುತ್ಕೊಂಡಿಲ್ಲ, ಅದನ್ನ ಕುಂತು ಬರ್ದಿದೀವಿ. ಇದು 1, 2, 3ನೇ ಆರ್ಟಿಕಲ್, 4 ಆರ್ಟಿಕಲ್, 5ನೇದ್ದು ಅಂತ. ಹೆಂಗ್ ಬರ್ದ್ವಿ, ಯಾರ್ ನೋಡಿ ಬರ್ದ್ವಿ ಅಂದ್ರೆ ಅಮೆರಿಕದವ್ರು ನೋಡಿ ಕಲ್ತಿದೀವಿ. ಅವ್ರದ್ದು ಕೂಡ ಲಿಖಿತ ಸಂವಿಧಾನ. ನಮ್ಗೆ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದಾರಲ್ಲ ಅದು ಎಲ್ಲಿಂದ ಬಂದಿದೆ ಅಂದ್ರೆ ಅಮೆರಿಕದವ್ರು ಕೊಟ್ಟಿದ್ದಾರೆ ಅವರ ನಾಗರಿಕರಿಗೆ, ಅವ್ರು ನೋಡ್ಕೊಂಡ್ ಮಾಡಿದೀವಿ. ಜುಡಿಷಿಯಲ್ ರಿವ್ಯೂ ಅವ್ರು ನೋಡ್ಕೊಂಡು, ಸುಪ್ರೀಂ ಕೋರ್ಟ್ಗೆ ಇರುವ ನ್ಯಾಯಾಂಗ ಸ್ವಾತಂತ್ರ್ಯ ಅಮೆರಿಕದವ್ರನ್ನ, ಉಪರಾಷ್ಟ್ರಪತಿ ಹುದ್ದೆ ಅವ್ರನ್ನ ನೋಡ್ಕೊಂಡು, ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆ ಹೇಗ್ ನಡಿಬೇಕು ಅನ್ನೋದು ಅವ್ರು ನೋಡ್ಕೊಂಡ್ ಮಾಡಿದೀವಿ. ಓಕೆ. ಇನ್ನು ಐರ್ಲೆಂಡ್, ಇದು ಉಪರಾಷ್ಟ್ರಪತಿ ಹುದ್ದೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಮೂಲಭೂತ ಹಕ್ಕುಗಳು, ಲಿಖಿತ ಸಂವಿಧಾನ. ಇನ್ನೊಂದು ಐರ್ಲೆಂಡ್, DPSP ತುಂಬಾ ಸಲ ಕೇಳಿದ್ದಾರೆ. ನಾನು ಹೇಳಿದ್ನಲ್ಲ ಈಸಿ ಸೆಕ್ಷನ್, ಕ್ವಶನ್ಸ್ ಬರುವ ಈಸಿ ಸೆಕ್ಷನ್ ಅಲ್ಲಿ ಇದನ್ನ ಹಾಕ್ತಾರೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು DPSP ಯನ್ನ ಐರ್ಲೆಂಡ್ ನಿಂದ. ರಾಷ್ಟ್ರಪತಿಯ ಚುನಾವಣೆಯ ವಿಧಾನವನ್ನ ನಾವು ಎಲ್ಲಿಂದ ಪಡ್ಕೊಂಡ್ವಿ, ಐರ್ಲೆಂಡ್. ರಾಜ್ಯಸಭೆಯ ಸದಸ್ಯರ ನಾಮನಿರ್ದೇಶನ ಐರ್ಲೆಂಡ್, ಯಾಕೆಂದ್ರೆ ರಾಷ್ಟ್ರಪತಿಯವರು ರಾಜ್ಯಸಭಾ ಸದಸ್ಯರದು ಇಬ್ಬರದು ಒಂದೇ ಆಗುತ್ತೆ. ಇನ್ನ ಕೆನಡಾದಿಂದ ಏನನ್ನ ಹಾಕೊಂಡಿದೀವಿ, ತೆಗೆದುಕೊಂಡಿದೀವಿ. ಫೆಡರಲ್ ಸಿಸ್ಟಮ್, ಒಕ್ಕೂಟ ವ್ಯವಸ್ಥೆ, ಬಲಿಷ್ಠ ಕೇಂದ್ರ ಸರ್ಕಾರ, ಉಳಿದ ಅಧಿಕಾರಗಳನ್ನ ಕೇಂದ್ರಕ್ಕೆ ಕೊಡುವುದು, ರೆಸಿಜುವಲ್ ಪವರ್ಸ್, ರಾಜ್ಯಪಾಲರ ನೇಮಕ. ಭಾರತದಲ್ಲಿ ಹಲವಾರು ವಿಷಯಗಳನ್ನ ನಾವು 3 ಭಾಗಗಳಾಗಿ ವಿಂಗಡಿಸಿ ಗುಂಪನ್ನಾಗಿ ಮಾಡಿದೀವಿ. ಯಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ಯಾರು ಶಾಸನಗಳನ್ನ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳನ್ನ ಕೇಂದ್ರ ಪಟ್ಟಿ ವಿಷಯಗಳು ಅಂತ ಹೇಳ್ತೀವಿ. ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳನ್ನ ರಾಜ್ಯ ಪಟ್ಟಿ ವಿಷಯಗಳು ಅಂತ ಹೇಳ್ತೀವಿ. ಎರಡಕ್ಕೂ ಸೇರ್ದೇ ಇರೋರನ್ನ ಸಮವರ್ತಿ ಪಟ್ಟಿಗೆ ಹಾಕ್ತಿವಿ. ಓಕೆ, ಸಮವರ್ತಿ ಪಟ್ಟಿ. ಇನ್ನೊಂದು ಶೇಷಾಧಿಕಾರಗಳು, ಉಳಿದ ಅಧಿಕಾರಗಳಂದ್ರೆ ಈ 3 ಪಟ್ಟಿನಲ್ಲಿ ಇಲ್ದಿರೋ ವಿಷಯಗಳನ್ನ ಇಲ್ಲಿ ಜೋಡಣೆ ಮಾಡಿರ್ತೀವಿ. ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮಾತ್ರ ಕಾನೂನು ಮಾಡ್ಬೇಕು, ರಾಜ್ಯ ಮಾಡೋ ಹಾಗಿಲ್ಲ. ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳನ್ನ ರಾಜ್ಯ ಸರ್ಕಾರ ಅಷ್ಟೇ ಮಾಡ್ಬೇಕು, ಅದರಲ್ಲಿ ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗೋ ಇಲ್ಲ. ಸಮವರ್ತಿ ಪಟ್ಟಿ ಅಂದ್ರೆ ಅದು ಕೇಂದ್ರಕ್ಕೂ ಬರುತ್ತೆ ರಾಜ್ಯಕ್ಕೂ ಬರುತ್ತೆ, ಇಬ್ರು ಸೇರಿ ಮಾಡ್ಬೇಕು. ಓಕೆ. ಶೇಷಾಧಿಕಾರ, ಈ 3ನ್ನ ಬಿಟ್ಟು ಉಳಿದ ಅಧಿಕಾರ ಯಾರಿಗೆ, ಇದು ಈ ವಿಷಯಗಳ ಮೇಲೆ ಯಾರು ಕಾನೂನುಗಳನ್ನ ಮಾಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರ ಮಾಡುತ್ತೆ. ಈ ಏನ್ ಹೇಳ್ತಾರೆ, ಉಳಿದ ಅಧಿಕಾರಗಳನ್ನ ಉಳಿದ ಅಧಿಕಾರಗಳನ್ನ ಕೇಂದ್ರಕ್ಕೆ ಬಿಟ್ಟಿದೀವಲ್ಲ, ಆ ಪಾಯಿಂಟ್ ಅನ್ನ, ಆ ಅಂಶವನ್ನ ಎಲ್ಲಿಂದ ತೆಗೆದುಕೊಂಡಿದೀವಿ ಅಂದ್ರೆ ಕೆನಡಾದಿಂದ ತೆಗೆದುಕೊಂಡು ಬಂದಿದೀವಿ. ಓಕೆ. ಇನ್ನ ರಾಜ್ಯಪಾಲರನ್ನ ನೇಮಕ ಮಾಡುವುದು ಹೇಗೆ ಅಂತ ನೋಡಿದ್ವಿ. ಓಕೆ, ರಾಜ್ಯಪಾಲರನ್ನ ಯಾವ ರೀತಿ ನೇಮಕ ಮಾಡಬಹುದು, ಯಾರ ಸಲಹೆ ಮೇರೆಗೆ ಯಾರ್ಯಾರು ನೇಮಕ ಮಾಡ್ತಾರೆ ಅಂತ ನೋಡಿದ್ವಿ. ಆ ಹೆಂಗ್ ಮಾಡ್ಬೇಕು ಅನ್ನೋ ಪ್ರೊಸೆಸ್ ನೋಡಿದ್ದೆ ಕೆನಡಾದಿಂದ, ಅದರಿಂದ ಕಲ್ತಿದೀವಿ. ಇನ್ನ ಆಸ್ಟ್ರೇಲಿಯಾ, ಸಂಯುಕ್ತ ಪಟ್ಟಿಯ ಲಿಸ್ಟ್ ಕನ್ಕರೆಂಟ್, ಈ ಸಮವರ್ತಿ ಪಟ್ಟಿ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ತೆಗೆದುಕೊಂಡು ಬಂದಿದೀವಿ ಅಂದ್ರೆ ಆಸ್ಟ್ರೇಲಿಯಾ. ಇದನ್ನ ನಾವು ಸಮವರ್ತಿ ಪಟ್ಟಿ ಅಂತ ಹೇಳ್ತೀವಿ. ಓಕೆ. ಇನ್ನ ಸಂಸತ್ತಿನ ಸಂಯುಕ್ತ ಅಧಿವೇಶನ, ಜಂಟಿ ಅಧಿವೇಶನ, ಇಬ್ರು ಸೇರಿ ಒಪ್ಪದೇ ಇರುವಾಗ ಕೂಡ್ಸಿ ಅಧಿವೇಶನವನ್ನ ಮಾಡುವುದೇ ಜಂಟಿ ಅಧಿವೇಶನ. ಅದನ್ನು ಕೂಡ ಆಸ್ಟ್ರೇಲಿಯಾದಿಂದ ತಗೊಂಡ್ ಬಂದಿದ್ದೀವಿ. ಇವೆರಡು ಇಂಪಾರ್ಟೆಂಟ್ ಆಗ್ತವೆ, ಇದು ಇಂಪಾರ್ಟೆಂಟ್ ಆಗ್ತದೆ. ವ್ಯಾಪಾರ ಮತ್ತು ವಾಣಿಜ್ಯಕ್ಕಾಗಿ ಏನ್ ಸ್ವಾತಂತ್ರ್ಯವನ್ನ ಕೊಟ್ಟಿದಾರೋ ಅದು ಕೂಡ ಅವ್ರದೇ. ಅಂಡ್ ಜರ್ಮನಿಯ ಸಂವಿಧಾನವನ್ನ ವೈಮರ್ ಸಂವಿಧಾನ ಅಂತ ಹೇಳ್ತೀವಿ. ತುರ್ತು ಪರಿಸ್ಥಿತಿಗಳ ವ್ಯವಸ್ಥೆ, ನಾವ್ ಈಗೇನು ತುರ್ತು ಪರಿಸ್ಥಿತಿ ಅಂತ ಓದಿದ್ವಿ, ಆ ಕಾನ್ಸೆಪ್ಟ್ ಏನು ಇವರೇ ಕಂಡಿಡ್ದಿದಾರ ನಮ್ ಇಂಡಿಯನ್ಸ್ ಅಥವಾ ಬೇರೆ ಕಡೆ ಅಂತ ತೆಗೆದುಕೊಂಡು ಬಂದಿದಾರ ಅಂದ್ರೆ
ಬೇರೆ ಕಡೆಯಿಂದ ತೆಗೆದುಕೊಂಡು ಬಂದಿದ್ದಾರೆ. ತುರ್ತು ಪರಿಸ್ಥಿತಿಗಳ ವ್ಯವಸ್ಥೆಯನ್ನು ನಾವು ಜರ್ಮನಿಯಿಂದ ತೆಗೆದುಕೊಂಡು ಬಂದಿದ್ದೀವಿ. ಅಂಡ್ ರಾಷ್ಟ್ರಪತಿಗಿರುವ ಅಧಿಕಾರಗಳನ್ನ ಕೆನಡಾ ಜರ್ಮನಿಯಿಂದ ಪ್ರೇರಣೆಯಾಗಿ ತೆಗೆದುಕೊಂಡು ಬಂದಿದ್ದೀವಿ. ಇದು ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್. ಓಕೆ. ಅಂಡ್ ಫ್ರಾನ್ಸ್ ನಿಂದ ರಿಪಬ್ಲಿಕ್ ಅನ್ನೋ ಕಾನ್ಸೆಪ್ಟ್, ಗಣರಾಜ್ಯ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಫ್ರಾನ್ಸ್ ನಿಂದ ತಗೊಂಡ್ಬಂದಿದೀವಿ. ಫ್ರಾನ್ಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದು. ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಎನ್ನುವ ಅಂಶಗಳನ್ನ ನಾವು ಯಾವ ದೇಶದಿಂದ ಎರವಲು ಪಡೆದುಕೊಂಡಿದೀವಿ ಅಂದ್ರೆ ಫ್ರಾನ್ಸ್. ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ. ಓಕೆ. ನೆಕ್ಸ್ಟ್ ರಷ್ಯಾ, USSR. ಮೂಲಭೂತ ಕರ್ತವ್ಯಗಳನ್ನ, ಫಂಡಮೆಂಟಲ್ ರೈಟ್ಸ್ ಯಾರಿಂದ ತೆಗೆದುಕೊಂಡ್ವಿ? ಬರ್ಲಿ ಆನ್ಸರ್. ಮೂಲಭೂತ ಹಕ್ಕುಗಳನ್ನ ಯಾರಿಂದ ತೆಗೆದುಕೊಂಡಿದೀವಿ? ವೆರಿ ಗುಡ್, USA ಇಂದ. ಫಂಡಮೆಂಟಲ್ ಡ್ಯೂಟೀಸ್ ಅನ್ನು ರಷ್ಯಾದ. ಟ್ರಂಪ್ ಹೇಳ್ತಾನೆ ನಾವು ನಿಮ್ಗೆ ಮೂಲಭೂತ ಹಕ್ಕುಗಳನ್ನ ಕೊಡ್ತಾ ಇದೀವಿ ಅಂತ, ಬಟ್ ಪುಟಿನ್ ಹೇಳ್ತಾರೆ ನಾವು ಕೊಟ್ಟಿರ್ತೀವಿ, ಬಟ್ ನೀವೇನ್ ನಿಮ್ಮ ಕರ್ತವ್ಯ ಏನಿದೆ ಅದನ್ನ ಫಸ್ಟ್ ನೀವು ಮಾಡಿ ಅಂತ. ರಷ್ಯಾ ಡ್ಯೂಟೀಸ್ ಮೇಲೆ ಹೀಗೆ ನೆನ್ಪಿಟ್ಕೊಳ್ಳಿ. ರಷ್ಯಾ ಪುಟಿನ್ ನಾಗರಿಕರ ಏನು ಕರ್ತವ್ಯದಿಂದ ಇರ್ಬೇಕು ಅನ್ನೋದು ಹೇಳ್ಕೊಟ್ರೆ, ಟ್ರಂಪ್ ನಾವು ನಿಮ್ಗೆ ರೈಟ್ಸ್ ಕೊಡ್ತಿದೀವಿ ಅಂತ ಹೇಳ್ತಿದ್ದಾನೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಓಕೆ, ಡಿಫ್ರೆನ್ಸ್. ಅಂಡ್ ಸಾಮಾಜಿಕ ನ್ಯಾಯದ ಆದರ್ಶವನ್ನ ನಾವು ರಷ್ಯಾದಿಂದ ಕಲ್ತಿದೀವಿ. ಅಂಡ್ ಸಮಾನತೆಯನ್ನು ಆಧಾರಿತ ಸಮಾಜವನ್ನ ಕಲ್ಪನೆ ಮಾಡುವುದು, ಸಾಮಾಜಿಕ ನ್ಯಾಯ, ಸಮಾನತೆ ಅನ್ನೋ ಕಾನ್ಸೆಪ್ಟ್ ರಷ್ಯಾದಿಂದ ಬಂದಿದೆ. ಇನ್ನ ಜಪಾನಿಂದ ಏನ್ ತೆಗೆದುಕೊಂಡಿದೀವಿ? ಕಾನೂನಿನ ಮೂಲಕ ಸ್ಥಾಪಿತ ಪ್ರಕ್ರಿಯೆ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಭಾರತದಲ್ಲಿ ಯಾವುದೇ ಕಾನೂನನ್ನ ತರಬೇಕಾದ್ರೂ ಕೂಡ ಅದಕ್ಕೊಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯನ್ನ ಮುಗಿಸ್ಕೊಂಡು ಬಂದನೆ ಆ ಮಸೂದೆ ಕಾಯ್ದೆ ಆಗ್ಬೇಕು. ಅದು ಕಾನೂನಿನ ಮೂಲಕ ಸ್ಥಾಪಿತವಾದ ಪ್ರಕ್ರಿಯೆ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳ್ತೀವಿ. ಸೊ ಈ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಬಂದಿದ್ದು ಜಪಾನ್ನಿಂದ. ಇನ್ನ ದಕ್ಷಿಣ ಆಫ್ರಿಕಾ, ವೆರಿ ಇಂಪಾರ್ಟೆಂಟ್, ತುಂಬಾ ಸಲ ಕೇಳಿದರೆ. ಸಂವಿಧಾನಿಕ ತಿದ್ದುಪಡಿಯನ್ನ ಯಾವ ದೇಶದಿಂದ ಎರವಲು ಪಡೆದುಕೊಂಡಿದೀವಿ ಆ ಒಂದು ಅಂಶವನ್ನ ಅಂದ್ರೆ ದಕ್ಷಿಣ ಆಫ್ರಿಕಾ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಹೇಳ್ತೀವಿ. ಇನ್ನ 2 ಸದನಗಳ ಸಂಯುಕ್ತ ಅಧಿವೇಶನದ ಕೆಲವು ಅಂಶಗಳನ್ನ, ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ನಾವು ದಕ್ಷಿಣ ಆಫ್ರಿಕಾದಿಂದ ತೆಗೆದುಕೊಂಡು ಬಂದಿದೀವಿ. ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್. ಅದು ಸ್ವಿಟ್ಜರ್ಲ್ಯಾಂಡ್ ತುಂಬಾ ಚಿಕ್ಕ ದೇಶ. ಹಿಂಗೆ ಹೋಗಿ ಒಂದೊಂದು ಓಟ್ ಹಾಕಿದ್ರು ಇಡೀ ಜನ ಓಟ್ ಮಾಡ್ಬಿಡ್ತಾರೆ ಪ್ರತಿಯೊಂದಕ್ಕೂ. ನಮ್ ಭಾರತದ ತರ ಅಲ್ಲ. ಅದಕ್ಕೆ ಸ್ವಿಟ್ಜರ್ಲ್ಯಾಂಡ್ ಇನ್ನೂ ಕೂಡ ಜನಮತ ಸಂಗ್ರಹವನ್ನ ಅನುಸರಿಸ್ತಾ ಇದೆ. ನಮ್ ದೇಶದಲ್ಲಿ ಆಗಲ್ಲ. ಬಟ್ ಯಾವಾಗ್ಲಾದ್ರೂ ಅದನ್ನ ಅನುಸರಿಸ್ತಾರ ಅಂದ್ರೆ ಅದನ್ನ ಸ್ವಿಟ್ಜರ್ಲ್ಯಾಂಡ್ ನೋಡ್ಕೊಂಡೆ ಅನುಸರಿಸ್ತಾರೆ. ಇನ್ನ ಸಿಂಗಾಪುರ್, ಇವ್ರೇನೋ ಕೊಟ್ರು, ಬಟ್ ಅದಕ್ಕೆ ಏನು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ಬೇಕು ಅಂತ ಕೆಲವು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದ್ದಾರೆ. ವಿಧಿ 19ರ ಅಡಿಯಲ್ಲಿ ಮಾತನಾಡುವ ಸ್ವಾತಂತ್ರ್ಯ ಇದೆ, ಬಟ್ ಏನ್ ಬೇಕಂದಂಗ ಮಾತಾಡೋ ಹಂಗಿಲ್ಲ. ರಾಷ್ಟ್ರೀಯ ಭದ್ರತೆಗಳನ್ನ ನೋಡ್ಕೊಂಡು ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಆಗದೆ ಅಂತ ನೋಡ್ಕೊಂಡು ಮಾತಾಡ್ಬೇಕು. ಇದನ್ನ ರೆಸ್ಟ್ರಿಕ್ಷನ್ಸ್, ನಿಬಂಧನೆಗಳು ಅಂತ ಹೇಳ್ತಾರೆ. ಆ ನಿರ್ಬಂಧಗಳನ್ನ ಯಾರು ನೋಡಿ ಕಲ್ಕೊಂಡಿದ್ದಂದ್ರೆ ಸಿಂಗಾಪುರ್ ಅವ್ರದಿಂದ. ಅಂಡ್ ಒಂದೇ ಸಿಟಿಸನ್ಶಿಪ್ ಇದೆ. ಕರ್ನಾಟಕಕ್ಕೊಂದಿಲ್ಲ, ಭಾರತಕ್ಕೊಂದಿಲ್ಲ ಪೌರತ್ವ ಅನ್ನೋದು. ಪೌರತ್ವ ಅನ್ನೋದು ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದು. ಆ ಕಾನ್ಸೆಪ್ಟ್ ಎಲ್ಲಿಂದ ಅಂದ್ರೆ ಸಿಂಗಾಪುರ್ ಇಂದ. ಇನ್ನ ನ್ಯೂಜಿಲ್ಯಾಂಡ್, ಸಂಸತ್ತಿನ ಸದಸ್ಯರ ಅರ್ಹತೆಗಳು. ಲೋಕಸಭಾದವ್ರಿಗೆ ಏನೇನ್ ಇರ್ಬೇಕು ಅರ್ಹತೆಗಳು, ರಾಜ್ಯಸಭೆದವ್ರಿಗೆ ಏನೇನ್ ಇರ್ಬೇಕು ಅರ್ಹತೆಗಳು ಅನ್ನೋದು ಅಲ್ಲಿ ನೋಡ್ಕೊಂಡಿದ್ವಿ. ಅಂಡ್ ಲೋಕಸಭಾ ಸ್ಪೀಕರ್ನ ಹುದ್ದೆಯ ಕೆಲ ಅಂಶಗಳನ್ನು ಕೂಡ ನಾವು ನ್ಯೂಜಿಲ್ಯಾಂಡ್ ನಿಂದ ಪಡ್ಕೊಂಡಿದೀವಿ. ಓಕೆ, ಸೊ ಇದಿಷ್ಟು ಕೂಡ ಎಲ್ಲಿಂದ ಯಾರಿಂದ ಎರವಲನ್ನ ಪಡ್ಕೊಂಡಿದೀವಿ ಅನ್ನೋದು ನೋಡೋಣ, ತಿಳ್ಕೊಂಡ್ವಿ. ಓಕೆ, ಸೊ ನೆಕ್ಸ್ಟ್ ಓಕೆ, ಸೊ ಇದು ಸಂವಿಧಾನ ರಚಿಸುವಾಗ ಯಾವ ಯಾವ ದೇಶಗಳಿಂದ ಎರವಲು ಪಡ್ಕೊಂಡಿದ್ದಾರೆ, ಯಾವ ಯಾವ ಅಂಶಗಳನ್ನ ಅಂತ ನೋಡ್ಕೊಂಡ್ವಿ. MCQ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಏನಾದ್ರೂ ಡೌಟ್ಸ್ ಇದೆನಾ?
ಇದನ್ನ ಬಿಟ್ಟು, ಈ ಇಷ್ಟು ಅಂಶಗಳನ್ನ ಬಿಟ್ಟು ಏನೇ ಮಾಡಿದ್ರು ಅದ್ ನಮ್ದೇ ಇದೆ. ಹ್ಮ್. 90 ಆಕ್ಚುಲಿ ಆ ಇಲ್ಲ ಇಲ್ಲ ಹಾಗೇನಿಲ್ಲ. ಎರವಲ ಇಲ್ಲ, ನಂದು ಇದೆ, ಓನ್ ಆಗಿದೆ. ಇನ್ನೊಂದ್ ಹೆಂಗ್ ಗೊತ್ತಾ, ಆತರ ಯಾರಾದ್ರೂನು ವೆರಿ ಗುಡ್. ಕೇಳ್ಬೇಕು ಆತರ ಮಕ್ಳು ಕೇಳಿದಾರೆ ಅಂದ್ರೆ ಖುಷಿ. ನಮ್ಮದು ಅಂತ ಇದೆ, ಹಾಗೇನಿಲ್ಲ. ಅದೇ ಇವ್ರು ಹೇಳಿದ್ರಲ್ಲ, ಆಕ್ಚುಲಿ ಸಂವಿಧಾನದ್ದು 1935 ಆಕ್ಟ್ ನ ಬ್ಲೂ ಪ್ರಿಂಟ್ ಅವ್ರು ಹೇಳ್ದಂಗೆ ಅಲ್ಲಿರೋ ಅಂಶಗಳನ್ನ ತೆಗೆದುಕೊಂಡು ತುಂಬಾ ಅಂಶಗಳು ಇಲ್ಲಿ ಹಾಕಿದ್ದಾರೆ. ಬಟ್ ಇಷ್ಟನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ನಮ್ದೇ ಇದೆ, ಅದ್ರಲ್ಲೇನಿಲ್ಲ. ಅಸ್ಪೃಶ್ಯತೆ ಜಾರಿಗೆ ತರಬಾರ್ದು ಅನ್ನೋ ಕಾನ್ಸೆಪ್ಟ್, ಹಾ ತಗೊಂಡಿದೀನಿ. ಅಸ್ಪೃಶ್ಯತೆ ಜಾರಿ ಎಲ್ಲಾ ಕಾನ್ಸೆಪ್ಟ್ ನೀವ್ ಇದನ್ನ ಬಿಟ್ಟು ಬೇರೆ ಸಂವಿಧಾನ ಓದ್ಕೊಂಡ್ಬಿಡಿ, ಆಲ್ಮೋಸ್ಟ್ ನಮ್ದೇ ಇದೆ, ಹಾಗೇನಿಲ್ಲ. ಮತ್ತೆ ಇನ್ನೊಂದು, ನಾನ್ ನಿಮ್ಗೆ ಕೇಳ್ತೀನಿ ಅಲ್ಲ, ಮಕ್ಳಿಗಾದ್ರೂ ಹೇಳಿ, ನನ್ಗೆ ಅವ್ರಿಗೆ ಅರ್ಥ ಆಗುತ್ತೆ ಬಿಡಿ. ಈಗಿನ ಮಕ್ಕಳು ನಮ್ಗಿಂತ ಹುಷಾರಿರ್ತಾರೆ. ನೀವು ಸುಧಾರಿಸಿದಿರೋ ಇಲ್ವೋ, ಅಥವಾ ಜೀವನದಲ್ಲಿ ಬೆಳವಣಿಗೆ ಹೊಂತಿದಿರೋ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ, ಅಥವಾ ಆ ಬೆಳವಣಿಗೆ ಹೊಂದೋದಕ್ಕೆ ನೀವು ಯಾರೋ ಮಹಾಪುರುಷರು ಅಥವಾ ಆದರ್ಶಗಳನ್ನ ನೋಡಿ ಕಲ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ? ಬೆಳಿಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ, ಯಾರಿಂದನೋ ತಗೊಂಡು ಬೆಳಿಬೇಕಾ, ಈ ಕ್ವಶನ್ ಮಾರ್ಕ್ ಇಂಪಾರ್ಟೆಂಟ್ ಆಗುತ್ತಾ? ಆನ್ಸರ್ ಮಾಡಿ. ದಟ್ಸ್ ಇಟ್. ಬೆಳಿಬೇಕು, ನಾವೇ ಬೆಳಿಬೇಕು ನೋಡಿ. ಆದರ್ಶಗಳು ಇರೋದನ್ನೇ ಪಾಲಿಸೋದಕ್ಕೆ. ಬೇರೆ ದೇಶಗಳಲ್ಲಿ ಇರೋದನ್ನ ನಾವ್ ಯಾವ್ದು ಕೆಟ್ಟದ್ ತಗೊಂಡಿಲ್ಲ ತಾನೆ. ಕೆಟ್ಟದ್ ಯಾವ್ದು ತಗೊಂಡಿಲ್ಲ, ಎಲ್ಲರನ್ನ ಒಳ್ಳೇದನ್ನೇ ತಗೊಂಡಿದೀವಿ. ಅದನ್ನ ತೆಗೆದುಕೊಂಡಿರೋದ್ರಿಂದ ನಮಗೇನಾದ್ರೂ ಪ್ರಾಬ್ಲಮ್ ಆಯ್ತಾ? ಇಲ್ಲ. ನಮ್ ದೇಶ ಉದ್ಧಾರ ಆಗ್ತಿದೆ, ನಮ್ ದೇಶ ಬೆಳವಣಿಗೆ ಆಗ್ತಿದೆ, ನಮ್ಮ ದೇಶದ ನಾಗರಿಕರಿಗೆನೆ ಹೆಲ್ಪ್ ಆಗ್ತಿದೆ ಅಲ್ವಾ? ಸೊ ಸರ್ವರೊಳಗೊಂದು ನುಡಿ ಕಲಿತು ಜ್ಞಾನದ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳಿದ್ದಾರೆ. ನಾವು ಆ ಸರ್ವಜ್ಞನನ್ನ ಅಷ್ಟು ಪೂಜಿಸುವಾಗ ಸಂವಿಧಾನವನ್ನ ಎರವಲು ಪಡ್ಕೊಂಡಿದೀವಿ ಅಂತ ಯಾಕೆ ಅದನ್ನ ಕನಿಷ್ಠ ಮಟ್ಟದಲ್ಲಿ ನೋಡೋದು? ನಮ್ಮ ದೇಶದಿಂದ ಬೇರೆಯವ್ರು ಕಲ್ಕೊಂಡಿದ್ದಾರೆ, ಬೇರೆ ದೇಶದಿಂದ ನಾವು ಕಲ್ಕೊಂಡಿದೀವಿ ಅಷ್ಟೇ. ಕಲ್ಕೊಂಡು ಉದ್ಧಾರ ಆಗ್ತಿದೀವಾ? ಇಲ್ವಾ ಅಷ್ಟೇ. ಅವರು ಅಷ್ಟೆಲ್ಲ ನಮ್ಮ ದೇಶದಿಂದ ಇಲ್ಲ, ನಮ್ ದೇಶದಿಂದ ಯಾವ್ದು ಸಪರೇಟ್ ಆಗಿ ಕೊಟ್ಟಿಲ್ಲ ಆತರ. ಬಟ್ ನಿಮ್ಗೆ ಬೇಕು ಅಂದ್ರೆ ನಾನು ಒಂದ್ಸಲ ಚೆಕ್ ಮಾಡ್ತೀನಿ ಬಿಡಿ. ಆತರ ಸಪರೇಟ್ ಲಿಸ್ಟ್ ಇಲ್ಲ. ಹೆಂಗಂದ್ರೆ ಇದನ್ ಬಿಟ್ಟು ಮಿಕ್ಕಿದೆಲ್ಲ ನಮ್ಮವರೇ ಕೊಟ್ಟಿದ್ದು ಅಂತ ಹೇಳ್ತಾರಷ್ಟೇ. ಹಂಗೆ ಹುಡ್ಕಕ್ ಹೋದ್ರೆ ಹೆವಿ ಆಗ್ಬಿಡುತ್ತೆ. ಅದು 10-20 ಕ್ಲಾಸ್ ತಗೊಂಡ್ರು ಮುಗಿಯೋದಿಲ್ಲ, ಯಾಕಂದ್ರೆ ಮಿಕ್ಕಿದ್ದೆಲ್ಲ ನಮ್ ದೇಶದ್ದೇ ಇರುತ್ತೆ. ಈ ಪಾಯಿಂಟ್ಸ್ ಅನ್ನ ಬಿಟ್ಟು ಮಿಕ್ಕಿದ್ದು ಏನೇನ್ ಸಿಸ್ಟಮ್ ಇದೆ ಅಲ್ಲ, ಅದು ನಮ್ ದೇಶದ್ದೇ ಇರುತ್ತೆ ಆಲ್ಮೋಸ್ಟ್. ಓಕೆ. ಈಗ ನೋಡಿ, ನಮ್ ಮನೆಯವ್ರು ಯಾರೋ ಒಂದ್ ಸೈಟ್ ತಗೊಂಡಿದ್ದಾರೆ. ಓಕೆ. ಆ ಸೈಟ್ ತಗೊಳಕ್ಕೆ ರಿಜಿಸ್ಟ್ರೇಷನ್ ಹೆಂಗ್ ಮಾಡಿಸ್ಬೇಕು ಏನು ಅಂತ ಬೇರೆಯವ್ರು ಯಾರೋ ಕೇಳುವಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದನ್ನ ಕೇಳ್ಕೊಂಡ್ ಮಾಡ್ಕೊಂಡಿರ್ತಾರೆ. ಓಕೆ. ಆಮೇಲೆ ಇನ್ನೊಂದ್ ಯಾವ್ದೋ ಅಂಶ, ಮನೆ ಕಟ್ಸಿರೋದು ಅವ್ರು ನೋಡ್ಕೊಂಡ್ ಮನೆ ಕಟ್ಸಿರ್ತಾರೆ. ಇನ್ನೊಂದ್ ಯಾವ್ದೋ ಅಂಶ. ಏನ್ ನಮ್ಗೆ ಸ್ವತಃ ನಾವ್ ಯಾರಾದ್ರೂ ಬುದ್ಧಿವಂತರ? ಏನ್ ನನ್ ಕಾಣ್ತಿಲ್ಲ, ಯಾಕೋ ಸ್ಟ್ರಕ್ ಆಗಿದೆ ಅದು. ಅಡ್ಡಿಲ್ಲ. ಓಕೆ. ಏನಂದ್ರೆ ಯಾರನ್ನೋ ನೋಡಿ ಕಲ್ತಿದ್ದಾರೆ. ಯಾಕೆ ಇನ್ನೊಂದು ಗೊತ್ತಾ, ಯಾಕೆ ಬೇರೆ ದೇಶದಿಂದ ತಗೊಂಬಂದಿದ್ದಾರೆ, ಅದರಿಂದನೇ ತಗೊಂಬಂದಿದ್ದಾರೆ ಅಂದ್ರೆ, ಮೂಲಭೂತ ಹಕ್ಕುಗಳನ್ನ ಜನರಿಗೆ ಕೊಟ್ರೆ ವರ್ಕ್ ಆಗುತ್ತಾ? ವರ್ಕ್ ಆಗಲ್ಲ. ಓಕೆ. ಆಲ್ರೆಡಿ ಅಮೆರಿಕದವ್ರು ಜಾರಿಗೆ ತಂದಿದ್ದಾರೆ, ಸೊ ಸ್ಟಡಿ ಮಾಡೋಣ. ಓಕೆ. ಅಮೆರಿಕದಲ್ಲಿರೋ ನಾಗರಿಕರು ಹೆಲ್ಪ್ಫುಲ್ ಆಗಿ ಅದನ್ನ ತೆಗೆದುಕೊಂಡು ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋಗಿದ್ದಾರೆ. ಹಂಗಂದ್ರೆ ಅಮೆರಿಕದಲ್ಲಿ ಯಾವ್ಯಾವ ರೂಲ್ಸ್ ಜೊತೆಗೆ ತಗೊಂಡ್ ಬಂದಿದ್ದಾರೆ ಅದನ್ನ ತರೋಣ. ಅಂಡ್ ಬೇರೆ ಬೇರೆ ದೇಶದಲ್ಲಿ ಯಾವ ಸಿಸ್ಟಮ್ ಅದು ಚೆನ್ನಾಗಿ ನಡೀತಿದೆ, ಆ ಸಿಸ್ಟಮ್ ಅನ್ನ ನಮ್ ದೇಶದಲ್ಲಿ ಜಾರಿಗೆ ತರೋಣ ಅಂತ ಅಷ್ಟೇ. ಓಕೆ. ಸೊ ಹಂಗೆ ಮಿಕ್ಕಿದ್ ಇನ್ನೊಂದ್ ಹೇಳಿ ಮಕ್ಕಳಿಗೆ, ಇದಿಷ್ಟನ್ನ ಬಿಟ್ಟು ಬೇರೆ ಯಾವ್ಯಾವ ಸಿಸ್ಟಮ್ ಇದೆ ಅದೆಲ್ಲ ನಮ್ ಭಾರತದವರೇ ತಗೊಂಡ್ಬಂದಿದ್ದು. ಮತ್ತೆ ನಮ್ ಭಾರತದಿಂದ ಬೇರೆಯವ್ರು ತಗೊಂಡ್ ಹೋಗಿಲ್ವಾ? ತಗೊಂಡ್ ಹೋಗ್ತಾರೆ. ಓ ಹಂಗ ಅಳವಡಿಸ್ ದೇಶದವರು, ನಮ್ ದೇಶದಿಂದ ಬೇರೆ ದೇಶದವರು ಯಾವ ವಿಷಯ ಮುಗಿಸ್ತಿದ್ಯಾ? ಗೊತ್ತಿಲ್ಲ. ನಾನ್ ಮತ್ತೆ ಅವ್ರ ಸಂವಿಧಾನ ಓದ್ಬೇಕಾಗುತ್ತೆ. ಪಾಲ್ಸಿರ್ತಾರೆ. ಭಾರತ ದೇಶ ಸ್ವತಂತ್ರ ಆದ ನಂತರ ಯಾವ ಯಾವ ದೇಶಗಳು ಸ್ವತಂತ್ರ ಆಗಿದವೋ, ಯಾವ ಯಾವ ದೇಶಗಳು ಸಂವಿಧಾನವನ್ನ ಬರ್ದಿದವೋ ಅವೆಲ್ಲವೂ ಭಾರತದ್ದನ್ನು ಕನ್ಸಿಡರ್ ಮಾಡಿದ್ದಾರೆ. ಅಸ್ಪೃಶ್ಯತೆ ಜಾರಿಗೆ ತಗೊಂಡ್ ಬಂದಿರ್ತಾರೆ. ಮೇನ್ ಆಗಿ ಭಾರತದ್ದು ಅಸ್ಪೃಶ್ಯತೆ. ಯಾಕಂದ್ರೆ ಎಲ್ಲಾ ಕಡೆ ಒಂದ್ ಸ್ವಲ್ಪ ತುಂಬಾ ಇದಾವೆ, ಕರಿಯರು, ಬಿಳಿಯರು, ಶ್ರೀಮಂತರು, ಬಡವರು ಅಂತ. ಸೊ ಜಾತಿ ಭೇದ ಭಾವ, ಲಿಂಗ, ಧರ್ಮ ಯಾವುದೇ
ಭೇದ ಭಾವ ಮಾಡದೇ ಇರೋ ರೀತಿ ಅಂತ ನಮ್ಮ ಭಾರತ ಸಂವಿಧಾನದಲ್ಲಿ ತುಂಬಾ ಫೋಕಸ್ಡ್ ಆಗಿ ಹೇಳಿದ್ದಾರೆ. ಸೊ ಅದನ್ನು ತಂದಿರ್ತಾರೆ. ರಾಷ್ಟ್ರೀಯ ತುರ್ತು ಒಂದ್ ಸೆಕೆಂಡ್. ಆ ಹಾ, ಮಾಡ್ತೀನಿ. ಸಂವಿಧಾನದ ಪೂರ್ವ ನಾನ್ ನಿಮ್ಗೆ ಯಾಕೆ ಮಾಡ್ಲಿಲ್ಲ ಅಂದ್ರೆ ಮಾಡರ್ನ್ ಹಿಸ್ಟ್ರಿನಲ್ಲಿ ಅದು ಬಂದೇ ಬಿಡುತ್ತೆ. ಅದಕ್ಕೆ ನಾನು ನಿಮಗೆ ಕೇಳಿದೆ ಮಾಡರ್ನ್ ಹಿಸ್ಟ್ರಿ ಮುಗ್ದಿದೇನಾ ಅಂತ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದಾಗ ರಾಷ್ಟ್ರಪತಿಗಳ ಅಧಿಕಾರ ಮುಗಿಯಿತು ಅಂದರೆ ಮುಂದಿನ ವಿಧಾನ ಏನು? ಚುನಾವಣೆ ನಡೆಸುತ್ತಾರಾ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇಳಿದಾಗ ಚುನಾವಣೆ ನಡೆಸ್ತಾರೆ. ಅಲ್ಲಿ ಯಾವ್ದೇ ಲೋಕಸಭಾ, ಈಗ ನೋಡಿ, ರಾಜ್ಯ ತುರ್ತು ಪರಿಸ್ಥಿತಿ ಆದಾಗ ನಿಮ್ಗೆ ವಿಧಾನಸಭೆ ವಿಧಾನ ಪರಿಷತ್ ಕ್ಯಾನ್ಸಲ್ ಆಗ್ತವೆ. ಆದ್ರೆ ಲೋಕಸಭಾ ರಾಜ್ಯಸಭಾ ಹಂಗೆ ಇರ್ತವೆ ರಾಷ್ಟ್ರಪತಿಯವರಿದ್ದಾಗ. ಸೊ ಲೋಕಸಭಾ ರಾಜ್ಯಸಭಾದಿಂದ ವಿಧಾನಸಭೆಯಿಂದ ಆಯ್ಕೆ ಮಾಡಿ ರಾಷ್ಟ್ರಪತಿಯವ್ರನ್ನ ಚೂಸ್ ಮಾಡ್ಬಿಡ್ಬಹುದು ಇಲೆಕ್ಷನ್ ಅಲ್ಲಿ. ಓಕೆ, ಅಲ್ಲಿ ಲೋಕಸಭಾ ಮತ್ತೆ ರಾಜ್ಯಸಭಾ ಕ್ಯಾನ್ಸಲ್ ಆಗಿರೋದಿಲ್ಲ ಅಲ್ವಾ? ಲೋಕಸಭಾ ರಾಜ್ಯಸಭಾ ಕ್ಯಾನ್ಸಲ್ ಆಗಿದ್ರೆ ರಾಷ್ಟ್ರಪತಿ ಇಲೆಕ್ಷನ್ಸ್ ಹೆಂಗ್ ನಡೆಯುತ್ತೆ ಅಂತ ನಾವು ಥಿಂಕ್ ಮಾಡ್ಬೋದಾಗಿತ್ತು. ಅಲ್ಲಿ ಇರುತ್ತೆ, ಲೋಕಸಭಾ ಇರ್ತಾರೆ, ರಾಜ್ಯಸಭಾ ಇರುತ್ತೆ, ಅಂಡ್ ಈ ಕಡೆ ಕೆಳಗಡೆ ವಿಧಾನಸಭೆದವ್ರು ಇರ್ತಾರೆ. ಎಲ್ರು ಬಂದು ವೋಟ್ ಮಾಡಿ ಹೋಗ್ರಪ್ಪ ಅಂದ್ರೆ ವೋಟ್ ಮಾಡಿ ಹೋಗ್ತಾರೆ. ರಾಷ್ಟ್ರಪತಿಯವ್ರನ್ನ ಮತ್ತೆ ಎಲೆಕ್ಟ್ ಮಾಡಬಹುದು ಅಕಸ್ಮಾತ್ ನೀವ್ ಹೇಳ್ದಂಗೆ ಅಧಿಕಾರ ಮುಗಿಯಿತಂದ್ರೆ. ವೆರಿ ಗುಡ್ ಕ್ವಶನ್ ಸಾಗರ್ ಅವರೇ, ವೆರಿ ಗುಡ್. ಸರ್ ಅದನ್ನ ಅಲ್ಲೇ ಆಡ್ ಮಾಡ್ತಾರೆ. ಮಾಡರ್ನ್ ಹಿಸ್ಟ್ರಿ ಹೇಳುವಾಗ ಸಂವಿಧಾನದ ಬಗ್ಗೆ ಹೇಳಲೇಬೇಕು, ಯಾಕಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ಸ್ ಅದೆಲ್ಲ ಬರುತ್ತಲ್ಲ, ಅವ್ರು ಹೇಳ್ತಾರೆ, ಯಾಕಂದ್ರೆ ಹಿಸ್ಟ್ರಿನಲ್ಲಿ ಬರುತ್ತೆ. ಇನ್ನು ನನ್ನ ಕ್ಲಾಸಸ್ ತುಂಬಾ ಇದೆ. ನಾನೊಂದ್ ಸ್ವಲ್ಪ ಕ್ಲಾಸಸ್ದು ಗ್ರಿಪ್ ನೋಡ್ಕೊಂಡು ನಿಮ್ಗೆ ಇತಿಹಾಸ ಹೇಳಿ ಅಂದ್ರೆ ಹೇಳ್ತೀನಿ. ಆಕ್ಚುಲಿ ಅದು ಈ ಪೊಲಿಟಿಕಲ್ ಸೈನ್ಸ್ ಸಿಲೆಬಸ್ ಇರಲಿಲ್ಲ, ಹಿಸ್ಟ್ರಿಯಲ್ಲಿ ಮಾಡರ್ನ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಇದೇ 5ಗೆ ತಗೊಳ್ಳ, ಕ್ಲಾಸ್ 5ಗೆ ಮತ್ತೆ ನಂಗೆ ಇವತ್ತೇ ಸಾಕಾಗ್ಬಿಡ್ತು. ಓಕೆ, MCQ ಸ್ಟಾರ್ಟ್ ಮಾಡೋಣವಾ? ಟೈಮ್ ಎಷ್ಟಾಯ್ತು? ಓಕೆ, ತಗೊಳ್ತೀನಿ. 5 ಗಂಟೆ ಕ್ಲಾಸ್ ತಗೋತೀನಿ ಮತ್ತೆ. ಓಕೆ, MCQ ಸ್ಟಾರ್ಟ್ ಮಾಡೋಣ. ತುರ್ತು ಪರಿಸ್ಥಿತಿಗಳ ಕುರಿತು ಸಂವಿಧಾನದ ಭಾಗ ಯಾವುದು? 17, 18, 19, 20. ಎಸ್, ಭಾಗ 18. ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ವಿಧಿಗಳ ವ್ಯಾಪ್ತಿ? ಆಪ್ಷನ್ ಎ, ಬಿ, ಸಿ, ಡಿ. ವೆರಿ ಗುಡ್, 350 to 360. ಭಾರತೀಯ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ಎಷ್ಟು ವಿಧಗಳಿವೆ? 2, 3, 4, 5. ಮೂರು ವಿಧಗಳಿದಾವೆ. ಆನ್ಸರ್ ಆಪ್ಷನ್ ಬಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿ ಯಾವುದು? ವೆರಿ ಗುಡ್, 4C. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವ ಕಾರಣಕ್ಕಾಗಿ ಘೋಷಿಸಬಹುದು? ಯುದ್ಧ, ಬಾಹ್ಯ ಆಕ್ರಮಣ, ಸಶಸ್ತ್ರ ಬಂಡಾಯ, ಮೇಲಿನ ಎಲ್ಲವು. ಇನ್ನೊಂದು, ಹೊಸ ರಾಷ್ಟ್ರಪತಿ ಆಯ್ಕೆ ಆಗೋವರೆಗೂ ರಾಷ್ಟ್ರಪತಿಯವರು ಇದ್ದೇ ಇರ್ತಾರೆ. ಬಟ್ ಏನೋ ನ್ಯಾಷನಲ್ ಎಮರ್ಜೆನ್ಸಿ ಇದೆ, ಈ ರಾಷ್ಟ್ರಪತಿನೇ ಕಂಟಿನ್ಯೂ ಆಗ್ಲಿ ಅಂತ ಹೇಳಕ್ಕಾಗಲ್ಲ. ಓಕೆ, ಸೊ ಮತ್ತೆ ಹೊಸದಾಗಿ ಮಾಡ್ಲೇಬೇಕಾಗುತ್ತೆ. ಅಂಡ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಯಾರು ಘೋಷಿಸ್ತಾರೆ? ಪ್ರಧಾನಮಂತ್ರಿಯವರು, ಸಂಸತ್ತು, ರಾಷ್ಟ್ರಪತಿಯವರು, ರಾಜ್ಯಪಾಲರು. ವೆರಿ ಗುಡ್, ರಾಷ್ಟ್ರಪತಿಯವರು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಗೆ ರಾಷ್ಟ್ರಪತಿಗೆ ಯಾರು ಸಲಹೆ ನೀಡಬೇಕು? ರಾಜ್ಯಪಾಲರು ನೀಡ್ತಾರೆ, ಮುಖ್ಯಮಂತ್ರಿ, ಕೇಂದ್ರ ಸಚಿವ ಸಂಪುಟ, ಸುಪ್ರೀಂ ಕೋರ್ಟ್. ಈಗ 4 ಗಂಟೆಯಿಂದ 5 ಗಂಟೆಗೆ ಇವ್ರು ಕ್ಲಾಸ್ ತಗೋತಾರ ನಿಮ್ಗೆ ಮ್ಯಾಥ್ಸ್? ಎಸ್, ಕೇಂದ್ರ ಸಚಿವ ಸಂಪುಟ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಸತ್ತಿನ ಅನುಮೋದನೆ ಎಷ್ಟು ಅವಧಿಯಲ್ಲಿ ಅಗತ್ಯ? 15 ದಿನ, 1 ತಿಂಗಳು, 2 ತಿಂಗಳು, 6 ತಿಂಗಳು.
1 ಮಂತ್, 1 ತಿಂಗಳ ಒಳಗಡೆ ರಾಷ್ಟ್ರೀಯ ಅನುಮೋದನೆ ಅಗತ್ಯ. ಅವಧಿ ಎಷ್ಟು, ಅದ್ರ ಜಾರಿಯ ಅವಧಿ ಎಷ್ಟು ಅಂದ್ರೆ 6 ತಿಂಗಳು. 6 ತಿಂಗಳು ಆದ್ಮೇಲೆ ಏನು ಅಂದ್ರೆ ಮತ್ತೆ ವಿಸ್ತರಣೆ ಮಾಡ್ಬೇಕು ಅಂದ್ರೆ ಮತ್ತೆ ಅದೇ ಸಂಸತ್ತಿನ ಅನುಮೋದನೆ ಅಗತ್ಯ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಅವಧಿ ಎಷ್ಟಿದೆ? 3 ತಿಂಗಳು, 6 ತಿಂಗಳು, 1 ವರ್ಷ, ನಿರ್ದಿಷ್ಟ ಅವಧಿ ಇಲ್ಲ. ವೆರಿ ಗುಡ್, 6 ತಿಂಗಳು. ಓಕೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಯಾವ ಮೂಲಭೂತ ಹಕ್ಕು ಸ್ಥಗಿತಗೊಳ್ಳುತ್ತದೆ? 14, 19, 21, 32. ವೆರಿ ಗುಡ್. ಏನು 19 ಏನನ್ನ ಹೇಳ್ತದೆ? ವಿಧಿ 19. ಓಕೆ. 21 ಏನ್ ಹೇಳುತ್ತೆ? ಜೀವಿಸುವ ಹಕ್ಕಲ್ಲ, ಮತ್ತೆ ವಿಧಿ 21 ಏನ್ ಹೇಳುತ್ತೆ? ಜೀವಿಸುವ ಹಕ್ಕನ್ನ ಸ್ಥಗಿತಗೊಳಿಸಿದ್ರೆ ನಾಳೆ ನೀವೆಲ್ರೂ ಮರ್ಡರ್ ಆಗಿ ಹೋಗ್ತೀರಾ. 19ನೇ ವಿಧಿ ಅಡಿಯಲ್ಲಿ ನಿಮ್ ಸ್ಥಗಿತ ಮಾಡಿದ್ರೆ ನಾಳೆ ನಿಮ್ಮನ್ನೆಲ್ರನ್ನ ನಿಮ್ಗೆ ಜೀವಿಸುವ ಹಕ್ಕೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅದಕ್ಕೆ ನಾನು ಅಷ್ಟು ಪಡ್ಕೊಂಡು ಹೇಳಿದ್ದು ಯೋಚನೆ ಮಾಡಿ ಅಂತ, ರಿಯಲಿಸ್ಟಿಕ್ ಆಗಿ ಹೇಳಿದ್ದು. ನಾನ್ ಮಾತಾಡ್ಬೇಡ ಅಂದ್ರೆ ಮಾತಾಡಲ್ಲ, ನ್ಯಾಷನಲ್ ಎಮರ್ಜೆನ್ಸಿ ಇದೆ ಮಾತಾಡ್ಬೇಡ ಅಂದ್ರೆ ಮಾತಾಡಲ್ಲ. ಆದ್ರೆ ನೀವು ನನ್ ಜೀವಿಸುವ ಹಕ್ಕಿನ ಬಗ್ಗೆ ಏನ್ ಕ್ವಶನ್ ಮಾಡೋದು ಅಂತ, ಅದಕ್ಕೆ ನಾನು ನಿಮಗೆ ಕೇಳಿದ್ದು. ಕನ್ಫ್ಯೂಸ್ ಆಗ್ಬಿಡಿ. ಮಾತನಾಡುವ ಸ್ವತಂತ್ರದ ಕುರಿತು 356, 357, 358, 359. ವಿಧಿ 19 ಯಾವ ವಿಧಿಯಡಿಯಲ್ಲಿ ಸ್ಥಗಿತಗೊಳ್ಳುತ್ತದೆ? ಮಾತನಾಡೋ ಹಕ್ಕು. ಹೌದು, ಕರೆಕ್ಟ್. 358, 56 ಅಲ್ಲ, 358ರ ಅಡಿಯಲ್ಲಿ ವಿಧಿ 19 ಸ್ಥಗಿತಗೊಳ್ಳುತ್ತದೆ. ಓಕೆ, ಎಸ್. ಇತರೆ ಮೂಲಭೂತ ಹಕ್ಕುಗಳನ್ನ ಅನುಷ್ಠಾನ ಸ್ಥಗಿತಗೊಳ್ಳುವ ವಿಧಿ ಯಾವುದು? 358, 359, 360, 365. ನಿಮಗೆ ವಿಧಿ ಕನ್ಫ್ಯೂಸ್ ಆಗ್ತಿದವಾ? ನೀವು 3 ಪಾಯಿಂಟ್ಸ್ ನ ನೀವು ನೆನ್ಪಿಟ್ಕೊಂಬಿಡಿ. ವಿಧಿ 19 ನೆನ್ಪಿಟ್ಕೊಳ್ಳಿ, ವಿಧಿ 20, ವಿಧಿ 21, ಈ 3 ಯಾವ ವಿಧಿಗಳು ಏನನ್ನ ಎಕ್ಸ್ಪ್ಲೇನ್ ಮಾಡ್ತೇವೆ ಅನ್ನೋದು ನೆನ್ಪಿಟ್ಕೊಳ್ಳಿ. 358 19ನ್ನ ಮಾಡಿದ್ರೆ 359 ಇತರೆ ಮಾಡುತ್ತೆ. ವಿಧಿ 20, 21 ಈ 3 ಲೈನ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಈ 3 ಲೈನ್ಸ್ ತುಂಬಾ ಇಂಪಾರ್ಟೆಂಟ್. ಇನ್ ನೀವು PDF ಓದ್ಬೇಕಾದ್ರೆ, ನೋಟ್ಸ್ ಮಾಡ್ಬೇಕಾದ್ರೂ ಕೂಡ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ. 5 ಗಂಟೆ ಕ್ಲಾಸ್ ತಗೊಳ್ಳ ಬೇಡ್ವಾ? ನೆಕ್ಸ್ಟ್ ಒನ್. ಯಾವ ಮೂಲಭೂತ ಹಕ್ಕುಗಳು ಎಂದಿಗೂ ಸ್ಥಗಿತಗೊಳ್ಳುವುದಿಲ್ಲ? 1921, 1415, 2021, 32 to 26. ವೆರಿ ಗುಡ್, 2021. ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿ ಯಾವುದು? 352, 356, 358, 360. ವೆರಿ ಗುಡ್, 356. ಫಾಸ್ಟ್ ಹೋಗ್ಲಾ? ಆಲ್ರೆಡಿ ಟೈಮ್ ತುಂಬಾ ಆಗಿದೆ. ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಇನ್ನೊಂದು ಹೆಸರಲ್ಲಿ ಏನಂತ ಕರೀತಾರೆ? ರಾಷ್ಟ್ರೀಯ ಆರ್ಥಿಕ ರಾಷ್ಟ್ರಪತಿ ಹಣಕಾಸು. ವೆರಿ ಗುಡ್, ರಾಷ್ಟ್ರಪತಿ ಆಡಳಿತ. ರಾಜ್ಯ ತುರ್ತು ಪರಿಸ್ಥಿತಿ ಘೋಷಿಸಲು ಕಾರಣ ಏನು? ಯುದ್ಧ, ಆರ್ಥಿಕ ಅಪಾಯ, ಸಂವಿಧಾನಾತ್ಮಕ ವ್ಯವಸ್ಥೆಯ ವಿಫಲತೆ, ಬಾಹ್ಯ ಆಕ್ರಮಣ. ವೆರಿ ಗುಡ್, ಸಂವಿಧಾನಾತ್ಮಕ ವ್ಯವಸ್ಥೆಯ ವಿಫಲತೆ. ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಯಾರು ಘೋಷಣೆ ಮಾಡ್ತಾರೆ? ರಾಜ್ಯಪಾಲರು, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಸಂಸತ್ತು. ವೆರಿ ಗುಡ್, ಆಪ್ಷನ್ ಸಿ. ರಾಜ್ಯ ತುರ್ತು ಪರಿಸ್ಥಿತಿಯ ಪ್ರಾರಂಭಿಕ ಅವಧಿ ಎಷ್ಟು? 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ.
ವೆರಿ ಗುಡ್. 6 ತಿಂಗಳು. ಓಕೆ. ಸೊ ನೆಕ್ಸ್ಟ್, ರಾಜ್ಯ ತುರ್ತು ಪರಿಸ್ಥಿತಿಯ ಗರಿಷ್ಠ ಅವಧಿ ಎಷ್ಟು? 1 ವರ್ಷ, 2 ವರ್ಷ, 3, 5? 3 ವರ್ಷ. ವಿಧಿ 357 ಯಾವುದಕ್ಕೆ ಸಂಬಂಧಿಸಿದೆ? ಮೂಲಭೂತ ಹಕ್ಕುಗಳು, ರಾಷ್ಟ್ರಪತಿ ಆಡಳಿತ, ರಾಜ್ಯದ ಶಾಸನಾಧಿಕಾರ, ಸಂಸತ್ತಿಗೆ, ಆರ್ಥಿಕ ತುರ್ತು ಪರಿಸ್ಥಿತಿ? ವೆರಿ ಗುಡ್. ರಾಜ್ಯದ ಶಾಸನಾಧಿಕಾರ ಸಂಸತ್ತಿಗೆ ಹೋಗುತ್ತೆ. 365 ಏನನ್ನ ಸೂಚಿಸ್ತವೆ? ಹಣಕಾಸು ನಿಯಂತ್ರಣ, ಕೇಂದ್ರ ನಿರ್ದೇಶನ, ಪಾಲಿಸಿದ ಪರಿಣಾಮ, ಮೂಲಭೂತ ಹಕ್ಕು ಸ್ಥಗಿತ, ನ್ಯಾಯಾಂಗ ಪರಿಶೀಲನೆ? ವೆರಿ ಗುಡ್. ಕೇಂದ್ರ ನಿರ್ದೇಶನ, ಪಾಲಿಸಿದ ಪರಿಣಾಮ. ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿ ಯಾವುದು? 352, 356, 358, 360? ವೆರಿ ಗುಡ್. 360. ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಿಸುವ ಕಾರಣ ಏನು? ಯುದ್ಧ, ಸಂವಿಧಾನ ವಿಫಲತೆ, ಆರ್ಥಿಕ ಸ್ಥಿರತೆಗೆ ಅಪಾಯ, ಸಶಸ್ತ್ರ ಬಂಡಾಯ? ಸಿಸಿಟಿವಿನ? ವೆರಿ ಗುಡ್. ಸಿ, ಆರ್ಥಿಕ ಸ್ಥಿರತೆಗೆ ಅಪಾಯ. ಆರ್ಥಿಕ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವುದು ಸಾಧ್ಯವಾಗ್ತದೆ? ರಾಜ್ಯ ಸರ್ಕಾರ ರದ್ದಾಗ್ತದೆ, ಮೂಲಭೂತ ಹಕ್ಕು ಸ್ಥಗಿತ ಆಗುತ್ತೆ, ಸರ್ಕಾರಿ ನೌಕರರ ವೇತನ ಕಡಿತ ಆಗುತ್ತೆ, ವಿಧಾನಸಭೆಯ ವಿಲೀನ ಆಗುತ್ತೆ? ವೆರಿ ಗುಡ್. ಸಿ, ಸರ್ಕಾರಿ ನೌಕರರ ವೇತನ ಕಡಿತ ಆಗುತ್ತೆ. ಭಾರತದಲ್ಲಿ ಇದುವರೆಗೆ ಜಾರಿಗೆ ಬಂದಿಲ್ಲದ ತುರ್ತು ಪರಿಸ್ಥಿತಿ ಯಾವುದು? ರಾಷ್ಟ್ರೀಯ, ರಾಜ್ಯ, ಆರ್ಥಿಕ, ಯಾವುದು ಇಲ್ಲ? ವೆರಿ ಗುಡ್. ಆರ್ಥಿಕ ತುರ್ತು ಪರಿಸ್ಥಿತಿ ಇನ್ನೂ ಜಾರಿಗೆ ಬಂದಿಲ್ಲ. ಓಕೆ. ಸೊ ನೆಕ್ಸ್ಟ್, ಏನಾದ್ರು ಡೌಟ್ಸ್ ಇದೆನಾ? ಥ್ಯಾಂಕ್ ಯು ಸುಮಲತಾ ಅವರೇ. ತಗೊಳ್ಳ 5 to 6 ಕ್ಲಾಸ್ ವಿಧಾನಸಭೆ ಬಗ್ಗೆ ಹೇಳ್ಬೇಕು? ಏನಿಲ್ಲ, ಬೋರ್ ಆಗಿದ್ರೆ ಬಿಡ್ತೀನಿ, ತೊಂದ್ರೆ ಇಲ್ಲ. ಬೋರ್ ಆಗ್ಲಿಲ್ವಾ ನಿಮ್ಗೆ? ಕನ್ನಡ ಕ್ಲಾಸ್ ಇದೆನಾ ಇವತ್ತು? ಥ್ಯಾಂಕ್ ಯು ಪದ್ಮಾವತಿ ಅವರೇ, ಥ್ಯಾಂಕ್ ಯು. ನೋಡಿ, ಎಲ್ರದ್ದು ಒಪಿನಿಯನ್ ಕೇಳ್ಬೇಕು, ಸುಮ್ನೆ ಮತ್ತೆ ಹೆವಿ ಆಗ್ಬಾರ್ದು ಕ್ಲಾಸಸ್ ಎಲ್ಲ. ಎಲ್ರಿಗೂ ಇಂಟ್ರೆಸ್ಟ್ ಇದ್ರೆ ಒಂದ್ ಮೆಸೇಜ್ ಹಾಕಿ ನಂಗೆ. ಥ್ಯಾಂಕ್ ಯು ಶಿಲ್ಪಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಮಲತಾ ಅವರೇ. ಓಕೆ, 5 ಗಂಟೆ ಕ್ಲಾಸ್ ತಗೊಳ್ತೀನಿ. ಸೊ ಮುಗಿಸ್ಬಿಡೋಣ, ವಿಧಾನ ಸಭೆ ಒಂದು ಮುಗಿಸ್ಬಿಡೋಣ. ಓಕೆ. ನನ್ಗೆ ಬೋರ್ ಆಗಿಲ್ಲ, ಬಟ್ ಟಯರ್ಡ್ ಆಗಿದೆ.
9 to 10 ಫ್ರೀ ಇದ್ದೀರಾ? 9 ರಿಂದ 10. ಬೇರೆ ಕ್ಲಾಸ್ ಇದಾವ? ಓಕೆ, 5 ರಿಂದ 6 ತಗೊಂಡ್ಬಿಡ್ತೀನಿ. ಸರಿ. ಟಯರ್ಡ್ ಆಗಿದೆ ಆಕ್ಚುಲಿ, ಬಟ್ ಓಕೆ, ನಾಳೆ ಮತ್ತೆ 2 ಕ್ಲಾಸ್ ತಗೊಳ್ಳೋಣ, ಇಲ್ಲಾಂದ್ರೆ ಹೇಳ್ಬಹುದು. ಇವತ್ ಕ್ಲಾಸ್ ತಗೊಂಡ್ರೆ ನನಗೂ ಒಂಥರ ಸಮಾಧಾನ ಆಗುತ್ತೆ, 3 ಕ್ಲಾಸ್ ಮುಗೀತು, ಸಿಲೆಬಸ್ ಅಲ್ಲಿ ಒಂದ್ ಸ್ವಲ್ಪ ಇದಾಯ್ತು ಅಂತ ಹೇಳಿ. ಓಕೆ, ನಾಳೆ ತಗೊಳ್ಳೋಣ ಬಿಡಿ. ನಾಳೆ ನಾನು ಟೈಮಿಂಗ್ಸ್ ಹೇಳ್ತೀನಿ. ಇವತ್ತು ಯಾವ ವಾರ? ಶನಿವಾರ. ರಿಪಬ್ಲಿಕ್ ಡೇ ನಿಮ್ಗೆ ಎಲ್ರಿಗೂ ರಜೆ ಇದೆ ಅಲ್ಲ, ಫ್ಲಾಗ್ ಹೋಸ್ಟ್ ಆದ್ಮೇಲೆ? ಎಸ್. ಓಕೆ. ಸರಿ. ನಾನ್ ಮತ್ತೆ ನಾಳೆ ತಗೋತೀನಿ ಕ್ಲಾಸ್. 2 ಸಾಕು ಇವತ್ತು. ಸುಮ್ನೆ ನಿಮ್ಗೂ ಜಾಸ್ತಿ ಆಗ್ಬಾರ್ದು ಅಂಡ್ ನಂಗೆ ಟಯರ್ಡ್ ಆಗ್ತಿದೆ. ಸೊ ಹಂಗಾಗಿ ನಾನು ಆಲ್ರೆಡಿ PDF ಕೂಡ ರೆಡಿ ಮಾಡಿದೀನಿ, ತಗೋಬೇಕು 5 to 6 ಅಂತ ಹೇಳಿ. ಓಕೆ, ನಾಳೆ ತಗೋಣ. ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ. ಟೈಮಿಂಗ್ಸ್ ಚಾನಲ್ ಅಲ್ಲಿ ಹಾಕಿರ್ತೀನಿ, ವಾಟ್ಸ್ಆಪ್ ಚಾನಲ್ ಅಲ್ಲಿ. ಸೊ ಫಾಲೋ ಮಾಡ್ತೀರಿ. ಓಕೆ, ಥ್ಯಾಂಕ್ ಯು ಸುಮಲತಾ ಅವರೇ. ಥ್ಯಾಂಕ್ ಯು. ಶಿಲ್ಪಾ ಅವರೇ, ಥ್ಯಾಂಕ್ ಯು. ಶಿಲ್ಪಾ ಎಚ್ ಅಂಡ್ ಶಿಲ್ಪಾ ಹೂವಿನಕೆರೆ ಅಂಡ್ ಧಾನುನಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರೂಪಾ ಅವರೇ, ಥ್ಯಾಂಕ್ ಯು.